ನನ್ನ ಹೆಸರು ಹರಿಪ್ರಸಾದ್. ಇವತ್ತಿನ ಈ ಬಿಸ್ನೆಸ್ ಆಪರ್ಚುನಿಟಿ ಪ್ರೆಸೆಂಟೇಷನ್ಗೆ ತಮ್ಮೆಲ್ಲರನ್ನ ಹಾರ್ದಿಕವಾಗಿ ನನ್ನ ಪರವಾಗಿ ಹಾಗೂ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಈಗ ಹರೀಶ್ ಅವರು ಹೇಳಿದ್ರು ಒಂದು ಒಳ್ಳೆ ಒಂದು ಆಪರ್ಚುನಿಟಿ ನಿಮ್ಮಿದು ನಾವು ಪ್ರೆಸೆಂಟ್ ಮಾಡ್ಲಿಕ್ಕಿದ್ದೇವೆ ಅಂತ. ಬಹಳಷ್ಟು ಮಂದಿ ಸ್ನೇಹಿತರ ಮನಸ್ಸಲ್ಲಿ ಒಂದು ಥಾಟ್ ಇರ್ಬೋದು, ಏನಪ್ಪಾ ಇದು ಒಳ್ಳೆ ಆಪರ್ಚುನಿಟಿ. ಆಕ್ಚುಲಿ ಕಳೆದ ಒಂದು 2 ವರ್ಷದಿಂದ ತುಂಬಾ ಜನಜೀವನ ಅಸ್ತವ್ಯಸ್ತವಾಗಿದೆ ಪ್ರಪಂಚದಾದ್ಯಂತ. ಮನೆಯಲ್ಲಿ ಕೂಡುವಾಗಿದೆ, ಜಾಬ್ ಹೋಗಿದೆ ಎಷ್ಟೋ ಮಂದಿ ಸ್ಯಾಲರಿ ಡಿಡಕ್ಷನ್ ಆಗಿದೆ. ತುಂಬಾ ಕನ್ಫ್ಯೂಷನ್ ಇರೋ ಟೈಮಲ್ಲಿ ಒಂದು ಹೊಸ ವಿಚಾರನ ತಿಳ್ಕೊಳ್ಳಿಕ್ಕೆ ಕರೀತಾರಂತಂದ್ರೆ ಯೂಶುವಲಿ ನಮ್ಮ ಮನಸ್ಸಲ್ಲಿ ಏನ್ ಥಾಟ್ ಇರುತ್ತೆ, ಯಾವ್ದೊಂದು ಹೊಸ ವಿಚಾರನ ಅರ್ಥ ಮಾಡ್ಕೋಬೇಕಂತಂದ್ರೆ ನಮ್ಮ ಮನಸ್ಥಿತಿ ಸ್ವಲ್ಪ ಶಾಂತವಾಗಿರ್ಬೇಕು. ಕೂಲ್ ಆಗಿದ್ದಾಗ ಹೊಸ ವಿಷಯನ ಅರ್ಥ ಮಾಡ್ಕೊಳ್ಳಿ ಈಸಿ ಆಗತ್ತೆ. ಸ್ವಲ್ಪ ಕನ್ಫ್ಯೂಸ್ ಇದ್ದಾಗ, ಡಿಸ್ಟರ್ಬ್ ಇದ್ದಾಗ ಹೊಸ ವಿಷಯನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಇದು ಹೊಸ ವಿಷಯನ ಅರ್ಥ ಮಾಡ್ಕೊಳ್ಳೋ ಸೂಕ್ತ ಸಮಯನ ಈ ತರ ಥಾಟ್ ಬಂದು ಸ್ನೇಹಿತರೆ, ಖಂಡಿತ ಇದೊಂದು ಸೂಕ್ತವಾದ ಸಮಯ. ಅದು ಹೇಗಂತ ನಾನು ಯಾಕೆ ಅಂತ ನಿಮ್ಗೊಂದು ಸಣ್ಣ ಸ್ಟೋರಿಯ ಮೂಲಕ ಹೇಳ್ತೇನೆ. ಅದರ ಮುಂಚೆ ಹರೀಶ್ ಅವರು ಹೇಳಿದಾಗೆ ಈ ಪ್ರೋಗ್ರಾಮ್ ಅಪ್ರಾಕ್ಸಿಮೇಟ್ ಒಂದು 115 to 120 ಮಿನಿಟ್ಸ್ ನಡೀಲಿಕ್ಕಿದೆ. ನಿಮ್ಮ ಎಷ್ಟು ಮಂದಿ ಈಗ ಆಲ್ರೆಡಿ ಇದ್ದೀರಾ? 60, 50, 90 ಮಂದಿ ಇದ್ದೀರಾ. ನಿಮ್ಮ 100% ದಿಲ್ ದಿಮಾಗ್ ಧ್ಯಾನ್ ಫೋಕಸ್ ನೀವು ಇದ್ರೆ, ನೀವೀಗೇನ್ ಕೊಡ್ತಾ ಇದ್ದೀರಾ 1 ಗಂಟೆ 15 ನಿಮಿಷದಿಂದ 1 ಗಂಟೆ 20 ನಿಮಿಷ ಈ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ, ಐ ಕ್ಯಾನ್ ಗ್ಯಾರಂಟಿ ಈ 1 ಗಂಟೆ 20 ನಿಮಿಷ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಖಂಡಿತ ಆಗುತ್ತೆ. ಬಟ್ ಅದಕ್ಕಾಗಿ ಬರೇ ನೀವು ಕೂತ್ರೆ ಸಾಕಾಗಲ್ಲ, ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕು. ವಿಡಿಯೋನ ಪ್ಲೀಸ್ ಆನ್ ಮಾಡಿಟ್ಕೊಳ್ಳಿ. ಯಾಕಂದ್ರೆ ನನಗೂ ಗೊತ್ತು, ವಿಡಿಯೋ ಆಫ್ ಇದ್ದಾಗ ನಮ್ಮ ಫೋಕಸ್ ಇರಲಿಲ್ಲ. ನಮ್ಮ ತಲೆಯಲ್ಲಿ ಸಾವಿರಾರು ವಿಚಾರಗಳು, ಸಾವಿರಾರು ಕೆಲಸಗಳನ್ನ ಒಟ್ಟಿಗೆ ಈ ವಿಡಿಯೋ ಕೇಳ್ತಾ ಇದ್ರೆ, ಈ ಪ್ರೋಗ್ರಾಮ್ ಅನ್ನು ಕೇಳ್ತಾ ಇದ್ರೆ ಮುಖ್ಯವಾಗಿ ನಿಮ್ಗೆ ಅರ್ಥ ಆಗ್ಬೇಕಂತ ವಿಷಯಗಳು ಅರ್ಥ ಆಗದೆ ಇರ್ಬೋದು. ಸೊ ಲೆಟ್ ಮೀ ಸ್ಟಾರ್ಟ್ ದ PPT. ಸೊ ನಾನು ಹೇಳಿದೆ ನಿಮ್ಮನ್ನ ಒಂದು ಸ್ಟೋರಿ ಮೂಲಕ ಮಾತಾಡೋಣ ಅಂತ. ಅಂದ್ರೆ ನಮ್ಮ ಇವತ್ತಿನ ಕರೆಂಟ್ ಸಿಚುಯೇಷನ್, ಇಟ್ಸ್ ಅ ಸ್ಟೋರಿ ಆಫ್ ಅ ಬ್ರಿಡ್ಜ್ ಟು ನೋವೇರ್. ಈ ಫೋಟೋ ನೋಡಿದಾಗ ಹೊಸದಾಗಿ ಮತ್ತೆ ಸ್ನೇಹಿತರ ಮನಸ್ಸಲ್ಲಿ ಒಂದು ಥಾಟ್ ಬರ್ಬೋದು, ಏನಪ್ಪಾ ಇದು, ಬ್ರಿಡ್ಜ್ ಒಂದು ಕಡೆಯಲ್ಲಿ ಇದೆ, ನದಿ ಒಂದು ಕಡೆಯಲ್ಲಿ. ಸಣ್ಣದ್ರಿಂದ ಇವತ್ತಿನವರೆಗೆ ಬಹಳಷ್ಟು ನದಿಯನ್ನು ನೋಡಿದ್ದೇವೆ, ಬಹಳಷ್ಟು ಬ್ರಿಡ್ಜ್ ಅನ್ನು ನೋಡಿದ್ದೇವೆ. ಎಲ್ಲ ಕಡೆಯಲ್ಲಿ ಬ್ರಿಡ್ಜ್ ನದಿಯ ಮೇಲಿದೆ ಅಥವಾ ಬ್ರಿಡ್ಜ್ ಕೆಳಗಡೆ ನದಿ ಇದೆ. ಬಟ್ ಇಲ್ಲಿ ಬೇರೆ ಬೇರೆ ಇದೆ. ಇದು ಯಾವುದೋ ಒಂದು ಕಲಾವಿದನ ಕಲ್ಪನೆ ಅಂತ ನಿಮ್ಮ ಮನಸ್ಸಲ್ಲಿ ಬರ್ಬೋದು. ಫ್ರೆಂಡ್ಸ್, ಇದು ಯಾವುದೇ ಕಲಾವಿದನ ಕಲ್ಪನೆ ಅಲ್ಲ, ಇಟ್ಸ್ ಆಕ್ಚುಯಲ್ ಫೋಟೋ. ಆಕ್ಚುಲಿ ಬ್ರಿಡ್ಜ್ ಇರುವಂತದ್ದು ಹಾಂಡ್ರಾ ಸಿಟಿ ಚೊಲಟೆಕಾ ರಿವರ್ ಮೇಲೆ ಕಟ್ಟಿರುವಂತ ಬ್ರಿಡ್ಜ್. ಈ ಬ್ರಿಡ್ಜ್ ಹೆಸರು ಸನ್ರೈಸ್ ಬ್ರಿಡ್ಜ್. ಆಗ ನೋಡುವಾಗ ಬ್ರಿಡ್ಜ್ ಮತ್ತೆ ರಿವರ್ ಬೇರೆ ಬೇರೆ ಇತ್ತು, ಇದು ಒಟ್ಟಾಗಿದೆ. ಸಿಂಪಲ್, 1997 ಅಲ್ಲಿ ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆದಾಗ ಚೊಲಟೆಕಾ ರಿವರ್ ಮೇಲೇನೆ ಕನ್ಸ್ಟ್ರಕ್ಷನ್ ಆಗಿತ್ತು. ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು ಜಪಾನಿನ ಒಂದು ಪ್ರತಿಷ್ಠಿತ ಕನ್ಸ್ಟ್ರಕ್ಷನ್ ಕಂಪನಿ. ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಈ ಬ್ರಿಡ್ಜ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು. ಎಕ್ಸಾಕ್ಟ್ ಆಫ್ಟರ್ 1 year 1998 ಅಲ್ಲಿ ಒಂದು ಪ್ರಬಲವಾದ ಚಂಡಮಾರುತ, ಹರಿಕೇನ್, ಮಿಂಚ್ ಅಂತ ಹೆಸರನ್ನ ಒಂದು ಚಂಡಮಾರುತ ಬಂದು ಬ್ರಿಡ್ಜ್ ಅನ್ನ ಏನು ಮಾಡಕ್ಕಾಗಲಿಲ್ಲ, ಯಾಕಂದ್ರೆ ಬ್ರಿಡ್ಜ್ ವಾಸ್ ವೆರಿ ಸ್ಟ್ರಾಂಗ್. ಬಟ್ ಆ ಚಂಡಮಾರುತದ ಪರಿಣಾಮವಾಗಿ ನದಿ ಅದರ ದಿಕ್ಕನ್ನ ಬದಲಾಯಿಸಿತು. ಎಲ್ಲೋ ಇರುವಂತ ಬ್ರಿಡ್ಜ್ ಮತ್ತೆ ನದಿಗೂ ನಮ್ಮ ಜೀವನಕ್ಕೂ ಏನ್ ಸಂಬಂಧ? ಫ್ರೆಂಡ್ಸ್, ಸಂಬಂಧ ಇದೆ. 2021 we live in the times of unpredictable change. Rivers have shifted worldwide. ಸ್ನೇಹಿತರೆ, 2020 ಫೆಬ್ರವರಿ ಜನವರಿವರೆಗೆ ಯಾರು ಕೂಡ ಕನಸಲ್ಲಿ ಕೂಡ ಊಹಿಸಿರ್ಲಿಲ್ಲ ಈ ತರ ಒಂದು ಸಿಚುವೇಶನ್ ಬರುತ್ತೆ ಅಂತ. ಈ ತರ ಒಂದು ಕೋವಿಡ್ ಅನ್ನಂತ ಪ್ಯಾಂಡಮಿಕ್ ಬರುತ್ತೆ. ಇದರಿಂದ ಜನಜೀವನ ಪ್ರಪಂಚದಾದ್ಯಂತ ಅಸ್ತವ್ಯಸ್ತ ಆಗತ್ತಂತ ಯಾರು ಊಹೆ ಮಾಡಿರ್ಲಿಲ್ಲ. ಇಲ್ಲಿ ಹೇಗೆ ಚಂಡಮಾರುತ ಒಂದು ನದಿಯ ದಿಕ್ಕು ಬದಲಾಯಿಸ್ತಾ, ಅದೇ ತರ ಕೋವಿಡ್ ಅನ್ನುವಂತ ಒಂದು ಪ್ಯಾಂಡಮಿಕ್ ಬಂದು ನಮ್ಮ ವಿಧಿಯ ದಿಕ್ಕನ್ನ ಬದಲಾಯಿಸಿದೆ. ನನ್ನ ಕ್ವಶನ್ ಇದೆ, ಇನ್ ವಾಟ್ ವೇಸ್ ಹ್ಯಾವ್ ದ ರಿವರ್ ಶಿಫ್ಟೆಡ್ ಫಾರ್ ಯು? ಈ ಚಾಲೆಂಜ್ ಆಲ್ಸೋ ಪ್ರೆಸೆಂಟ್ಸ್ ಎನ್ ಆಪರ್ಚುನಿಟಿ. ಸ್ನೇಹಿತರೆ, ನಾವು ಚಾಲೆಂಜಸ್ ಅನ್ನ ಇವತ್ತು ಮೊದಲನೇ ಬಾರಿಗೆ ನೋಡ್ತಾ ಇಲ್ಲ. ಸಣ್ಣ ಪುಟ್ಟೆಯಿಂದ ಮೀಡಿಯಂ ಇಂದ ಪ್ರತಿಯೊಂದು ಲೈಫ್ ಅನ್ನ ಪ್ರತಿಯೊಂದು ಹಂತಗಳನ್ನು ನಾವು ಚಾಲೆಂಜ್ ಅನ್ನ ಫೇಸ್ ಮಾಡಿದ್ವಿ. ಬಟ್ ಯೂಶುವಲಿ ಏನಾಗುತ್ತೆ, ಯಾವುದೋ ಒಂದು ಹೊಸ ಚಾಲೆಂಜ್ ಬಂದಾಗ ಜನಸಾಮಾನ್ಯರು ತಲೆ ಮೇಲೆ ಕೈ ಹೊತ್ತು ಕುತ್ಕೊಂಡ್ಬಿಡ್ತಾರೆ. ಏನಾಯ್ತಪ್ಪ ಅಂತ. ಬುದ್ಧಿವಂತರು ಆ ಚಾಲೆಂಜ್ ನ ಹಿಂದೆ ಇರುವಂತ ಅವಕಾಶವನ್ನು ಗುರುತಿಸಿಕೊಂಡು ಅದರ ಮೇಲೆ ಕೆಲಸ ಮಾಡಿ ಅವರು ಅಗರ್ಭ ಶ್ರೀಮಂತರಾಗ್ತಾರೆ, ಮಲ್ಟಿ ಬಿಲಿಯನರ್ಸ್ ಆಗ್ತಾರೆ.
ಎವ್ರಿ ಚಾಲೆಂಜ್ ಇನ್ನೊಂದು ಆಪರ್ಚುನಿಟಿ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ, ನಿಮ್ಗೆಲ್ರಿಗೂ ಅರ್ಥ ಆಗುವಂತದ್ದು ಎಕ್ಸಾಂಪಲ್ ಇದು. ನಾವೆಲ್ಲರೂ ಪ್ರಯಾಣ ಮಾಡಿದ್ದೇವೆ. ಒಬ್ಬ ಪ್ರಯಾಣಿಕನಾಗಿ ನಾವು ಫೇಸ್ ಮಾಡುವಂತ ಗೊಂದಲಗಳೇನು? ಒಬ್ಬ ಪ್ರಯಾಣಿಕನಾಗಿ, ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಿಂದ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ನಿಮ್ಮ ಮನೆಯಿಂದ ನೀವು ಏರ್ಪೋರ್ಟ್ಗೆ ಹೋಗ್ಬೇಕು. ಹೊರಡುವ ಗಡಿ ಬಿಡಿಲಿ ನಿಮ್ಮ ತಲೆಯಲ್ಲಿ ಒಂದು ಗೊಂದಲ ಇರುತ್ತೆ, ನಂಗೆ ಸರಿಯಾದ ಟೈಮಿಗೆ ಟ್ಯಾಕ್ಸಿ ಸಿಗತ್ತಾ, ಟ್ಯಾಕ್ಸಿ ಸಿಕ್ಕಿದ ಆ ಟ್ಯಾಕ್ಸಿ ಡ್ರೈವರ್ ನಾನು ಹೇಳಿದ ಜಾಗಕ್ಕೆ ಬರ್ತಾನ, ಬಂದ ನಂತರ ಅವ್ನು ಸರಿಯಾದ ಫೇರ್ ತಗೋತಾನ, ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾನೆ, ಇದೆಲ್ಲ ಗೊಂದಲಗಳು. ಅದೇ ಆ ಕಡೆಯಿಂದ ಒಬ್ಬ ಟ್ಯಾಕ್ಸಿ ಡ್ರೈವರ್ ಮನಸ್ಸಲ್ಲಿ ಕೂಡ ಒಂದು ಗೊಂದಲ ಇದೆ. ಏನದು? ಮನೆಯಿಂದ ಹೊರಡುವಾಗ್ಲೇ ಇವತ್ತು ನಮ್ಗೆ ಕಸ್ಟಮರ್ ಸಿಗ್ತಾರ, ಸಿಕ್ಕಿದ್ರೆ ಸರಿಯಾದ ಫೇರ್ ಕೊಡ್ತಾರ, ಒಬ್ಬ ಕಸ್ಟಮರ್ ಅನ್ನು ಡ್ರಾಪ್ ಮಾಡಿದಂತ ಇನ್ನೊಬ್ಬ ಕಸ್ಟಮರ್ ಸಿಗೋರಿ ನಾನು ಎಷ್ಟು ವೇಟ್ ಮಾಡ್ತೀನಿ. ಇದು ಯಾರದೊಂದು ಗೊಂದಲ? ಟ್ಯಾಕ್ಸಿ ಡ್ರೈವರ್. ಈ ಗೊಂದಲಗಳ ನಡುವೆನೇ ಎಷ್ಟೋ ವರ್ಷಗಳು ಕಳೆದು ಹೋಯ್ತು. ಈ ಗೊಂದಲಗಳ ಹಿಂದಿರುವ ಆಪರ್ಚುನಿಟಿ ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ಪರಿಹಾರ ಕೊಟ್ಟು, ಸೊಲ್ಯೂಷನ್ ಕೊಟ್ಟು, 2 ಕಂಪನಿಗಳು ಇವತ್ತು ಪ್ರಪಂಚದಾದ್ಯಂತ ದೊಡ್ಡ ಮಟ್ಟಕ್ಕೆ ಬೆಳೀತು. ದಟ್ ಈಸ್ ನನ್ ಅದರ್ ದೆನ್ ಓಲಾ ಅಂಡ್ ಊಬರ್. ಇದೇ ರೀತಿ ಸ್ವಿಗ್ಗಿ ಇರ್ಬೋದು, ಅಮೆಝಾನ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು. ಸ್ನೇಹಿತರೆ, ಇದು ಯಾವುದು ಕೂಡ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸ್ಟಾರ್ಟ್ ಆದ ಸಂಸ್ಥೆಗಳಲ್ಲ. ಅಥವಾ ಈಗ ನಾವು ಯೂಸ್ ಮಾಡ್ತಿರೋ ಪ್ಲಾಟ್ಫಾರ್ಮ್ ಝೂಮ್. ಸತ್ಯ ಹೇಳಿ, ನಿಮ್ಮಲ್ಲಿ ಎಷ್ಟು ಮಂದಿ 2020 ಫೆಬ್ರವರಿಯ ಮುಂಚೆ ಝೂಮ್ ಬಗ್ಗೆ ಗೊತ್ತಿತ್ತು? ಸತ್ಯ ಹೇಳ್ಬೇಕು, ನನಗೂ ಗೊತ್ತಿರ್ಲಿಲ್ಲ. ಬಟ್ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ that became very popular. ಇವತ್ತು ಸ್ಕೂಲ್ ಮಕ್ಕಳಿಂದ ಹಿಡಿದು ಟೀಚರ್ಸ್ ಇಂದ ಹಿಡಿದು ಕಾರ್ಪೊರೇಟ್ ವರ್ಲ್ಡ್ ಇದೆ, ಎವ್ರಿಬಡಿ ಯೂಸಿಂಗ್ ಝೂಮ್ ಆಪ್. ಇದು ಯಾವುದು ಕೂಡ ಕೋಟ್ಯಾಂತರ ಬಂಡವಾಳ ಹಾಕಿ ಸ್ಟಾರ್ಟ್ ಆಗಿಲ್ಲ. ಸಣ್ಣ ಐಡಿಯಾಸ್ ದಟ್ ಕನ್ವರ್ಟೆಡ್ ಅ ಪ್ರಾಬ್ಲಮ್ ಇಂಟು ಅನ್ ಆಪರ್ಚುನಿಟಿ ಟು ಆಲ್ ಸ್ಟೇಕ್ ಹೋಲ್ಡರ್ಸ್. ಒಂದು ಐಡಿಯಾನ ತಗೊಂಡು ಅದರ ಮೇಲೆ ವರ್ಕ್ ಮಾಡಿ ಇವತ್ತು ಮಲ್ಟಿ ಮಿಲಿಯನ್ ಆಗಿ ಬೆಳೆದಂತ ಸಂಸ್ಥೆಗಳು. ಸೊ ವಾಟ್ ಈಸ್ ದ ಆಪರ್ಚುನಿಟಿ ನೌ? ವಾಟ್ ಇಸ್ ದ ಆಪರ್ಚುನಿಟಿ ಬಿಹೈಂಡ್ ದ ಕರೆಂಟ್ ಸಿಚುವೇಶನ್? ಸ್ಟೇ ಟ್ಯೂನ್ ಟು ಫೈಂಡ್ ಔಟ್. ಯಾವ್ದೊಂದು ಆಪರ್ಚುನಿಟಿ ನಾವು ಅರ್ಥ ಮಾಡ್ಕೊಳ್ಳೋ ಮುಂಚೆ ನಮ್ಗೆ ಗೊತ್ತಾಗ್ಬೇಕಾದ್ರೆ ನಮ್ಮ ಜನರು ಅಥವಾ ನಾವು ಇವತ್ತು ಫೇಸ್ ಮಾಡುವಂತ ಚಾಲೆಂಜ್ ಏನು, ಇವತ್ತು ನಾವು ಫೇಸ್ ಮಾಡ್ತಿರುವಂತ ಚಾಲೆಂಜ್ ಏನು? ದೇರ್ ಆರ್ 2 ಮೇಜರ್ ಚಾಲೆಂಜಸ್ ವಾಟ್ ವಿ ಆರ್ ಫೇಸಿಂಗ್ ಟುಡೇ. ಒಂದು, ಸ್ಟೇಯಿಂಗ್ ಹೆಲ್ದಿ. ಎಲ್ಲರೂ ಹೇಳ್ತಾರೆ ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಸ್ಟೇ ಹೋಮ್, ಸ್ಟೇ ಸೇಫ್, ಹೊರಗಡೆ ಹೋಗ್ಬೇಡಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಹೆದ್ರಿ ಬದುಕ್ತಾ ಇದ್ದೇವೆ. ನಾವು ಆಕ್ಚುಲಿ ಬದುಕ್ತಾ ಇಲ್ಲ. ಹೆಸರು ಸ್ಟೇಯಿಂಗ್ ಹೆಲ್ದಿ. ನಮ್ಮ ಇವತ್ತಿನ ಸಿಚುವೇಶನ್ ಅಲ್ಲಿ ನಮ್ಮ ಹಾಗೂ ನಮ್ಮ ಕುಟುಂಬದವರ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಹೇಗೆ? ದಟ್ ಇಸ್ ದ ಫಸ್ಟ್ ಕ್ವೆಶ್ಚನ್, ಚಾಲೆಂಜ್. ಸೆಕೆಂಡ್ ಚಾಲೆಂಜ್ ಏನು? ಎಲ್ಲರೂ ಹೇಳ್ತಾರೆ ಸ್ಟೇ ಹೋಮ್, ಸ್ಟೇ ಹೆಲ್ದಿ, ಸ್ಟೇ ಹೋಮ್, ಸ್ಟೇ ಹೆಲ್ದಿ. ಓಕೆ, ಒಂದಿನ ಕೂತ್ಕೋಬಹುದು, 1 ವಾರ ಕೂತ್ಕೋಬಹುದು, 1 ತಿಂಗಳು ಕೂತ್ಕೋಬಹುದು, 2 ತಿಂಗಳು ಕೂತ್ಕೋಬಹುದು, 3 ತಿಂಗಳು ಕೂತ್ಕೋಬಹುದು. ಆಮೇಲೆ ಊಟ ಮಾಡ್ಬೇಕು ತಾನೆ, EMI ತುಂಬ್ಬೇಕು ತಾನೆ, ಮಕ್ಕಳದು ಫೀಸ್ ತುಂಬ್ಬೇಕು ತಾನೆ, ಮನೆಗೆ ಗ್ರೋಸರಿ ಬೇಕು ತಾನೆ, ದುಡ್ಡೇನ್ ಮಾಡೋಣ? ಸೊ ಈ ಪರಿಸ್ಥಿತಿಯಲ್ಲಿ ಒಂದು ಆದಾಯ ಗಳಿಸುತ್ತೆ. ಸೊ ನಮ್ಮ ಮೊದಲನೇ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ, ಚಾಲೆಂಜ್, ದಟ್ ಈಸ್ ಸ್ಟೇಯಿಂಗ್ ಹೆಲ್ದಿ. ಸ್ಟೇಯಿಂಗ್ ಹೆಲ್ದಿ ಇಸ್ ದ ಪ್ರಾಬ್ಲಮ್. ಅದಕ್ಕೆ ಆನ್ಸರ್ ಏನು? ವಾಟ್ ಇಸ್ ದ ಸೊಲ್ಯೂಷನ್? ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ಇಂಪ್ರೂವ್ ಯುವರ್ ಇಮ್ಯುನಿಟಿ. ನಿಮ್ಮ ದೇಹದ ಒಳಗಿರುವ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿ. ಹೇಗೆ? ಬೈ ಯೂಸಿಂಗ್ ಪ್ರಿವೆಂಟಿವ್ ಹೆಲ್ತ್ ಸಪ್ಲಿಮೆಂಟ್ಸ್. ಇದನ್ನು ನಾನು ಅಥವಾ ನಮ್ಮ ಸಂಸ್ಥೆ ಹೇಳ್ತಾ ಇಲ್ಲ, ಡಾಕ್ಟರ್, ಸೈಂಟಿಸ್ಟ್ ಮತ್ತು ವೆಲ್ನೆಸ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಈ ಸೊಲ್ಯೂಷನ್ ಕೊಡ್ತಾ ಇರೋ ನಮ್ಮ ಸಂಸ್ಥೆ ಹೆಸರು ಇಂಡಸ್ ವಿವಾ ಹೆಲ್ತ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್. ಲೆಟ್ ಅಸ್ ಗಿವ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಇಂಡಸ್ ವಿವಾ. ಯಾಕಂತ ಹೇಳಿದ್ರೆ ಇದು ಬ್ಯಾಂಗ್ಳೂರ್ ಬೇಸ್ಡ್ ಮಲ್ಟಿ ನ್ಯಾಷನಲ್ ಕಂಪನಿ. 2014 ಜನವರಿಯಲ್ಲಿ 2014 ಜನವರಿಯಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆದ ಸಂಸ್ಥೆ. ನಮ್ಮ ಕಾರ್ಪೊರೇಟ್ ಆಫೀಸ್ ಇದೆ ಜಯಮಹಲ್ ಎಕ್ಸ್ಟೆನ್ಷನ್, ನಂದಿದುರ್ಗ ರೋಡ್, ಬೆಂಗಳೂರು. ಇದು ನಮ್ಮ ಸ್ವಂತ ವಿವಾ ಟವರ್. ಇದನ್ನು ಇನಾಗ್ರೇಟ್ ಮಾಡಿದ್ದು ಪ್ರಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರು. 2014 ಜನವರಿಯಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಆದ ನಮ್ಮ ಸಂಸ್ಥೆ 2019ಕ್ಕೆ ಭಾರತದ ಉದ್ದಗಲಗಳಲ್ಲೂ ಪಸರಿಸಿ ನಮ್ಮ ಆಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡಿ ಇವತ್ತು ಭಾರತ ಅಷ್ಟೇ ಅಲ್ಲ, ವಿಶ್ವದ ದೊಡ್ಡ ನಡೆಸಿರುವಂತ ದ ಮೋಸ್ಟ್ ಡೆವಲಪ್ಡ್ ಕಂಟ್ರಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಲ್ಲಿರುವ ಹ್ಯೂಸ್ಟನ್ ಸಿಟಿಯಲ್ಲಿರುವ ವಿಲಿಯಂ ಟವರ್ಸ್ ಅಲ್ಲಿ 2019 ನಮ್ಮ ಅಫಿಷಿಯಲಿ ಆಪರೇಷನ್ ಸ್ಟಾರ್ಟ್ ಆಗಿದೆ. 2020-2021 ಇಡೀ ಪ್ರಪಂಚದ ಹೇಳ್ತು ದ ವರ್ಸ್ಟ್ ಬಿಸ್ನೆಸ್ ಇಯರ್ ಫಾರ್ ಆಲ್ ಬಿಸ್ನೆಸ್ ಕಮ್ಯುನಿಟಿ ಅಂತ. ಬಟ್ ಈ ಪ್ಯಾಂಡಮಿಕ್ ಅಲ್ಲಿ ಕೂಡ ನಮ್ಮ ಸಂಸ್ಥೆ ಕಳೆದ ವರ್ಷ 148% ಫೈನಾನ್ಷಿಯಲ್ ಆನ್ಯುವಲ್ ಗ್ರೋತ್ ಮಾಡಿದೆ.
ಹಾಗೆ ನಮ್ಮ ಕೆಪಬಿಲಿಟಿ ಇದೆ. ನಮ್ಮ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ R&D ಡಿಪಾರ್ಟ್ಮೆಂಟ್ ಇಸ್ approved by Government of India. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ is certified by good manufacturing practice by ಆಯುಷ್ ಡಿಪಾರ್ಟ್ಮೆಂಟ್. ನಮ್ಮ ಮಾತೃ ಸಂಸ್ಥೆ ಏನ್ ಮಾಡ್ತಾ ಇದ್ದಾರೆ ಹೇಳಿದ್ರೆ, ನಮ್ಮ ಮಾತೃ ಸಂಸ್ಥೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಹಾಗೂ ಮಹಾರಾಷ್ಟ್ರದ ಬೇರೆ ಬೇರೆ ಹಳ್ಳಿಗಳಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 10,000 ಕೃಷಿಕರೊಟ್ಟಿಗೆ ವಿ ಹ್ಯಾವ್ ಕಾಂಟ್ರಾಕ್ಟ್ ಫಾರ್ಮ್. ಅಪ್ರಾಕ್ಸಿಮೇಟ್ಲಿ 22,000 ಎಕರೆ ಪ್ಲಸ್ ಎಕರೆ ಜಮೀನಲ್ಲಿ ಅರಸಿನ, ಎಳ್ಳು, ಚೆಂಡು ಹೂ, ಮಾಕ್ಲಿ ಬೇರು ಇಂತ ಆಯುರ್ವೇದಿಕ್ ಪ್ರಾಪರ್ಟೀಸ್ ಇರುವಂತ ಕ್ರಾಪ್ಸ್ ಮತ್ತೆ ಪ್ಲಾಂಟ್ಸ್ ಅನ್ನ ಆರ್ಗ್ಯಾನಿಕ್ ಆಗಿ ಬೆಳೆದ ಬೆಳೆಯನ್ನು ರೇಟ್ ಕಾಂಟ್ರಾಕ್ಟ್ ಅಲ್ಲಿ ಖರೀದಿ ಮಾಡಿ ಬೆಂಗಳೂರಿನ ಸಮೀಪದ ನೆಲಮಂಗಲದಲ್ಲಿರುವ ನಮ್ಮ ಪ್ಲಾಂಟ್ ಅಲ್ಲಿ ಪ್ರೋಸೆಸ್ ಮಾಡಿ ಮಾಲಿಕ್ಯೂಲ್ಸ್ ಅನ್ನ, ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಅಮೆರಿಕ, ಜಪಾನ್, ಜರ್ಮನ್ ಕಂಪನಿ ದೇಶಗಳಿಗೆ ಡೆವಲಪ್ ಕಂಟ್ರೀಸ್ಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ವಿ ಹ್ಯಾವ್ ಗಾಟ್ ಎ ಹ್ಯೂಜ್ ಕೆಪಾಸಿಟಿ ಆಫ್ processing capacity of 165 metric ton per month. ನಮ್ಮೆಲ್ಲ products are immunity boosting supplements, preventive health supplements. ನಮ್ಮ products are Ayurveda based products. ಬರೀ ಆಯುರ್ವೇದ ಅಷ್ಟೇ ಅಲ್ಲ, ಇಟ್ ಇಸ್ ಅಡ್ವಾನ್ಸ್ಡ್ ಆಯುರ್ವೇದ products. ಆಯುರ್ವೇದ ನಮ್ಗೆಲ್ಲ ಗೊತ್ತು, ಅಡ್ವಾನ್ಸ್ಡ್ ಆಯುರ್ವೇದ ಅಂದ್ರೆ ಸಿಂಪಲ್. ಆಯುರ್ವೇದದ ಮೂಲಭೂತ ತತ್ವಗಳನ್ನ ಬಿಟ್ಟು ಕೊಡದೆ ಸೈಂಟಿಫಿಕಲ್ ಆಗಿ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಆ ಪ್ರಾಡಕ್ಟ್ ಬಗ್ಗೆ ನಾವು ಏನ್ ಕ್ಲೇಮ್ ಮಾಡ್ತಾ ಇದ್ದೇವೆ ಅದನ್ನ if it is validated by science, then it is called as advanced Ayurveda products. ನಮ್ಮ ಪ್ರಾಡಕ್ಟ್ ತಯಾರಾಗುವುದು ಬೆಂಗಳೂರಿನ ಸಮೀಪದ ನೆಲಮಂಗಲದಲ್ಲಿ, ಬಟ್ ಇದರ ಫಾರ್ಮುಲೇಷನ್ ಆಗುವುದು ಜಪಾನ್. ಜಪಾನ್ ಕಾರ್ಪೊರೇಷನ್ ಜಪಾನ್. ಸ್ನೇಹಿತರೆ, ಇವತ್ತಿಗೂ ಕೂಡ ಪ್ರಪಂಚದಲ್ಲಿ ಗುಣಮಟ್ಟದ ಹೆಸರು ಬಂದಾಗ ಫಸ್ಟ್ ನಮ್ಮ ಮನಸ್ಸಲ್ಲಿ ಬರುವ ಹೆಸರು ಹೇಳಿದ ಜಪಾನ್. ನಮ್ಮ ಪ್ರಾಡಕ್ಟ್ಸ್, ಆಲ್ ದ ಪ್ರಾಡಕ್ಟ್ಸ್ ಆರ್ ಆಯುಷ್ ಪ್ರೀಮಿಯಂ ಸರ್ಟಿಫೈಡ್ ಪ್ರಾಡಕ್ಟ್ಸ್. Totally, we have totally 5 products. I am very happy to introduce our first flagship product, that is iPulse. ಇದೊಂದು immune boosting supplement, immune booster, antioxidant rich multi fruit juice. 1 ಲೀಟರ್ ಬರುತ್ತೆ. ಒಟ್ಟು 15 ಫ್ರೂಟ್ಸ್ ಮತ್ತೆ ಬೆರೀಸ್ ಇದು ಬ್ಲೆಂಡ್. ಇದು ಅದರ ಮುಖ್ಯವಾಗಿರುವಂತದ್ದು ಅಸೈ ಬೆರಿ ಅನ್ನೋದು ಇದರ ಕ್ಯಾಪ್ಟನ್. ಅಸೈ ಬೆರಿ ಅನ್ನೋದು ನಮ್ಮ ಮಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಯಾವುದೇ ಹಳ್ಳಿ ಕಾಡುಗಳಲ್ಲಿ ಸಿಗುವಂತದ್ದಲ್ಲ. ಇದು ಸಿಗತ್ತೆ ಅಮೆಜಾನ್ ರೈನ್ ಫಾರೆಸ್ಟ್ ಬ್ರೆಜಿಲ್. ಈ ಫ್ರೂಟ್ ಬಗ್ಗೆ 60ಕ್ಕಿಂತ ಜಾಸ್ತಿ ಕ್ಲಿನಿಕಲ್ ರಿಸರ್ಚ್ ಆಗಿದೆ. ಎಲ್ಲ ರಿಸರ್ಚ್ ನವರು ಹೇಳೋದಿಷ್ಟೇ, ಇವತ್ತಿನವರೆಗೆ ಪ್ರಪಂಚದಲ್ಲಿ ಸಿಕ್ಕಂತ ಸೂಪರ್ ಫ್ರೂಟ್ ಅಥವಾ ಮಿರಾಕಲ್ ಫ್ರೂಟ್ ಅಸೈ ಬೆರಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅನ್ನ ಕ್ವಾಲಿಟಿ ಮೆಜರ್ಮೆಂಟ್ ಒಂದು ಮೆಜರ್ಮೆಂಟ್ ದಟ್ಸ್ ಕಾಲ್ಡ್ ಆರೆಕ್. ಈ ಫ್ರೂಟ್ ಅಲ್ಲಿ 1,02,700 ಆರೆಕ್ ಸಿಗತ್ತೆ. ಆರೆಕ್ ಅಂದ್ರೆ ಆಕ್ಸಿಜನ್ ರಾಡಿಕಲ್ ಅಬ್ಸಾರ್ಬೆನ್ಸ್ ಕೆಪಾಸಿಟಿ, ಆಂಟಿ ಆಕ್ಸಿಡೇಷನ್ ಕೆಪಬಿಲಿಟಿ. ಆಂಟಿ ಆಕ್ಸಿಡೇಷನ್ ಕೆಪಬಿಲಿಟಿ ಅಂದ್ರೆ ಏನಂತ ಅರ್ಥ ಆಗ್ಬೇಕಂತಂದ್ರೆ, ಆಕ್ಸಿಡೇಷನ್ ಅಂದ್ರೆ ಏನಂತ ಅರ್ಥ ಆಗ್ಬೇಕು. ಸಿಂಪಲ್ ಆಗಿ ಹೇಳ್ತೀವಿ, ನಾವು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಸೇಬು ಅಥವಾ ಆಪಲ್ ತಂದಿದ್ದೇವೆ, ಹೌದಾ? ಅದನ್ನ ಕಟ್ ಮಾಡಿದಾಗ ಈ ತರ ಫ್ರೆಶ್ ಆಗಿ ವೈಟ್ ಆಗಿರುತ್ತೆ. ಒಂದು ಗಂಟೆ ಅದನ್ನ ಹಾಗೆ ಗಾಳಿಯಲ್ಲಿ ಬಿಟ್ರೆ ಬ್ರೌನಿಶ್ ಆಗುತ್ತೆ. ಅಂದ್ರೆ ಒಂದು ಆಪಲ್, ಒಂದು ಹಣ್ಣು ಫ್ರೆಶ್ ಇಂದ ಕೊಳೆಯುವ ಪ್ರಕ್ರಿಯೆಗೆ ನಾವು ಆಕ್ಸಿಡೇಷನ್ ಹೇಳ್ತೇವೆ. ಅದೇ ತರ ಒಂದು ಕಬ್ಬಿಣದ ಪಾತ್ರೆ ಮ್ಯಾನುಫ್ಯಾಕ್ಚರ್ಡ್ ಈ ತರ ಫ್ರೆಶ್ ಆಗಿತ್ತು, ಅದಕ್ಕೆ ನೀವು ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂತಂದ್ರೆ ಗಾಳಿಯಲ್ಲಿ ಬಿಟ್ರೆ ಒಂದು 6 ತಿಂಗಳಿಂದ 1 ವರ್ಷ ಈ ತರ ತುಕ್ಕು ಹಿಡಿಯುತ್ತೆ. ಇನ್ನೊಂದು 1 ವರ್ಷದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಅಂದ್ರೆ ಒಂದು ಕಬ್ಬಿಣದ ಪಾತ್ರೆ ತುಕ್ಕು ಹಿಡಿಯುವ ಪ್ರಕ್ರಿಯೆ ಅಥವಾ ನಾಶವಾಗುವ ಪ್ರಕ್ರಿಯೆಗೆ ನಾವು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ದ ಎಬಿಲಿಟಿ ಟು ಪ್ರಿವೆಂಟ್ ಆಕ್ಸಿಡೇಷನ್ ಅಂದ್ರೆ ಈ ಆಕ್ಸಿಡೇಷನ್ ಅನ್ನೋ ಪ್ರಕ್ರಿಯೆ ನಮ್ಮ ಶರೀರದಲ್ಲಿ, ನಮ್ಮ ಅಂಗಾಂಗಗಳಲ್ಲಿ, ನಮ್ಮ ಸೆಲ್ಯುಲರ್ ಲೆವೆಲ್ ಅಲ್ಲಿ 24/7 ನಡೀತಾ ಇರುತ್ತೆ. ಅಂದ್ರೆ ನಮ್ಮ ದೇಹದ ಆರೋಗ್ಯವನ್ನು ನಾಶ ಮಾಡುವ ಪ್ರಕ್ರಿಯೆ ಕೂಡ ಹೇಳ್ತೇವೆ ಆಕ್ಸಿಡೇಷನ್. ಇದನ್ನ ಪ್ರಿವೆಂಟ್ ಮಾಡುವ ಎಬಿಲಿಟಿಗೆ ನಾವು ಹೇಳುದು ಆರೆಕ್. ಸ್ನೇಹಿತರೆ, ಈ ಪ್ರಾಡಕ್ಟ್ ಬೆಳಿಗ್ಗೆ 30 ml ತುಂಬಾ ಟೇಸ್ಟಿ ಇದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ 30 ml, ಸಾಯಂಕಾಲ ಊಟಕ್ಕೆ 3/4 ಗಂಟೆ ಮುಂಚೆ 30 ml ಸೇವನೆ ಮಾಡೋದ್ರಿಂದ ನಿಮ್ಗೆ ಒಂದು ದಿನದಲ್ಲಿ 7,000 ಆರೆಕ್ ಸಿಗುತ್ತೆ. ಒಬ್ಬ ಡಾಕ್ಟರ್ಸ್ ಮತ್ತೆ ಸೈಂಟಿಸ್ಟ್ ನವ್ರು ಹೇಳೋ ಪ್ರಕಾರ ಒಬ್ಬ ಆರೋಗ್ಯವಂತ ವ್ಯಕ್ತಿ ತನ್ನ ಆರೋಗ್ಯ ಕಾಪಾಡ್ಕೊಂಡು ಹೋಗ್ಬೇಕಂತಾದ್ರೆ ಒಂದು ದಿನದಲ್ಲಿ 5,000 ಆರೆಕ್ ಅವಶ್ಯಕತೆ ಇದೆ. ಅದು ನಮ್ಮ ದೈನಂದಿನ ಆಹಾರದಿಂದ ನಮ್ಗೆ ಸಿಗ್ತಾ ಇಲ್ಲ.
ಬಟ್ 60 ml ಐಪಲ್ಸ್ ಕುಡಿಯೋದ್ರಿಂದ ಇಟ್ ಇಸ್ ಈಕ್ವಲೆಂಟ್ ಆಫ್ 7000 RX. ಅಥವಾ ನೀವು 7000 RX ಸಿಗ್ಬೇಕಂತಾದ್ರೆ 3.5 kg ಅಸಾರ್ಟೆಡ್ ಡಿಫ್ರೆಂಟ್ ಕಲರ್ಸ್ ಇದು 3.5 kg ಆರ್ಗ್ಯಾನಿಕ್ ಫ್ರೂಟ್ಸ್ ಅನ್ನು ನೀವು ತಿಂದ್ರೆ ನಿಮ್ಗೆ 7000 RX ಸಿಗುತ್ತೆ. ಅದು ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್ ಪಾಸಿಬಲ್, ರೈಟ್? ಏನ್ ಮಾಡುತ್ತೆ ಇದು? ನಿಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ, ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಬೂಸ್ಟ್ ಮಾಡುತ್ತೆ, ಪ್ರೊಟೆಕ್ಟ್ ಫ್ರಮ್ ಬ್ಯಾಕ್ಟೀರಿಯಾಸ್, ವೈರಸಸ್ ಅಂಡ್ ಪ್ಯಾರಾಸೈಟ್ಸ್. ಇವತ್ತೇನು ಕೋವಿಡ್-19 ಅಂತ ಲಬ ಉಟ್ಕೊಳ್ತಾ ಇದ್ದೀವ, ಏನದು ಕೋವಿಡ್-19? ಇಟ್ಸ್ ಅ ವೈರಸ್. ಕೋವಿಡ್ ಪರ್ಮನೆಂಟ್ ಅಲ್ಲ, ನಾಳೆ ಹೋಗ್ಬೋದು, ಬಟ್ 1 ವರ್ಷ ಬಿಟ್ಟು ಅದ್ರ ಅಪ್ಪ ಡೇವಿಡ್ ಬರ್ಬೋದು. ಅದು ಕೂಡ ವೈರಸ್. ಯಾವುದೇ ವೈರಸ್, ಪ್ಯಾರಾಸೈಟ್, ಬ್ಯಾಕ್ಟೀರಿಯಾಸ್ ಇಂದ ನಿಮ್ಮ ದೇಹವನ್ನು, ನಿಮ್ಮ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಇದು ಹೆಲ್ಪ್ ಆಗುತ್ತೆ. ಇದು ನಮ್ಗೆ ಇನ್ಸ್ಪೈರ್ ಆದ್ದು ನಾಸಾದಿಂದ. ನಾಸಾ ಗೊತ್ತಲ್ಲ ನಿಮ್ಗೆ? ಅಮೆರಿಕದ ಒಂದು ಸಂಸ್ಥೆ, ಆರ್ಗನೈಸೇಷನ್, ಅಂತರಿಕ್ಷಕ್ಕೆ ಅಂತರಿಕ್ಷಯಾನಿಗಳನ್ನ ಕಳಿಸುವಂತ ಸಂಸ್ಥೆ. ಅವರ ಹೇಳಿಕೆಯ ಪ್ರಕಾರ ಒಬ್ಬ ಆಸ್ಟ್ರೋನಾಟ್ ಸ್ಪೇಸಿಗೆ ಹೋದಾಗ ಬಿಕಾಸ್ ಆಫ್ ಝೀರೋ ಗ್ರಾವಿಟಿ ಅಂಡ್ ಹಿಸ್ ಎಕ್ಸ್ಪೋಜರ್ ಟು ಹೈ ರೇಡಿಯೇಷನ್, ಅವ್ನು ವಾಪಸ್ ಬಂದ ನಂತರ ಅವನ ಯೌವನ ಕಳ್ಕೊಳ್ತಾನೆ, ಆರೋಗ್ಯ ಕಳ್ಕೊಳ್ತಾನೆ, ಮುಖದಲ್ಲಿ ರಿಂಕಲ್ಸ್ ಬರುತ್ತೆ, ಕಪ್ಪು ಬ್ಲಾಕ್ ರಿಂಗ್ ಬರುತ್ತೆ, ಕಣ್ಣು ಕಡೆ ದೃಷ್ಟಿ ಕಳ್ಕೊಳ್ತಾನೆ. ಅವನ ಏಜಿಂಗ್ ಪ್ರೋಸೆಸ್ 4 to 5 times ನಾರ್ಮಲ್ ಜನಕ್ಕಿಂತ ಜಾಸ್ತಿ ಆಗತ್ತೆ, ಅಂದ್ರೆ ಫಾಸ್ಟರ್ ಆಗಿರುತ್ತೆ. ಅಷ್ಟೇ ಅಲ್ಲ, ದಿ ಹೈಲಿ ಪ್ರೋನ್ ಟು ಕ್ಯಾನ್ಸರ್, ಸ್ಪೆಷಲಿ ಸ್ಕಿನ್ ಕ್ಯಾನ್ಸರ್. ನಾಸಾ ಸೈಂಟಿಸ್ಟ್ ನವರು ಹೇಳೋ ಪ್ರಕಾರ ಒಬ್ಬ ಆಸ್ಟ್ರೋನಾಟ್ ಸ್ಪೇಸಿಗೆ ಹೋಗಿ ಬಂದ ನಂತರ AS10 ಅನ್ನ ದಿನಕ್ಕೆ 60 ml ಸತತವಾಗಿ 6 ತಿಂಗಳು ಸೇವನೆ ಮಾಡಿದಲ್ಲಿ ಅವ್ನು ಕಳ್ಕೊಂಡ ಯೌವನ ಮತ್ತು ಆರೋಗ್ಯನ ರೀಗೇನ್ ಮಾಡ್ತಾನೆ. ಸ್ನೇಹಿತರೆ, ಇದನ್ನು ಬರೀ ಹೇಳಿಕೆ ಅಲ್ಲ, ಇದು ಆಲ್ರೆಡಿ ಕ್ಲಿನಿಕಲಿ ಪ್ರೂವ್ ಆಗಿದೆ. ಈ AS10 ನಲ್ಲಿ ಇದೆ ಅಸೈ ಬೇರೆ, ಅದರೊಟ್ಟಿಗೆ 4 ಬೆರೀಸ್ ಇದೆ. ನಮ್ಮ ಐಪಲ್ಸ್ ಅಲ್ಲಿ ಅಸೈ ಬೆರೊಟ್ಟಿಗೆ 4 ಅಲ್ಲ, 14 ಫ್ರೂಟ್ಸ್ ಅಂಡ್ ಬೆರೀಸ್ ಇದೆ. ಇಟ್ಸ್ ವೆರಿ ಗುಡ್ ಫಾರ್ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಹೃದಯ ಸಂಬಂಧಿತ ಆರೋಗ್ಯಕ್ಕೆ ಇದು ರಾಮಬಾಣ. ಸ್ನೇಹಿತರೆ, ನಮ್ಮ ದೇಹದ ಕಂಪ್ಲೀಟ್ ದೇಹದ ಒಳಗಡೆ ನರನಾಡಿಗಳಿವೆ, ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು. ಎಷ್ಟೋ ಸಲ ಅಲ್ಲಿ ಕ್ಲಾಟ್ ಆಗಿ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ LDL ಇಂದಾಗಿ ನರನಾಡಿಗಳು ಬ್ಲಾಕ್ ಆದಾಗ ಅದಕ್ಕೆ ಸಂಬಂಧಿತ ಕಾಯಿಲೆ ಬರುತ್ತೆ. ಈ ಪ್ರಾಡಕ್ಟ್ ಅಲ್ಲಿ 2 ಕಂಟೆಂಟ್ ಇದೆ, ಒಂದು ಪ್ಲಾನ್ಸ್ಟೆರಾಲ್ ಮತ್ತೊಂದು ರೆಸ್ವೆಟ್ರಾಲ್ ಅಂತ. ಇದೇನ್ ಮಾಡುತ್ತೆ? ನ್ಯಾಚುರಲ್ ಆಗಿ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಮೆಲ್ಟ್ ಮಾಡುತ್ತೆ. ಹೈಲಿ ಆಂಟಿ ಕ್ಯಾನ್ಸರ್ಸ್, ನಾವು ಲಕ್ಷಾಂತರ ಕ್ಯಾನ್ಸರ್ ಪೇಷಂಟ್ಸ್ ಈ ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದೇವೆ. ಕ್ಯಾನ್ಸರ್ ಪೇಷಂಟ್ಸ್ ಯೂಶುವಲಿ ಏನಾಗುತ್ತೆ, ಬಿಕಾಸ್ ದೇ ಅಂಡರ್ಗೋ ರೇಡಿಯೇಷನ್ ಅಥವಾ ಕೆಮೊಥೆರಪಿ, ಅವರ ರೋಗ ನಿರೋಧಕ ಶಕ್ತಿ ವೀಕ್ ಆಗ್ತಾ ಹೋಗುತ್ತೆ, ಕೂದಲು ಉದುರತ್ತೆ, ಹೇರ್ ಲಾಸ್ ಆಗತ್ತೆ, ಹಸಿವೆ ಇರಲ್ಲ ಅವ್ರಿಗೆ, ನಾಲಿಗೆಯಲ್ಲಿ ಟೇಸ್ಟ್ ಇರಲ್ಲ, ಡೈಜೆಷನ್ ಪಚನ ಕ್ರಿಯೆ ಸರಿಯಾಗಿರಲ್ಲ, ಊಟ ಬಿಡಿ ನೀರು ಕೂಡ ಕುಡಿಯಕ್ಕಾಗಲ್ಲ. ಅದರಿಂದಾಗಿ ಏನಾಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಕೊಟ್ಟಂತೆ ಎಷ್ಟೋ ಮಂದಿ ನೀರು ಕುಡಿಲಿಕ್ಕೆ ಆಗದಿದ್ದಂತ ಪೇಷಂಟ್ಸ್ ವಿದಿನ್ 3 months ಅಲ್ಲಿ ಇವತ್ತು ನೀರು ಬಿಡಿ ದಪ್ಪಕ್ಕಿ ಗಂಜಿ ಊಟ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಲಿಡ್ ಫುಡ್ ತಗೊಳ್ಳೋ ಸ್ಥಿತಿ ಬಂದ್ರೆ ಅಂದ್ರೆ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಬ್ಯಾಂಗ್ಳೂರಿನ ಒಬ್ಬ ಫೇಮಸ್ ಆಂಕಾಲಜಿ ಸರ್ಜನ್ ಡಾಕ್ಟರ್ ರಾಮಚಂದ್ರಪ್ಪ, ಅವ್ರು ಆಕ್ಚುಲಿ ಸೌತ್ ಆಫ್ರಿಕಾ ಮತ್ತೆ ಲಂಡನ್ ಅಲ್ಲಿ 25 ವರ್ಷ ಆಂಕಾಲಜಿ ಸರ್ಜನ್ ಆಗಿ ಕೆಲಸ ಮಾಡಿದವರು. ಈ ಪ್ರಾಡಕ್ಟ್ ಅನ್ನ ಅವ್ರು ಹೇಳೋ ಪ್ರಕಾರ ಸಾಧಾರಣ 1000 ಮಂದಿ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ದಿಸ್ ಇಸ್ 21ನೇ ಶತಮಾನದ ಅಮೃತ ಅಂತ. ಸೇಗೆ ಹಾಗಾದ್ರೆ ಏನಿದು? ಹಾರ್ಟ್ಗೆ ಮತ್ತೆ ಕ್ಯಾನ್ಸರ್ ಪೇಷಂಟ್ ಕೊಡೋ ಔಷಧಿನ? ಖಂಡಿತ ಅಲ್ಲ, ಇದೊಂದು ಫುಡ್ ಸಪ್ಲಿಮೆಂಟ್. ಇದು ಬರೀ ಕ್ಯಾನ್ಸರ್ ಮತ್ತೆ ಕಾರ್ಡಿಯಕ್ ವೆಲ್ನೆಸ್ ಅಷ್ಟೇ ಅಲ್ಲ, ಇದು ನಿಮ್ಮ ದೇಹದ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಏನೆಲ್ಲ ಡ್ಯಾಮೇಜ್ ಆದ ಸೆಲ್ಸ್ ಇದೆ ಅದನ್ನ ರಿಪೇರಿ ಮಾಡುತ್ತೆ, ಹೆಲ್ದಿ ಸೆಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಸೆಲ್ಸ್ ಅಥವಾ ಪ್ರತಿಯೊಂದು ಜೀವಕೋಶಗಳು ಆರೋಗ್ಯಕರ ಇದ್ರೆ ಹೆಲ್ದಿ ಸೆಲ್ಸ್ ವಿಲ್ ಫಾರ್ಮ್ ಹೆಲ್ದಿ ಟಿಶ್ಯೂ ವಿಲ್ ಫಾರ್ಮ್ ಹೆಲ್ದಿ ಆರ್ಗನ್ಸ್ ವಿಲ್ ಫಾರ್ಮ್ ಹೆಲ್ದಿ ಬಾಡಿ. ಇದರಲ್ಲಿ ಏನ್ ರಾಕೆಟ್ ಸೈನ್ಸ್ ಇಲ್ಲ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಹೆಲ್ತ್ ಆರೋಗ್ಯಕ್ಕೆ ಪ್ರತಿಯೊಂದು ಅಂಗಾಂಗಗಳಿಗೆ ಜೀವಕೋಶ ಲೆವೆಲ್ ಕೆಲಸ ಮಾಡುತ್ತೆ. ಅದು ಪೈಲ್ಸ್ ಇರ್ಬೋದು, ಪಿಸ್ತುಲ್ ಇರ್ಬೋದು, ಸ್ಕಿನ್ ಇರ್ಬೋದು, ನರ್ವ್ಸ್ ಹೆಲ್ತ್ ಇರ್ಬೋದು, ಅಥವಾ ಬ್ಲಡ್ ಪ್ಯೂರಿಫಿಕೇಶನ್ ಇರ್ಬೋದು. ಇಟ್ ವಿಲ್ ವರ್ಕ್ ಫಾರ್ ಎವ್ರಿಥಿಂಗ್. ಸೊ ವಿ ಹ್ಯಾವ್ ಗಿವನ್ ದಿಸ್ ಪ್ರಾಡಕ್ಟ್ ಟು ಲಕ್ಷಾಂತರ ಮಂದಿ ಈ ಪ್ರಾಡಕ್ಟ್ ಅನ್ನ ಬೆನಿಫಿಟ್ ತಗೊಂಡಿದ್ದಾರೆ. ಟುಡೇ ಐ ವುಡ್ ಲೈಕ್ ಟು ಇನ್ವೈಟ್ ಕವಿತಾ ಮೇಡಮ್ ಫ್ರಮ್ ಉಡುಪಿ. ಕವಿತಾ ಮೇಡಮ್ ಅರಿದೆ? ಕವಿತಾ ಮೇಡಮ್ ನಮಸ್ಕಾರ. ಪ್ಲೀಸ್ ಅನ್ಮ್ಯೂಟ್ ಯುವರ್ ಸೆಲ್ಫ್.
ಮ್ಯೂಟ್ ಬಟನ್ ಇದೆ ಮೇಡಮ್. ಎಸ್ ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಕವಿತಾ ಮೇಡಮ್. ಎಲ್ರಿಗೂ ನಮಸ್ತೆ. ನಾನು ಉಡುಪಿಯಿಂದ ಕವಿತಾ ಅಂತ. ನಂಗೆ ಈ ಐಪಲ್ಸ್ ಬಗ್ಗೆ ಹೇಳಿದ್ದು ನನ್ನ ಫ್ರೆಂಡ್ ಶ್ರೀಲತಾ ಅಂತ. ನಾನು ಐಪಲ್ಸ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ 4 ಮಂತ್ ಆಯ್ತು. ನಂಗೆ ಒಂದೂವರೆ ವರ್ಷ ಟೈಮ್ ಅಲ್ಲಿ ಒಂದೂವರೆ ವರ್ಷ ಆಯ್ತು. ನಂಗೆ ಲೆಫ್ಟ್ ಸೈಡ್ ಕಾಲಲ್ಲಿ ತುಂಬಾ ಪೇನ್ ಬರ್ತಿತ್ತು. ತುಂಬಾ ಪೇನ್ ಅಂದ್ರೆ ಅದು ದಿನ ಇಡೀ ಇರುವುದಿಲ್ಲ. 1-2 ಗಂಟೆಗೆ ಒಂದ್ಸತಿ ಸ್ಟಾರ್ಟ್ ಆದ್ರೆ ಅದು ತಡ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಒಂಥರ ಸೆಡಿತ ಆತರ ನೋವು ಬರ್ತಾ ಇತ್ತು. ಹಾಗೆ ನಾನು ಮೆಡಿಸಿನ್ ಎಲ್ಲ ಮಾಡಿದೆ. 1-2-3 ಡಾಕ್ಟರ್ ಹತ್ರ ಸಹ ಹೋಗಿದ್ದೆ. ಅವ್ರು ಹೇಳಿದ್ರು ಎಕ್ಸ್ರೇ ಎಲ್ಲ ಮಾಡ್ಬೇಕು ಹಾಗೆಲ್ಲ ಹೇಳಿದ್ರು. ಬಟ್ ನಂಗೆ ಒಂದ್ ಸಣ್ಣ ಮಗು ಉಂಟು. ಹಾಗೆ ನಾನು ಅದಕ್ಕೆ ಮಾಡ್ತಾ ಇರ್ಲಿಲ್ಲ. ಹಾಗೆ ಟ್ಯಾಬ್ಲೆಟ್ ಎಲ್ಲ ತಗೊಳ್ತಿದ್ದೆ, ಕಮ್ಮಿ ಆಗ್ಲಿಲ್ಲ. ಆಗ ನನ್ನ ಫ್ರೆಂಡ್ ಹೇಳಿದ್ಲು, ನೀನ್ ಒಂದ್ಸತಿ ಐಪಲ್ಸ್ ಯೂಸ್ ಮಾಡಿ ನೋಡು ಅಂತ. ಹಾಗೆ ನಾನು ಐಪಲ್ಸ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಐಪಲ್ಸ್ ಯೂಸ್ ಮಾಡ್ತಾ ನಂಗೆ 1 ಮಂತ್ ಅಲ್ಲಿ 90% ಕಮ್ಮಿ ಆಯ್ತು. ಅಂದ್ರೆ ನಂಗೆ ಆ ನೋವು ಬರುವಾಗ ತುಂಬಾ ನೋವು ಬರ್ತಾ ಇರುವಾಗ ನಂಗೆ ಹೆದರಿಕೆ ಸ್ಟಾರ್ಟ್ ಆಗ್ತಿತ್ತು. ಅಬ್ಬಾ ಇದನ್ನ ಹೇಗ್ ತಡ್ಕೊಳ್ಳೋದು ಅಂತ. ಹಾಗಾಗಿ ಹೋಗಿ ನಾನು ಈ ಐಪಲ್ಸ್ ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ನನ್ನ ಮಾವನಿಗೆ ಸಹ ಒಳ್ಳೆ ರಿಸಲ್ಟ್ ಬಂದಿದೆ. ನನ್ನ ಮಾವ ಡ್ರೈವರ್ ಆಗಿದ್ದಾರೆ, ಅಂದ್ರೆ ಟಿಪ್ಪರ್ ಅಲ್ಲಿ. ಅವರು ಒಂದ್ಸತಿ ಆಕ್ಸಿಡೆಂಟ್ ಆಗಿ, ಅಂದ್ರೆ ಟಿಪ್ಪರ್ ಪಲ್ಟಿ ಆಗಿ, ಅವರು ಈ ಕುತ್ತಿಗೆ ಭಾಗ ಅವರಿಗೆ ಮೂವ್ಮೆಂಟ್ ಇರ್ಲಿಲ್ಲ. ಅದಕ್ಕೆ ಬೆಲ್ಟ್ ಹಾಕಿದ್ರು ಡಾಕ್ಟರ್. ಅದಕ್ಕೆ ಅವರಿಗೆ ನಾವು ಮಾತಾಡುವಾಗ ಸ್ಟ್ರೈಟ್ ಮಾತ್ರ ನೋಡ್ಲಿಕ್ಕೆ ಆಗ್ತಿತ್ತು, ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ನರದ ಪ್ರಾಬ್ಲಮ್ ಉಂಟಾ ಅಂತ ಹೇಳಿದ್ರು. ಮೆಡಿಸಿನ್ ಎಲ್ಲ ಮಾಡಿದ್ವಿ, ಏನು ರಿಸಲ್ಟ್ ಬಂದಿರ್ಲಿಲ್ಲ. 1 ವರ್ಷ ತನಕ ಆಗ್ತದೆ ನಿಮ್ಗೆ ಮೂವ್ ಆಗುವಾಗ ಅಂತ ಹೇಳಿ ಬೆಲ್ಟ್ ಹಾಕಿದ್ರು. ಹಾಗಿರುವಾಗ ನಾನು ಅವರಿಗೆ ಸಹ ಐಪಲ್ಸ್ ಯೂಸ್ ಮಾಡ್ಲಿಕ್ಕೆ ಕೊಟ್ಟೆ. ಐಪಲ್ಸ್ ಯೂಸ್ ಮಾಡ್ತಾ ಅವರಿಗೆ ಒಂದು ಬಾಟ್ಲು 1.5 ಬಾಟ್ಲು ಆಗಿರ್ಬೋದು. ಆ ಟೈಮಲ್ಲಿ ಅವರಿಗೆ ಸ್ವಲ್ಪನೇ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಅವರಿಗೆ ನೈಟ್ ಎಲ್ಲ ನಿದ್ದೆ ಸಹ ಬರ್ತಾ ಇರ್ಲಿಲ್ಲ. ಅಂದ್ರೆ ಸ್ಮೋಕ್ ಮಾಡ್ತಿದ್ರು ಆ ನೋವಿಗೆ. ಅವರು ಈ ಐಪಲ್ಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಸ್ಮೋಕ್ ಸಹ ಕಮ್ಮಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅವರಿಗೆ ಒಳ್ಳೆ ನಿದ್ದೆ ಬರ್ತದೆ ಅಂತ ಹೇಳಿದ್ರು. ಹಾಗೆ ನಾನ್ ಎಷ್ಟು ಹ್ಯಾಪಿ ಆಗಿದ್ದೇನೆ, ಹಾಗೆ ನನ್ನ ಮಾವ ಸಹ ತುಂಬಾ ಹ್ಯಾಪಿ ಆಗಿದ್ದಾರೆ. ನಾನು ಈ ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಫ್ರೆಂಡ್ ನನ್ಗೆ ಇದ್ರ ಪರಿಚಯ ಮಾಡಿಕೊಟ್ಟ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಸೂಪರ್. ಥ್ಯಾಂಕ್ ಯು ಕವಿತಾ ಮೇಡಮ್. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಶೇರಿಂಗ್. ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಇಂಥ ಲಕ್ಷಾಂತರ ಟೆಸ್ಟಿಮೋನಿ ಇದೆ. ಬೇರೆ ಬೇರೆ ಪೈಲ್ಸ್ ಇರ್ಬೋದು, ಪಿಸ್ತೂಲ್ ಇರ್ಬೋದು, ಸ್ಕಿನ್ ಇರ್ಬೋದು, ಹಾರ್ಟ್ ಇರ್ಬೋದು, ಲಕ್ಷಾಂತರ. 2014 ಜನವರಿಲಿ ಈ ಪ್ರಾಡಕ್ಟ್ ಲಾಂಚ್ ಆಯ್ತು. ಆಲ್ಮೋಸ್ಟ್ 1.5 ವರ್ಷ ನಾವು ಬರೀ ಒಂದೇ ಪ್ರಾಡಕ್ಟ್ ನ ಮಾರ್ಕೆಟ್ ಮಾಡ್ತಿದ್ವಿ, ಒಂದೇ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಿದ್ದು. 1.5 ವರ್ಷದ ಒಳಗಡೆ ವಿ ಸೋಲ್ಡ್ ಮೋರ್ ದೆನ್ 5 lakh ಬಾಟಲ್ಸ್ ಅಕ್ರಾಸ್ ಇಂಡಿಯಾ. 5 ಲಕ್ಷ ಬಾಟಲ್ 1.5 ವರ್ಷದಲ್ಲಿ. ಈ ಪ್ರಾಡಕ್ಟ್ ಸೂಪರ್ ಹಿಟ್ ಆದ ನಂತರ ನಮ್ಮ ಜನರಿಗೆ ಇನ್ನೊಂದೇನಾದ್ರು ಕೊಡಬೇಕಂತ ಯೋಚನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದು ಹೇಳಿದ್ರೆ, ಹೈಯೆಸ್ಟ್ ಹೆಲ್ತ್ ಚಾಲೆಂಜ್ ಇವತ್ತು ಭಾರತ ದೇಶದಲ್ಲಿ ಯಾವ್ದು ಡಯಾಬಿಟಿಸ್ ಅನ್ನೋದು ಒಂದು ರೋಗ ಅಲ್ಲ, 10 ಹಲವು ರೋಗಗಳ ಒಂದು ಸಮ್ಮಿಶ್ರಣ, ಅದೊಂದು ಕಂಡೀಷನ್. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಪ್ರಕಾರ ನಮ್ಮ ದೇಶ ಪ್ರಪಂಚದ ಡಯಾಬಿಟಿಕ್ ರಾಜಧಾನಿಯಾಗಿದೆ. ಸೊ ನಮ್ ಜನ ವರ್ಷಾನುಗಟ್ಲೆಯಿಂದ ಟ್ಯಾಬ್ಲೆಟ್ ಇನ್ಸುಲಿನ್ ತಗೊಂಡು ಬೇಸತ್ತೋಗಿದ್ದಾರೆ. ನಮ್ಗೊಂದು ಥಾಟ್ ಬಂತು, ಯಾಕಂದ್ರೆ ಜೀವನ ಶೈಲಿಯಲ್ಲಿ ಸ್ವಲ್ಪ ಪರಿವರ್ತನೆ ಮಾಡಿ ಆ ಟ್ಯಾಬ್ಲೆಟ್ ಮತ್ತೆ ಇನ್ಸುಲಿನ್ ಹೊರಗಡೆ ಬಂದು ಅವರು ಡಯಾಬಿಟಿಸ್ ಕಂಟ್ರೋಲ್ ಮಾಡುವಾಗಾದ್ರೆ ಹೇಗೆ. ಆಗ ನಮ್ಗೆ ಗೊತ್ತಾದ ಹೇಳಿದ್ರೆ, ಪ್ರತಿಯೊಬ್ಬ ಭಾರತೀಯ ಬೆಳಿಗ್ಗೆ ಎದ್ದು ಕೂಡ ಕಾಫಿ ಅಥವಾ ಚಾ ಬೇಕೇ ಬೇಕು. ಸೊ ವಿ ಇಂಟ್ರೊಡ್ಯೂಸ್ ಒನ್ ವಂಡರ್ಫುಲ್ ಪ್ರಾಡಕ್ಟ್ ದಟ್ ಇಸ್ ಕಾಲ್ಡ್ ಐ ಕಾಫಿ. ಜಸ್ಟ್ ಇದರ ಟ್ಯಾಗ್ಲೈನ್ ನೋಡಿ, ಮ್ಯಾನೇಜ್ ಡಯಾಬಿಟಿಸ್ ವಿತ್ ಗ್ರೇಟ್ ಟೇಸ್ಟಿಂಗ್ ಕಾಫಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಇದು 25 ಇದರಲ್ಲಿ ಏನಿದೆ ಇರುವುದು ಮೇನ್ ಆಗಿ ಕಾಫಿ ಒಟ್ಟಿಗೆ. ಇದರಲ್ಲಿ 2 ಫ್ಲೇವರ್ ಬರುತ್ತೆ. ಒಂದು ಐ ಕಾಫಿ ಕ್ರೀಮರ್, ಮತ್ತೊಂದು ಐ ಕಾಫಿ ಬ್ಲ್ಯಾಕ್. ಇದರಲ್ಲಿ ಕಾಫಿ ಬೀಜ ನಾವು ನಮ್ಮ ಪಕ್ಕದ ಮಡಿಕೇರಿ ಇಂದ ನಾವು ಪ್ರೊಕ್ಯೂರ್ ಮಾಡಿದ್ದೇವೆ. ಅದರೊಟ್ಟಿಗೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ದಟ್ ಈಸ್ ಬಾಟನಿಕಲ್ ನೇಮ್ ಇಸ್ ಸಲೇಶಿಯಾ ರೆಟಿಕ್ಯುಲೇಟಾ, ಸಂಸ್ಕೃತದಲ್ಲಿ ಏಕನಾಯಕ ಅಂತ. ಇದನ್ನ ಕಂಡುಹಿಡಿದವರು ಯಾರು? ನಾಸಾದ ಸೈಂಟಿಸ್ಟ್ ಅಲ್ಲ, ನಮ್ಮ ಹೆಮ್ಮೆಯ ಆಯುರ್ವೇದದ ಪಿತಾಮಹ ಅನ್ಸ್ಕೊಂಡಿರುವಂತ ಚರಕ ಮಹರ್ಷಿಗಳು 3000 ವರ್ಷಗಳ ಹಿಂದೆ ಚರಕ ಸಂಹಿತೆಯಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಏಕನಾಯಕ ಮಧುಮೇಹ ಮತ್ತು ಪ್ರಮೇಯವನ್ನ ನಿವಾರಿಸುವಲ್ಲಿ ಉಪಯುಕ್ತ ಅಂತ. ಸಂಸ್ಕೃತದಲ್ಲಿ ಏಕನಾಯಕಂ ಅಂತಾರೆ, ಕನ್ನಡ ಮತ್ತು ತುಳುವಿನ ಆಡು ಭಾಷೆಯಲ್ಲಿ ಏಕನಾಯಕನ ಬೇರು ಅಂತಾರೆ. ಆಗಿನ ಸಮಯದಲ್ಲಿ ಜನ ಏನ್ ಮಾಡ್ತಿದ್ರು, ಇದರ ಬೇರನ್ನು ತಗೊಂಡು ಕಪ್ ತರ ಮಾಡಿ ರಾತ್ರಿ ನೀರ್ ಹಾಕಿಟ್ಟು ಆ ನೀರನ್ನ ಬೆಳಿಗ್ಗೆ ಕುಡಿದಾಗ ನ್ಯಾಚುರಲ್ ಇಂದ ಬ್ಲಡ್ ಶುಗರ್ ಮ್ಯಾನೇಜ್ ಆಗ್ತಾ ಇತ್ತು. ಅಥವಾ ಅದ್ರ ಕಷಾಯ ಮಾಡಿ ಕುಡಿತಾ ಇದ್ರು. ಸರಿಸುಮಾರು ಒಂದು 13-14 ವರ್ಷಗಳ ಹಿಂದೆ
ನಮ್ಮ ಮಾತೃ ಸಂಸ್ಥೆ ಬಯೋ ಆಕ್ಟಿವ್ ಜಪಾನ್ ಕಾರ್ಪೊರೇಷನ್ ಜಪಾನ್ನವರು ಆಯುರ್ವೇದದಲ್ಲಿ ರಿಸರ್ಚ್ ಮಾಡುವಾಗ ಏಕನಾಯಕದ ಬಗ್ಗೆ ಗೊತ್ತಾಯ್ತು. ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು. ಇದು ತುಂಬಾ ಕಹಿ ಇರುತ್ತೆ ಟೇಸ್ಟ್. ಅವ್ರು ಏನ್ ಮಾಡಿದ್ರು, ಇದನ್ನ ಪ್ರೋಸೆಸ್ ಮಾಡಿ ಇದರ ಕಹಿಯನ್ನ ಬೇರ್ಪಡಿಸಿ ಪೌಡರ್ ಫಾರ್ಮ್ ಕನ್ವರ್ಟ್ ಮಾಡಿ ಸಲ್ಸಿಟಲ್ ಅಂತ ಪೇಟೆಂಟ್ ಮಾಡಿ ಕಳೆದ 13-14 ವರ್ಷಗಳಿಂದ ಅಮೆರಿಕ, ಜರ್ಮನಿ, ಜಪಾನ್ ನಲ್ಲಿರುವಂತಹ ಫಾರ್ಮಾ ಮತ್ತು ನ್ಯೂಟ್ರಿಸ್ಯೂಟಿಕಲ್ ಕಂಪನಿ ವಿಚ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಡ್ರಗ್ಸ್ ಕನೆಕ್ಟೆಡ್ ಟು ಡಯಾಬಿಟಿಸ್ ಅದಕ್ಕೆ ಮೇನ್ ಇಂಗ್ರೀಡಿಯಂಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಆಲ್ರೆಡಿ ಕ್ಲಿನಿಕಲಿ ಪ್ರೂವ್ ಆಗಿದೆ. ನಾವೇನ್ ಮಾಡಿದ್ವಿ, ಅದನ್ನ ಕಾಫಿಯಲ್ಲಿ ಮಿಕ್ಸ್ ಮಾಡಿ ಅದರೊಟ್ಟಿಗೆ ಮೆಂತೆ ಹಾಗೆ ಕಪ್ಪಿ ಕಾಚು ಅಂತ ಬೇರೆ ಕೆಲವು ಆಯುರ್ವೇದಿಕ್ ಹಬ್ಸ್ ಅನ್ನು ಮಿಕ್ಸ್ ಮಾಡಿ ಯು ಕಮ್ ಔಟ್ ವಿತ್ ವಂಡರ್ಫುಲ್ ಕಾಫಿ. ಮಾಡುವುದೇನು, ಕಟ್ ಮಾಡಿ ಒಂದು ದೊಡ್ಡ ಲೋಟ ತಗೊಳ್ಳಿ, ಅದರಲ್ಲಿ ಹಾಕಿ 120 to 150 ml ಕುದಿ ಬರುವ ನೀರು, ಕೋಲ್ಡ್ ವಾಟರ್ ಅಲ್ಲ, ವಾರ್ಮ್ ಅಲ್ಲ, ಬಾಯ್ಲಿಂಗ್ ವಾಟರ್ ಹಾಕಿ ಮಿಕ್ಸ್ ಮಾಡಿ. ಹಾಲು ಜೊತೆ ನೀರು ಬೇಡ. ಬ್ಯೂಟಿಫುಲ್ ಟೇಸ್ಟ್, ಬ್ಯೂಟಿಫುಲ್ ಫ್ಲೇವರ್. ಬೆಳಿಗ್ಗೆ ಒಂದು ಕಾಫಿ, ಸಾಯಂಕಾಲ ಒಂದು ಕಾಫಿ. ನ್ಯಾಚುರಲ್ ಹೇಗಿಂದ ವಿ ಕ್ಯಾನ್ ಮ್ಯಾನೇಜ್ ಯುವರ್ ಬ್ಲಡ್ ಶುಗರ್. ನನ್ನೊಬ್ಬರು ಸ್ನೇಹಿತರು ಹಾಗಾದ್ರೆ ಹರಿಪ್ರಸಾದ್ ಕಳೆದ 12 ವರ್ಷದಿಂದ ನಾನು ಬೆಳಿಗ್ಗೆ ಟ್ಯಾಬ್ಲೆಟ್, ಸಾಯಂಕಾಲ ಇನ್ಸುಲಿನ್ ತಗೋತಾ ಇದ್ದೇನೆ. ನಾನು ಟ್ಯಾಬ್ಲೆಟ್ ಮತ್ತೆ ಇನ್ಸುಲಿನ್ ಸ್ಟಾಪ್ ಮಾಡ್ಬೋದು? ಖಂಡಿತ ಇಲ್ಲ ಸ್ನೇಹಿತರೆ. ಇದು ಕೂಡ ಮೆಡಿಸಿನ್ ಅಲ್ಲ, ಇದೊಂದು ಫುಡ್ ಸಪ್ಲಿಮೆಂಟ್. ನಿಮ್ದು ಟ್ಯಾಬ್ಲೆಟ್ ಅಥವಾ ಇನ್ಸುಲಿನ್ ಇದೆ, ಅದು ಆಸ್ ಇಟ್ ಇಸ್ ಕಂಟಿನ್ಯೂ ಮಾಡಿ. ಬಟ್ ಈ ಕಾಫಿ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಮ ಮನೆ ಪಕ್ಕದೊಂದು ಒಂದು ಒಳ್ಳೆ ಲ್ಯಾಬಿಗೆ ಹೋಗಿ, ರೆಪ್ಯೂಟೆಡ್ ಲ್ಯಾಬಿಗೆ ಹೋಗಿ ಲಿಪಿಡ್ ಪ್ರೊಫೈಲ್ ತಗೊಂಡು, ಲಿಪಿಡ್ ಪ್ರೊಫೈಲ್ ನಿಮ್ಮ ಶುಗರ್, ಕೊಲೆಸ್ಟ್ರಾಲ್ ಹಾಗೆ ನಿಮ್ದು ಹಿಮೋಗ್ಲೋಬಿನ್ ಎಲ್ಲಾನು ಬರುತ್ತೆ, ಪ್ರಿಂಟೆಡ್ ಮತ್ತೆ ಪ್ರೂಫ್ ಇರುತ್ತೆ. 1 ತಿಂಗಳು ಬೆಳಿಗ್ಗೆ ಮತ್ತೆ ಸಾಯಂಕಾಲ ನಾವು ಹೇಳಿದ ತರನೇ ತಗೊಳ್ಳಿ. 1 ತಿಂಗಳ ನಂತರ ಅದೇ ಲ್ಯಾಬಿಗೆ ಹೋಗಿ ಇನ್ನೊಂದು ರಿಪೋರ್ಟ್ ತಗೊಂಡು, 2 ರಿಪೋರ್ಟ್ ತಗೊಂಡು ನಮ್ಮ ಹತ್ರ ಬರಬೇಡಿ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ. ವೇರಿಯೇಷನ್ ಇದ್ರೆ ಡಾಕ್ಟರ್ ಏನ್ ಮಾಡ್ತಾರೆ, ನಿಮ್ಮ ಮೆಡಿಕಲ್ ಡೋಸೇಜ್ ಕಡಿಮೆ ಮಾಡ್ತಾರೆ. ಸ್ನೇಹಿತರೆ, ನಾನು ನಿಮ್ಗೆ ಬೆಟ್ ಹಾಕ್ತೇನೆ, 3 to 6 months ಒಳಗಡೆ ನಿಮ್ದು ಶುಗರ್ ಎಷ್ಟೇ ಇರಲಿ, 300 ಇರಲಿ, 400 ಇರಲಿ, 500 ಇರಲಿ, ನಾವು ಹೇಳಿದ ಪ್ರಕಾರ ತಗೊಂಡು 3 to 6 months ಒಳಗೆ ವಿಲ್ ಬಿ ಔಟ್ ಆಫ್ ದ ಟ್ಯಾಬ್ಲೆಟ್, ವಿಲ್ ಬಿ ಔಟ್ ಆಫ್ ದ ಇನ್ಸುಲಿನ್. ನಾವಿದ್ದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಬರೇ ಬ್ಲಡ್ ಶುಗರ್ ಮ್ಯಾನೇಜ್ಮೆಂಟ್ ಅಂತ. ಸ್ನೇಹಿತರೆ, ಬ್ಲಡ್ ಶುಗರ್ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ, ಎಷ್ಟೋ ಮಂದಿಗೆ 10-12 ವರ್ಷಗಳಿದ್ದಂತ ಮೈಗೆ ಇದರಿಂದ ಕ್ಲಿಯರ್ ಆಗಿದೆ. ಅಸ್ತಮ, ಡಸ್ಟ್ ಅಲರ್ಜಿ, ಗಂಟು ನೋವು, ಮಂಡಿ ನೋವು ಅದು ಕೂಡ ಕಡಿಮೆ ಆಗಿದೆ. ಸ್ವಲ್ಪ ಮಟ್ಟಿಗೆ ವೆಯ್ಟ್ ರಿಡಕ್ಷನ್ ಕೂಡ ಇದು ಹೆಲ್ಪ್ ಆಗ್ತದೆ. ಸೊ ಅಲ್ಟಿಮೇಟ್ ಫ್ರೆಂಡ್ಸ್, ಇದು ಆಕ್ಚುಲಿ ಯಾರು ತಗೋಬಹುದು? ಡಯಾಬಿಟಿಸ್ ಇದ್ದವ್ರು ತಗೋಬಹುದು. ಬಾರ್ಡರ್ ಅಲ್ಲಿ ಇದ್ದವ್ರು, ಡಯಾಬಿಟಿಸ್ ಇದ್ದವ್ರು ತಗೊಂಡ್ರೆ ದಿಲ್ ಕಮ್ ಟು ನಾರ್ಮಲ್. ಬಾರ್ಡರ್ ಲೈನ್ ಇದ್ದವ್ರು ತಗೊಂಡ್ರೆ ದಿಲ್ ಕಮ್ ಟು ನಾರ್ಮಲ್. ಇವತ್ತು ಯಾರು ನಾರ್ಮಲ್ ಇದ್ದೀರಾ, ನೀವು ಖಂಡಿತ ಈ ಕಾಫಿಯನ್ನು ಕುಡಿಬೇಕು. ಈ ಕಾಫಿಯನ್ನು ಕುಡಿದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ ಯಾವತ್ತೂ ಡಯಾಬಿಟಿಸ್ ಬರಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್, ಪ್ರಿವೆನ್ಷನ್ ಈಸ್ ಚೀಪರ್ ದೆನ್ ಕ್ಯೂರ್, ಪ್ರಿವೆನ್ಷನ್ ಈಸ್ ಸೇಫರ್ ದೆನ್ ಕ್ಯೂರ್. ನಾನು ಹೇಳಿದ ಇಷ್ಟೇ ಸ್ನೇಹಿತರೆ. ಕಳೆದ ಎಷ್ಟೋ ವರ್ಷಗಳಿಂದ ಲಕ್ಷ್ಮಿ ಕಾಫಿ, ಪಾಂಡುರಂಗ ಕಾಫಿ, ಮತ್ತೆ ನೆಸ್ಕೆಫೆ ಕುಡಿತಾ ಬಂದಿದ್ದೀರಾ. ಏನಾದ್ರು ಬೆನಿಫಿಟ್ ಆಗಿದಾ? ಜಸ್ಟ್ ಚೇಂಜ್ ಯುವರ್ ಕಾಫಿ. ಬೇರೆ ಕಾಫಿಯಿಂದ ಐ ಕಾಫಿಗೆ ಶಿಫ್ಟ್ ಆಗಿ ಯು ಗೆಟ್ ದ ಬೆನಿಫಿಟ್. ಈ ಪ್ರಾಡಕ್ಟ್ ಕೂಡ ಇಂಟ್ರೊಡ್ಯೂಸ್ ಮಾಡಿ ಕನ್ಸ್ಯೂಮ್ ಮಾಡಿ ಲಕ್ಷಾಂತರ ಜನರು ಬೆನಿಫಿಟ್ ತಗೊಂಡಿದ್ದಾರೆ. ಟುಡೇ ಐ ವುಡ್ ಲೈಕ್ ಟು ಇನ್ವೈಟ್ ಶರಣಮ್ಮ ಫ್ರಮ್ ರಾಯಚೂರು. ಶರಣಮ್ಮ ಅವರಿದ್ದಾರೆ ರಾಯಚೂರಿಂದ. ಮೇಡಮ್ ನಮಸ್ಕಾರ. ಅನ್ಮ್ಯೂಟ್ ಮಾಡಿ. ಅಲ್ಲಿ ಮ್ಯೂಟ್ ಬಟನ್ ಇದೆ ನೋಡಿ, ಲೆಫ್ಟ್ ಸೈಡ್. ಎಸ್ ಹೇಳಿ ಮೇಡಮ್. ಸರ್ ಬರ್ತಾ ಇಲ್ಲ ಇದು? ಎಸ್ ಬರ್ತಾ ಉಂಟು ಕೇಳ್ತಾ ಇದ್ದೀವಿ. ಹೇಳಿ ಪ್ಲೀಸ್. ಸರ್, ನನ್ನ ಹೆಸರು ಶರಣಮ್ಮ ಅಂತೇಳಿ ರಾಯಚೂರಿಂದ ಮಾತಾಡ್ತಾ ಇರೋದು. ಸರ್, ನನ್ಗೆ ಐ ಕಾಫಿ ಪರಿಚಯ ಮಾಡಿಸ್ಕೊಟ್ಟಂತವ್ರು ನನ್ ಗೆಳತಿಯರಾದ ಸುನೀತಾ ಮೇಡಮ್ ಅಂಡ್ ಆಮ್ಯಾಕ ಅಪರ್ಣ ಮೇಡಮ್ ಅಂತ. ನಮ್ಮ ಮನೆಯವ್ರಿಗೆ ಶುಗರ್ 200 ಇತ್ತು ಸರ್. ಎಲ್ಲಾ 2-3 ಹಾಸ್ಪಿಟ್ಲ್ ತೋರ್ಸಿದೆ ಸರ್. ಏನು ಅದು ರಿಸಲ್ಟ್ ಅಷ್ಟೊಂದು ಇದಾಗ್ಲಿಲ್ಲ. ಒಂದಿನ ಹಿಂಗೆ ನಮ್ಮನೆ ಶುಗರ್ ಸಲಗೆ ಬಾಳ ನಿಶಕ್ತಾಗಿ ಮನೆಗ್ ಬಂದಿದ್ರು. ಅವತ್ತು ಸುನೀತಾ ಮೇಡಮ್ ನಮ್ ಭೇಟಿಯಾಗಿ ಹೇಳಿದ್ರು, ಹಿಂಗ ನಿಮ್ ಮನೆಯವರಿಗೆ ಇದು ಶುಗರ್ ಇದೆ ಅಲ್ಲ, ಐ ಕಾಫಿ ಕೊಡು, ಅದ್ರ ರಿಸಲ್ಟ್ ಚೆನ್ನಾಗೈತೆ ಅಂತ ಹೇಳಿದ್ರು ಸರ್. ಹಂಗಾಗಿ ನಾನು ಅವ್ರಿಗೆ ಟೆಸ್ಟ್ ಮಾಡಿಸಿದಾಗ 200 ಇತ್ತು ಸರ್. ಇವ್ರು ಹೇಳಿ ಕಾಫಿ ಹೇಳಿ ಇವಾಗ 2 months ಅದು ಐ ಕಾಫಿ ಕೊಡ್ತಾ ಬಂದೆ ಸರ್. ಕೊಡ್ತಾ ಬಂದ್ರೆ ಅದು ಚೆನ್ನಾಗಿ ರಿಸಲ್ಟ್ ಬಂದ್ ಸರ್. ಯಾಕಂದ್ರೆ ಅವರಿಗೆ ಹೊರಗಿದ್ದ ಬಂದ್ರೆ ನಿಶಕ್ತ ಆಗೋದು, ಹೊಟ್ಟಿ ಸಂಕಟ ಆಗೋದು, ಚಕ್ರ ಬಂದಂಗ ಆಗೋದು, ಒಂದ್ ಸೈಡ್ ಹೆಡ್ಡಕ್ ಆಗೋದು ಆಗ್ತಿತ್ತು ಸರ್. ಇದೆಲ್ಲ ಕಡಿಮೆ ಆಯ್ತು ಸರ್. ಇವಾಗ ಹಂಗೆ ಕಂಟಿನ್ಯೂ ಅದನ್ನೇ ಮಾಡಿದಾರೆ ಸರ್. ಶುಗರ್ನು 140 ಒಳಗೆ ಇದೆ ಸರ್. 130, 140 ಇಷ್ಟೇ.
ಇಷ್ಟೇ ಇದೆ ಸರ್. ನಮ್ಮ ಅತ್ತೆಗೆ 300 ಇತ್ತು ಸರ್. ಅವ್ರಿಗೆ ನಡಿಬೇಕಾದ್ರೆ ಕೈ ಬೇಕಾಗ್ತಿದ್ದು ಸರ್. ಅವ್ರಿಗೆ ಕೊಟ್ಟೆ. ಅವರು ಇವಾಗ 2 months ಆಯ್ತು ಸರ್ ತಗೊಳ್ಳಿಕ್ಕೆ. ಮತ್ತೆ ಗುಳಿಗೆನು ಆಫ್ ಬಂದಿದ್ದಾರೆ. ಒಂದ್ ಫುಲ್ ಇತ್ತು, ಇವಾಗ ಆಫ್ ತಗೋತಾ ಇದ್ದಾರೆ. ಅವ್ರದ್ದು 150 ಇದೆ ಸರ್ ಇವಾಗ. ಹಾಗೆ ಕೈ ಬೇಕಾಗೋದನ್ನು ಸ್ವಲ್ಪ ಕಡಿಮೆ ಆಗಿದೆ ಸರ್. ಮತ್ತೆ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಕೈ ಬೇಕಾಗೋದು ಕಡಿಮೆ ಆಗ್ಯದ. ಹೊಟ್ಟೆಗೆ ಹಸು ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್ ಪ್ರಾಡಕ್ಟ್. ನನಗೆ ಈ ಪ್ರಾಡಕ್ಟ್ ಬಗ್ಗೆ ತುಂಬಾ ಹೆಮ್ಮೆ ಆಗಿದೆ ಸರ್. ಫಸ್ಟ್ ನನ್ ಗೆಳತಿಯರಾದ ಸುನೀತಾ ಮೇಡಮ್, ಅಪರ್ಣ ಮೇಡಮ್ಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಹಾಗೂ ತಮ್ಮ ಈ ಕಂಪ್ನಿ ನನಗೆ ಪರಿಚಯ ಮಾಡಿಕೊಟ್ಟು ಇಂಥ ಪ್ರಾಡಕ್ಟ್ ಕೊಟ್ಟಂತ ತಮಗೂ ತುಂಬಾ ಧನ್ಯವಾದಗಳು ಸರ್. ಸೂಪರ್ ಶರಣ ಮೇಡಮ್, ನಿಮ್ಮ ಮುಖದಲ್ಲಿ ಆ ಸಂತೋಷ ಕಾಣ್ತಾ ಇದೆ. ಆಕ್ಚುಲಿ ನಮ್ಮ ಅಚೀವ್ಮೆಂಟ್ ಏನ್ ಹೇಳಿದ್ರೆ, ನಿಮ್ಮ ಮುಖದಲ್ಲಿ ಯಾವ ತರ ನಗು ಇದೆನಾ ಅದೇ ತರ ಪ್ರತಿಯೊಬ್ಬ ಡಯಾಬಿಟಿಕ್ ಪೇಷಂಟ್ ಇದು ಡಯಾಬಿಟಿಸ್ ಕಡಿಮೆ ಆಗಿ ಪ್ರತಿಯೊಂದು ಮನೆಯಲ್ಲೂ ಇದೇ ನಗುವನ್ನ ತರಬೇಕು ಅನ್ನುವಂತ ದೊಡ್ಡ ಒಂದು ಮಹದಾಸೆಯಿಂದ ಈ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ವಂಡರ್ಫುಲ್ ಶೇರಿಂಗ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಹಾಗೆ ಇದ್ರ ನಂತರ ವಿ ಕೇಮ್ ಔಟ್ ವಿತ್ ಒನ್ ಮೋರ್ ಪ್ರಾಡಕ್ಟ್, ದಟ್ ಈಸ್ ಒನ್ ಮೋರ್ ಬ್ಯೂಟಿಫುಲ್ ಪ್ರಾಡಕ್ಟ್, ಐ ಗ್ಲೋ. ಸ್ನೇಹಿತರೆ, ಹೀಗೆ ಹೇಳಿ, ಯಾರಿಗೆ ಚಂದ ಕಾಣಿಸ್ಲಿಕ್ಕೆ ಇಷ್ಟ ಇಲ್ಲ ಹೇಳಿ? ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರೂ ಆಸೆ ಇದೆ ನಾವು ಸ್ಮಾರ್ಟ್ ಆಗಿ ಕಾಣ್ಬೇಕು ಅಂತ, ಹೌದಲ್ಲ? ಇದೇನ್ ಮಾಡಿದ್ರೆ ಇಟ್ಸ್ ಎ ಜೆಲ್ ರಿವೈಟಲೈಸ್ ಬ್ಯೂಟಿ ಫ್ರಮ್ ಇನ್ಸೈಡ್ ಔಟ್. ಏನಿದೆ ಇದರಲ್ಲಿ? ವಿಶ್ವದ ಕಾಸ್ಟ್ಲಿಯಸ್ಟ್ ಹರ್ಬ್ ಬಂದ್ರೆ ಸ್ಯಾಫ್ರಾನ್. ಅದರಲ್ಲೂ ಪ್ರೀಮಿಯಂ ಕ್ವಾಲಿಟಿಯ ಸ್ಯಾಫ್ರಾನ್ ಇದು ಹರ್ಬ್ ಸಿಗುದು ನಿಮ್ಗೆ. ಸ್ಯಾಫ್ರಾನ್ ಸಿಗುದು ಕಾಶ್ಮೀರ ಕಣಿವೆಯಲ್ಲಿ. ಕಾಶ್ಮೀರ ಕಣಿವೆಯಿಂದ ತಂದಂತ ಕೇಸರಿ, ಅದರೊಟ್ಟಿಗೆ ಬಹಳಷ್ಟು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದ್ದೇವೆ. ಇದು ಆಂಟಿ ಏಜಿಂಗ್ ಆಗಿ ಹೆಲ್ಪ್ ಮಾಡುತ್ತೆ, ರಿಪೇರ್ಸ್ ದ ಸ್ಕಿನ್ ಅಟ್ ಸೆಲ್ಯುಲರ್ ಲೆವೆಲ್, ರಿಸ್ಟೋರ್ಸ್ ಕೊಲೆಜಾನ್, ಆಂಟಿ ಇನ್ಫ್ಲಮೇಟರಿ, ಸ್ಕಿನ್ ಲೈಟನಿಂಗ್ ಗೆ, ಹೈಡ್ರೇಟ್ ಸ್ಕಿನ್. ಇದು 4 ಬೇರೆ ಬೇರೆ ಫ್ಲೇವರ್ ಅಲ್ಲಿ ಬರುತ್ತೆ: ಬ್ಲಾಕ್ ಕರೆಂಟ್, ಮ್ಯಾಂಗೋ, ಆರೆಂಜ್, ಸ್ಟ್ರಾಬೆರಿ. ಸ್ನೇಹಿತರೆ, ಇದು ಮಾಡ್ಬೇಕಾದಿಷ್ಟೇ, ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಆಗಿ 20 ನಿಮಿಷದ ನಂತರ, ಖಾಲಿ ಹೊಟ್ಟೆ ತಗೋಬಾರ್ದು. ಬ್ರೇಕ್ಫಾಸ್ಟ್ ಮಾಡಿ 20 ನಿಮಿಷದ ನಂತರ ಇದನ್ನ ಕಟ್ ಮಾಡ್ಬೇಕು, ಸಿಪ್ ಮಾಡಿ. ಮುಖಕ್ಕೆ ಹಚ್ಕೊಳ್ಳುವಂಥದ್ದಲ್ಲ, ಇದನ್ನ ಸಿಪ್ ಮಾಡ್ಬೇಕು. ರಾತ್ರಿ ಊಟ ಆಗಿ 20 ನಿಮಿಷದ ನಂತರ ನಮ್ಮ ಮುಖದಲ್ಲಿ ಏನು ಇದನ್ನ ನಾವು ಟಿ ಏರಿಯಾ ಅಂತೇವೆ. ಟಿ ಏರಿಯಾ ಅಂತ ಇಲ್ಲಿ ಬರುವಂತ ಬ್ಲಾಕ್ ಹೆಡ್ಸ್ ಇರ್ಬೋದು, ವೈಟ್ ಹೆಡ್ಸ್ ಇರ್ಬೋದು, ಅಥವಾ ಆಕ್ನೆ ಇರ್ಬೋದು, ಮೊಡೆಗಳ ಮಾರ್ಕ್ ಇರ್ಬೋದು, ಅಥವಾ ಗಾಯಗಳ ಸ್ಕಾರ್ ಮಾರ್ಕ್ ಇರ್ಬೋದು, ಅಥವಾ ವಿಂಕಲ್ಸ್ ಬಂದಿರ್ಬೋದು, ಅಥವಾ ಎಣ್ಣೆ ಪಸೆ ಇರ್ಬೋದು, ತ್ವಚೆಯಲ್ಲಿರುವ ಎಣ್ಣೆ ಇರ್ಬೋದು, ಅಥವಾ ತ್ವಚೆಯಲ್ಲಿರುವ ಒಣ ತ್ವಚೆ ಇರ್ಬೋದು, ಡ್ರೈ ಸ್ಕಿನ್ ಇರ್ಬೋದು. ಇದಕ್ಕೆಲ್ಲ ಕಾರಣ ನಮ್ಮ ಮುಖದ ತ್ವಚೆ ಅಲ್ಲ, ಅದು ನಾವು ತಪ್ಪು ತಿಳ್ಕೊಂಡಿರ್ತೇವೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಹದಲ್ಲಿ ಇನ್ನೊಂದು ದೊಡ್ಡ ಆರ್ಗನ್ ಅಂತ ಹೇಳಿದ್ರೆ ಲಿವರ್. ಲಿವರ್ಗೆ ನಾವು ನಮ್ಮ ದೇಹದಲ್ಲಿರುವ ಡಸ್ಟ್ ಬಿನ್ ಹೇಳ್ತೇವೆ, ತೊಟ್ಟಿ ಅಂತೆ. ನಾವ್ ಏನೆಲ್ಲ ಬೆಳಿಗಿಂದ ರಾತ್ರಿ ಬೆಳ್ತೇವ್ರು ತಿಂತೀವಲ್ಲ, ಅದೆಲ್ಲ ಮಾಡಿದಿನ ಹೊರಗಡೆ ಹೋಗಲ್ಲ. ಎಷ್ಟು ವಿಷಾಂಶಗಳು ಲಿವರ್ ಅಲ್ಲಿ ಸ್ಟಾಕ್ ಆಗುತ್ತೆ. ಈ ಸ್ಟೋರ್ ಆದ ವಿಷಾಂಶಗಳು ಅದರ ಕ್ವಾಂಟಿಟಿ ಜಾಸ್ತಿ ಆದಾಗ ಅದು ಬ್ಲಡ್ಗೆ ರಿಲೀಸ್ ಆದಾಗ ಬ್ಲಡ್ ಅಶುದ್ಧಿ ಆಗುತ್ತೆ, ರಕ್ತ ಅಶುದ್ಧಿ ಆಗುತ್ತೆ. ಯಾವಾಗ ರಕ್ತ ಅಶುದ್ಧಿ ಆಯ್ತಾ, ಆ ಅಶುದ್ಧಿಯಾದ ರಕ್ತದ ಪರಿಣಾಮ ನಿಮ್ಮ ಮುಖದಲ್ಲಿ ಕಾಣುತ್ತೆ. ನಾವು ಇದು ಬ್ಯೂಟಿ ಪಾರ್ಲರ್ ಹೋಗಿ ಸಾಕಷ್ಟು ಕೆಮಿಕಲ್ಸ್ ಕಂಡು ಹಚ್ಕೊಂಡು ಬರ್ತೇವೆ, ಅದ್ ಮೇಲೆ ನೀವು ಟೆಂಪರರಿ ಮಾಡ್ತಾ ಇದ್ದೀವಿ. ಅದು ಹಾಕುದ್ರಿಂದ ನಿಮ್ಮ ಸ್ಕಿನ್ ಇನ್ನೂ ಹಾಳಾಗತ್ತೆ. ಬಟ್ ಇದು ಹಾಗಲ್ಲ, ಇದು ರೂಟ್ ಕಾಸ್ ಅಲ್ಲಿ ಕೆಲಸ ಮಾಡುತ್ತೆ. ನಿಮ್ಮ ದೇಹದಲ್ಲಿರುವ ಲಿವರ್ ಅಲ್ಲಿರುವ ಟಾಕ್ಸಿನ್ಸ್ ಅನ್ನ ಫ್ಲಶ್ ಔಟ್ ಮಾಡುತ್ತೆ, ವಿಷಾಂಶಗಳನ್ನ ಹೊರಗೆ ಹಾಕತ್ತೆ, ಡಿಟಾಕ್ಸಿಫೈ ಮಾಡುತ್ತೆ. ಅದರ ಪರಿಣಾಮವಾಗಿ ರಕ್ತ ಶುದ್ಧೀಕರಣ ಆದಾಗ ಅದು ನಿಮ್ಮ ಮುಖದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಕಾಂತಿಯುತವಾದ ತ್ವಚೆ ಬೇಕಾ? ಯೂಸ್ ಮಾಡಿ ಐಕ್ಲು. ಗೌರವ ವರ್ಣದ ತ್ವಚೆ ಬೇಕಾ? ಯೂಸ್ ಮಾಡಿ ಐಕ್ಲು. ಇಟ್ಸ್ ಅಲ್ಟಿಮೇಟ್ ಪ್ರಾಡಕ್ಟ್. ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಇವತ್ತು ವಿ ಹ್ಯಾವ್ ವಿತ್ ಅಸ್ ಸೌಮ್ಯ ಶ್ರೀ ಫ್ರಮ್ ಬ್ಯಾಂಗ್ಳೂರ್. ಸೌಮ್ಯ, ಆರ್ ಯು ದೇರ್? ಎಸ್ ಸೌಮ್ಯ ಅವರೇ, ನಮಸ್ಕಾರ. ಎಸ್ ಎಸ್ ನಮಸ್ತೆ, ನಾನು ಸೌಮ್ಯ ಅಂತ ಬ್ಯಾಂಗ್ಳೂರಿನ ಮಾತಾಡ್ತೀನಿ. ಪರ್ಸನಲ್ ಆಗಿ ನಾನು ಐಗ್ಲೋ ಯೂಸ್ ಮಾಡ್ತೀನಿ. ಅಂದ್ರೆ ನನ್ನ ಸ್ಕಿನ್ ಫುಲ್ ಡ್ರೈ ಇತ್ತು, ಹಾಗೆ ಕಣ್ಣಿಗೆ ಡಾರ್ಕ್ ಸರ್ಕಲ್ ಇತ್ತು, ಹಾಗೆ ಪಿಂಪಲ್ಸ್ ಮಾರ್ಕ್ ತುಂಬಾ ಇತ್ತು ಫೇಸ್ ಅಲ್ಲಿ. ಸೊ ಐಗ್ಲೋ ಯೂಸ್ ಮಾಡಿದ್ಮೇಲೆ ಅದೆಲ್ಲ ಕಮ್ಮಿ ಆಯ್ತು. ಹಾಗೆ ನನ್ನ ಸ್ಕಿನ್ ಟೋನ್ ಕೂಡ ಲೈಟ್ ಆಯ್ತು. ಮತ್ತೆ ತುಟಿಯಲ್ಲಿ ತುಂಬಾ ಮಚ್ಚಲಿತ್ತು, ಕಪ್ಪು ಮಚ್ಚೆ. ಅದಕ್ಕೆ ಬೇರೆ ಎಲ್ಲ ಆಯುರ್ವೇದಿಕ್ ಮಾಡ್ತಿದ್ದೆ ಮನೆಯಲ್ಲೇ.
ಆದ್ರೂ ಏನು ಅಷ್ಟೇ ರಿಸಲ್ಟ್ ಬರ್ತಿರ್ಲಿಲ್ಲ. ಬಟ್ ಈ ಐಗ್ಲೋ ಯಾವಾಗ ಯೂಸ್ ಮಾಡಿದ್ದೇನೆ ಅದು ತುಂಬಾ ಲೈಟ್ ಆಗಿದೆ ಹೇಳ್ಬೋದು. ಸೊ ಒಳ್ಳೆ ಪ್ರಾಡಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೌಮಿಶ್ರೀ ಅವರೇ. ನಿಮ್ಮ ಮುಖದಲ್ಲಿರುವ ಮಂದಹಾಸ ಕೂಡ ನಿಮ್ಮ ಗ್ಲೋ ಅನ್ನ ಎತ್ತಿ ತೋರಿಸ್ತಾ ಇದೆ. ಹಾರ್ಟಿ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಶೇರಿಂಗ್. ಹಾಗೆ ಸ್ನೇಹಿತರೆ, ಇದ್ರ ನಂತರ ವಿ ಕೇಮ್ ಔಟ್ ವಿತ್ ಒನ್ ಮೋರ್ ಪ್ರಾಡಕ್ಟ್ ದಟ್ ಇಸ್ ಕಾಲ್ಡ್ ಐಸ್ ಕ್ರೀಮ್. ಇಟ್ಸ್ ಅ ಚಾಕ್ಲೇಟ್. ಸ್ನೇಹಿತರೆ, ಚಾಕ್ಲೇಟ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಸಣ್ಣ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಚಾಕ್ಲೇಟ್ ಇಷ್ಟ, ರೈಟ್? ಇದೊಂದು 75 ಗ್ರಾಮ್ ಅಲ್ಲಿ ಬರುವಂತ ಚಾಕ್ಲೇಟ್. ಇದು ವೇಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡುತ್ತೆ, ರೆಗ್ಯುಲೇಟ್ ಡೈಜೆಷನ್, ಮೆಟಬಾಲಿಕ್ ಹೆಲ್ತ್ ಅನ್ನು ಸಪೋರ್ಟ್ ಮಾಡುತ್ತೆ. ಇಟ್ಸ್ ಅ ಹೋಲ್ಸಮ್ ಮೀಲ್ ವಿದೌಟ್ ಆಡಿಂಗ್ ಇಂಚಸ್. ಸಂಪೂರ್ಣ ಡಿನ್ನರ್, ರಾತ್ರಿ ಊಟ ಮಾಡುವ ಬದಲು ಇದು 75 ಗ್ರಾಮ್ ಇದೆ. ಇದನ್ನೊಂದು ತಿಂದು 1 ಗ್ಲಾಸ್ ಬಿಸಿ ನೀರು ಕುಡಿದ್ರೆ ಹೊಟ್ಟೆ ತುಂಬತ್ತೆ, ಅನ್ಸಾರ್ಟೆಡ್ ಫ್ಯಾಟ್ ಕರಗಿ ಹೋಗುತ್ತೆ. 4 ಫ್ಲೇವರ್ ಅಲ್ಲಿ ಬರುತ್ತೆ: ಮ್ಯಾಂಗೋ, ಆರೆಂಜ್, ವೆನಿಲಾ, ಚಾಕ್ಲೇಟ್. ಅಂದ್ರೆ ಒಂದೊಂದು ದಿನ ನೀವು ಒಂದೊಂದು ಫ್ಲೇವರ್ ಅಂತ ತಗೋಬಹುದು. ಸ್ನೇಹಿತರೆ, ಮಾರ್ಕೆಟ್ ಅಲ್ಲಿ ಬಹಳಷ್ಟು ವೇಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್ ಇದೆ, ನೀವು ನೋಡಿರ್ಬೋದು. ಅದ್ರಲ್ಲಿ ಏನಾಗುತ್ತೆ, ನೀವು ಪ್ರಾಡಕ್ಟ್ ಯೂಸ್ ಮಾಡಿ 6 ತಿಂಗಳಲ್ಲಿ 10 kg ಡೌನ್ ಆದ್ರೆ ಮುಖದಲ್ಲಿ 10 ವರ್ಷ ವಯಸ್ಸು ಜಾಸ್ತಿ ಕಾಣುತ್ತೆ. ಸ್ಕಿನ್ ಇದು ಇಲಾಸ್ಟಿಸಿಟಿ ಅನ್ನೋದು ಕಳ್ಕೊಳ್ಳುತ್ತೆ, ಸ್ಕಿನ್ ಜೋತಾಡುತ್ತೆ, ರಿಂಕಲ್ಸ್ ಬರುತ್ತೆ. ಬಟ್ ಇದರಲ್ಲಿ ಒಂದು ಆಂಟಿ ಏಜಿಂಗ್ ಎನ್ಸೈಮ್ ಇದೆ ವಿಚ್ ವಿಲ್ ಟೈಟನ್ ಇಪ್ ಯುವರ್ ಸ್ಕಿನ್. ಅಂದ್ರೆ 10 ವರ್ಷ ನಿಮ್ಮ ಏಜ್ ಕಡಿಮೆ, ಅದು ವೇಟ್ ಕಡಿಮೆ ಆದಾಗ ನಿಮ್ಮ ಮುಖದಲ್ಲಿ ವಯಸ್ಸು ಕೂಡ 10 ವರ್ಷ ಕಡಿಮೆ ಕಾಣುತ್ತೆ, ಸ್ಕಿನ್ ನಲ್ಲಿ ಗ್ಲೋ ಬರುತ್ತೆ. ಹಾಗೆ ನೀವು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ ನಂತರ ಒಂದು 6 ತಿಂಗಳಲ್ಲಿ 10 kg ರೆಡ್ಯೂಸ್ ಆದ ನಂತರ ಅದನ್ನು ನೀವು ಡಿಸ್ಕಂಟಿನ್ಯೂ ಮಾಡಿದ್ರು ಕೂಡ ಬೌನ್ಸ್ ಬ್ಯಾಕ್ ಆಗಲ್ಲ, ಪ್ರೊವೈಡೆಡ್ ಯು ಹ್ಯಾವ್ ಟು ಮೇಂಟೈನ್ ಯುವರ್ ಡಯಟ್. ಇಟ್ಸ್ ಅಲ್ಟಿಮೇಟ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಅನ್ನ ಸ್ಪೆಷಲಿ ಮಹಿಳೆಯರಲ್ಲಿ ಬಹಳಷ್ಟು ಮಂದಿ ಈ ಪ್ರಾಡಕ್ಟ್ ಅನ್ನ ನಿಮ್ಮ ಪಲ್ಸ್ ಒಟ್ಟಿಗೆ ಕಾಂಬಿನೇಷನ್ ತಗೊಂಡಲ್ಲಿ ಅವ್ರ ಲೇಡೀಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ಲಿ ಕೂಡ ತುಂಬಾ ಹೆಲ್ಪ್ ಆಗಿದೆ. ಫಾರ್ ಎಕ್ಸಾಂಪಲ್, ಯಾವ್ದು ಹೆಣ್ಮಕ್ಳಿಗ ಇದಾದ್ನಾಗ ಏನಾಗ್ತದೆ, ಡೆಲಿವರಿ ಆದ ನಂತರ ಈಗ ಸ್ಟ್ರೆಚ್ ಮಾರ್ಕ್ ಬರುತ್ತೆ ಹೊಟ್ಟೆಯಲ್ಲೆಲ್ಲ, ಹೊಟ್ಟೆಯ ಕೆಳಭಾಗದಲ್ಲಿ, ಅದು ಕೂಡ ಕ್ಲಿಯರ್ ಆಗಿದೆ. ತುಂಬಾ ಅಲ್ಟಿಮೇಟ್ ಪ್ರಾಡಕ್ಟ್ ಇದೆ. ಟುಡೇ ವಿ ಹ್ಯಾವ್ ವಿತ್ ಅಸ್ ಜಾನೆಟ್ ಮೇಡಮ್ ಫ್ರಮ್ ಕಾರ್ಕಳ. ಜಾನೆಟ್ ಮೇಡಮ್ ಅವರಿದೆ? ಜಾನೆಟ್ ಮೇಡಮ್ ನಮಸ್ಕಾರ. ನಮಸ್ತೆ. ನಮಸ್ಕಾರ ಹೇಳಿ ಜಾನೆಟ್ ಮೇಡಮ್. ನನ್ನ ಹೆಸರು ಜಾನೆಟ್, ನಾನು ಕಾರ್ಕಳದಿಂದ. ನನಗೆ ಸುಮಾರು 3 ವರ್ಷದಿಂದ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್. ಥೈರಾಯ್ಡ್ ಪ್ರಾಬ್ಲಮ್ ನಿಂದ ನನಗೆ ನಾನು ತಿಂದ ವಸ್ತು ನನಗೆ ಹೊಟ್ಟೆಯಲ್ಲಿ ಕರಗುದಿಲ್ಲ ಇತ್ತು, ಅಜೀರ್ಣ ತರ ಹೋಗ್ತಾ ಇತ್ತು. ಅದಿರುವಾಗ ನನ್ನ ಬ್ಲಡ್ ಸಹ ಕಮ್ಮಿ ಇತ್ತು. ಜೀವದಲ್ಲಿ ಮೆಡಿಸಿನ್ ತಕೊಂಡು ತುಂಬಾ ತೋರ ಆಗಿದ್ದೆ ನಾನು. ಕಾಲಿದ್ದು ಗಂಟಿನಲ್ಲಿ ನೀರು ಬಂದಾಗೆ ಆಗಿ ಡಾಕ್ಟರ್ ಹತ್ರ ತೋರಿಸುವಾಗ ಅದು ಗಂಟಿದ್ದು ನೀರ್ ತೆಗಿಬೇಕಂತ ಹೇಳಿದ್ರು ಡಾಕ್ಟರ್. ಅದಕ್ಕೆ ನಾನು ಒಪ್ಲಿಲ್ಲ. ಮೆಡಿಸಿನೇ ತಕೊಂಡು ಮತ್ತು ಎಣ್ಣೆ ತಾಗಿಸಿ ಸ್ವಲ್ಪ ಸರಿ ಮಾಡಿಕೊಳ್ತಿದ್ದೆ. ಅಷ್ಟೊತ್ತಿಗೆ ನನಗೆ ಮಂಜುಳಾ ಮೇಡಮ್ ಇದ್ರದ್ದು ಪರಿಚಯ ಮಾಡಿ ಕೊಟ್ರು. ನೀವು ಸ್ಲಿಮ್ ತಕೊಳ್ಳಿ ಮೇಡಮ್, ಅದರೊಟ್ಟಿಗೆ ಐಪಲ್ಸ್ ಅನ್ನು ಸಹ ತಕೊಳ್ಳಿ, 2 ಕಾಂಬಿನೇಷನ್ ಆಗಿ ತಗೊಳ್ಳುವಾಗ ನಿಮ್ಗೆ ಬ್ಲಡ್ ಸಹ ಜಾಸ್ತಿ ಆಗ್ತದೆ, ಅದರೊಟ್ಟಿಗೆ ಈ ಗಂಟು ನೋವು ಏನುಂಟು ಅದು ಸರಿ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಅವರನ್ನು ನಂಬಿ ಅದನ್ನು ತಕೊಂಡು ವಿದಿನ್ 2 months ಒಳಗೆ ನನಗೆ ಅದೇನು ಪ್ರಾಬ್ಲಮ್ ಇತ್ತು, ಥೈರಾಯ್ಡ್ ಪ್ರಾಬ್ಲಮ್, ಅದು ಸಹ ಕ್ಯೂರ್ ಆಯ್ತು. ಅದರ ನಂತರ ಗಂಟು ನೋವಿತ್ತು, ಅದು ಸಹ ಕಮ್ಮಿ ಆಯ್ತು. ಅದರೊಟ್ಟಿಗೆ ನನಗೆ ಅಂದ್ರೆ ಸ್ವಲ್ಪ ನಮ್ಗೆ ಪ್ರಾಯ ಆಗುವಾಗ ನಮ್ದು ಸ್ಕಿನ್ ಎಲ್ಲ ಒಂಥರ ರಿಂಕಲ್ಸ್ ಬಂದಾಗೆ ಏಜ್ ತರ ಕಾಣ್ತಾ ಇತ್ತು. ಅದು ಸಹ ನನ್ಗೆ ಕೆಲವರೆಲ್ಲ ನೋಡಿ ಕೇಳಿ, ನಿಮ್ಮದು ಏಜ್ ಈಗ ಕಮ್ಮಿ ಕಾಣ್ತಾ ಉಂಟು, ಸ್ವಲ್ಪ ಗ್ಲೋ ಕಾಣ್ತಾ ಉಂಟು, ಎಂತ ರಾಶಿ ಅಂತ ಕೇಳಿದ್ರು. ಅವರಿಗೆ ನಾನು ಕೆಲವರಿಗೆಲ್ಲ ಇದೇ ಐ ಗ್ಲೋ ಮತ್ತು ಐಪಲ್ಸ್ ಮತ್ತು ಇದರದ್ದು ಸ್ಲಿಮ್ ಅದರ ಬಗ್ಗೆ ಹೇಳಿದೆ. ಹಾಗೆ ಕೆಲವರೆಲ್ಲ ತಕೊಂಡು ಅವರ ಹೆಲ್ತ್ ಸಹ ಕರೆಕ್ಟ್ ಆಗಿದೆ. ಹಾಗೆ ಇದು ತಂದು ಕೊಟ್ಟ ಕಂಪನಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಶೇರಿಂಗ್. ಹಾಗೆ ಸ್ನೇಹಿತರೆ, ಈ ಪ್ರಾಡಕ್ಟ್ ಕೂಡ ಸೂಪರ್ ಹಿಟ್ ಆದ ನಂತರ ವಿ ಕೇಮ್ ವಿತ್ ಒನ್ ಮೋರ್ ಪ್ರಾಡಕ್ಟ್ ದಟ್ ಇಸ್ ಅಲ್ಟಿಮೇಟ್ ಪ್ರಾಡಕ್ಟ್, ದಟ್ ಇಸ್ ಐ ಕೇರ್. ಇದು ಸ್ಪೆಷಲಿ ಫಾರ್ ದ ಪೀಪಲ್ ಹೂ ಕೇರ್ ಫಾರ್ ಯು. ಪ್ರತಿಯೊಬ್ಬರಿಗೆ ಅವರ ಮನೆಯಲ್ಲಿ ಅವರ ಕೇರ್ ತಗೊಳ್ಳೋದು ಮಹಿಳೆಯರು, ತಾಯಿ ಇರ್ಬೋದು, ಪತ್ನಿ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು. ಸ್ನೇಹಿತರೆ, ಮೊದಲಿನ ಕಾಲದಲ್ಲಿ ಲೇಡೀಸ್ ರಿಲೇಟೆಡ್ ಪ್ರಾಬ್ಲಮ್ ಒಂದು 40-50 ವರ್ಷದ ನಂತರ ಬರ್ತಾ ಇತ್ತು. ಯಾಕಂದ್ರೆ ಮೊದಲಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ಲಿಲ್ಲ, ಗಂಡು ಮಕ್ಳಷ್ಟು ಹಾರ್ಟ್ ಅಟ್ಯಾಕ್ ಸಾಯ್ತಾ ಇದ್ರು. ಬಟ್ ಇವತ್ತಿಗೆ ನೋಡಿದ್ರೆ ಇವತ್ತು ಹೈಯೆಸ್ಟ್ ಜೆಂಟ್ಸ್ ಗಿಂತ ಜಾಸ್ತಿ ಲೇಡೀಸ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಾ ಇದ್ದಾರೆ. ಆಮೇಲೆ ಈ ಲೇಡೀಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಮೊನೋಪಾಸ್ ನಂತರ ಅಲ್ಲ, ಇವತ್ತು 18-20 ವರ್ಷದ ಹುಡುಗಿಯರಿಗೆ ಕೂಡ ಸೈಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಓವರ್ ಫ್ಲೋ ಇರ್ಬೋದು, ವೈಟ್ ಡಿಸ್ಚಾರ್ಜ್ ಇರ್ಬೋದು. ಆಮೇಲೆ ಸ್ಪೆಷಲಿ ಸ್ಟ್ರೆಸ್ ನೋಡಿ, ನಾವು ಗಂಡು ಮಕ್ಳು ಏನಾದ್ರು ಸ್ಟ್ರೆಸ್ ಆದಾಗ ನಾವು ಅದನ್ನ ಹಂಚ್ಕೊಳ್ತೇವೆ, ನಾವು ಕ್ಲಿಯರ್ ಮಾಡ್ತೇವೆ. ಬಟ್
ಹೆಣ್ಮಕ್ಳು ಯಾರತ್ರ ಹಂಚ್ಕೊಳ್ಳೋದು. ಹಾಗಾಗಿ ಈ ಪ್ರಾಡಕ್ಟ್ ಸ್ಪೆಷಲಿ ಡಿಸೈನ್ ಫಾರ್ ಲೇಡೀಸ್. ಇದೇನ್ ಮಾಡುತ್ತೆ, ಇದನ್ನು ಕೂಡ ಅಷ್ಟೇ, ಬೆಳಿಗ್ಗೆ ಖಾಲಿ ಹೊಟ್ಟೆ 30 ml, ಸಾಯಂಕಾಲ 30 ml, ದಿನಕ್ಕೆ 60 ml ತಗೋಬೇಕು. ಇದು ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಬೋನ್ಸ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ, ಮಸಲ್ಸ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ. ಇದರಲ್ಲಿ ಇರುವುದು ಮುಖ್ಯವಾಗಿ ನಮ್ಮ ಆರ್ಎಸ್ನಿಂದ ತೆಗೆದಂತಹ ಒಂದು ಇಂಗ್ರೀಡಿಯಂಟ್, ದಟ್ ಇಸ್ ಕಾಲ್ಡ್ ಕುರ್ಕುಮಿನ್ ಅಂತ ಇಂಗ್ರೀಡಿಯಂಟ್ ಇದೆ. ಅದರೊಟ್ಟಿಗೆ ಬೇರೆ ಬಹಳಷ್ಟು ಇಂಗ್ರೀಡಿಯಂಟ್ಸ್ ಹಾಕಿದ್ದಾರೆ ಇದರಲ್ಲಿ. ಇದೇನ್ ಮಾಡುತ್ತೆ, ಹಾರ್ಮೋನಲ್ ವೆಲ್ನೆಸ್ ಅನ್ನ ಕೇರ್ ತಗೊಳುತ್ತೆ, ಆಸ್ಟಿಯೋ ವೆಲ್ನೆಸ್ ಅನ್ನ ಕೇರ್ ತಗೊಳುತ್ತೆ, ಕಾಸ್ಮೆಟಿಕ್ ವೆಲ್ನೆಸ್ ಅನ್ನ ಕೇರ್ ತಗೊಳುತ್ತೆ, ಸೈಕಲಾಜಿಕಲ್ ವೆಲ್ನೆಸ್ ಅನ್ನ ಕೇರ್ ತಗೊಳುತ್ತೆ, ಇಮ್ಯೂನ್ ವೆಲ್ನೆಸ್ ಕೇರ್ ತಗೊಳುತ್ತೆ, ಹಾಗೆ ಗಟ್ ವೆಲ್ನೆಸ್ ಅನ್ನ ಕೇರ್ ತಗೊಳುತ್ತೆ. ಅಲ್ಟಿಮೇಟ್ ಪ್ರಾಡಕ್ಟ್. ಬಹಳಷ್ಟು ಮಂದಿ ಮಹಿಳೆಯರು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಅವರ ಮಾನಸಿಕವಾಗಿ ಅವರ ಏನ್ ಬಳಲ್ತಾ ಇದ್ರು ಅಥವಾ ಫಿಸಿಕಲ್ ಆಗಿ ಲೇಡೀಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಇಶ್ಯೂಸ್ ಇತ್ತು ಅದರಿಂದ ಹೊರಗಡೆ ಬಂದಿದ್ದಾರೆ. ಟುಡೇ ವಿ ಹ್ಯಾವ್ ವಿತ್ ಅಸ್ ಅನಿತಾ ಪುತ್ತೂರಾಯ ಫ್ರಮ್ ಮ್ಯಾಂಗ್ಳೂರ್. ಅನಿತಾ ಮೇಡಮ್ ಅರಿದೆ? ಅನಿತಾ ಮೇಡಮ್ ಅರಿದೆ? ಎಸ್ ಅನಿತಾ ಮೇಡಮ್ ನಮಸ್ಕಾರ. ಅನ್ಮಿಟ್. ಎಸ್ ಸರ್ ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಅನಿತಾ ಮೇಡಮ್, ನಿಮ್ಮ ಅನುಭವ ಏನಿದೆ? ಖಂಡಿತವಾಗ್ಲು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ಪುತ್ತರಾಯ, ಮಂಗಳೂರು ಉಳ್ಳಾಲೆಯಿಂದ ಮಾತಾಡ್ತಾ ಇರೋದು. ನಾನು ಐ ಕೇರ್ ಪ್ರಾಡಕ್ಟ್ ನ ಫಸ್ಟ್ ಯೂಸ್ ಮಾಡಕ್ಕಿಂತ ಮುಂಚೆ ನನಗೆ ಹರಿಪ್ರಸಾದ್ ಸರ್ ಅವರು ಸಜೆಸ್ಟ್ ಮಾಡಿದ್ದು ಪ್ರಾಡಕ್ಟ್ ಬಗ್ಗೆ. ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಏನಂತಂದ್ರೆ, ಡೆಲಿವರಿ ಆದ್ಮೇಲೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಸ್ ಯೂಶಲ್ ಎಲ್ಲ ಲೇಡೀಸ್ಗೂ ಶುರು ಆಗುತ್ತೆ ಫಸ್ಟ್ ಡೆಲಿವರಿ ಆದ ತಕ್ಷಣನೇ. ಸೊ ಅದು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಶುರು ಆಯ್ತು ಅಂತಂದ್ರೆ ಬಾಡಿಯಲ್ಲಿ ತುಂಬಾನೇ ವೇರಿಯೇಷನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಪೀರಿಯಡ್ ಪ್ರಾಬ್ಲಮ್ ಇರ್ಬೋದು, ಕರೆಕ್ಟ್ ಡೇಟ್ ಪ್ರಕಾರ ಆಗೋದಿಲ್ಲ, ಮತ್ತೆ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಆಗುತ್ತೆ, ಮತ್ತೇನಂತಂದ್ರೆ ತುಂಬಾ ಸುಸ್ತಾಗತ್ತೆ, ಕೆಲಸ ಮಾಡಕ್ ಆಗ್ತಾ ಇರಲ್ಲ. ಸೊ ವಿಟಮಿನ್ ಮತ್ತೆ ಕ್ಯಾಲ್ಸಿಯಂ ಕಂಟೆಂಟ್ ತುಂಬಾ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ನಾನು ತುಂಬಾ ಪ್ರಾಡಕ್ಟ್ ಯೂಸ್ ಮಾಡಿದ್ದೆ, ಬಟ್ ಆಗ್ಲಿಲ್ಲ. ಬಟ್ ಈ ಐ ಕೇರು ಲೇಡೀಸ್ಗೆ ಎಸ್ಪೆಷಲಿ ಮತ್ತೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ಗೆ ಅಂತ ಅದನ್ನ ನೋಡಿದಾಗ ನಂಗೆ ಬಹಳ ಇಷ್ಟ ಆಯ್ತು. ಇಷ್ಟ ಆಗಿದ ತಕ್ಷಣ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಯೂಸ್ ಮಾಡ್ತಾ ಮಾಡ್ತಾ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಏನಿತ್ತು ಅದು ಬ್ಯಾಲೆನ್ಸ್ ಆಗ್ತಾ ಹೋಯ್ತು. ಅದು ಬ್ಯಾಲೆನ್ಸ್ ಆಗ್ತಿದ್ದಂಗೆನೆ ಇದ್ದ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯ್ತು. ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತು, ಪೀರಿಯಡ್ ಕೂಡ ಡೇಟ್ ಟು ಡೇಟ್ ಕರೆಕ್ಟ್ ಆಗಿ ಆಗ್ಲಿಕ್ಕೆ ಶುರುವಾಯ್ತು, ಕ್ಯಾಲ್ಸಿಯಂ ಕಂಟೆಂಟ್ ಏನು ಲೋ ಇತ್ತು ಅದು ಮ್ಯಾನೇಜ್ ಆಗ್ಲಿಕ್ಕೆ ಶುರುವಾಯ್ತು. ಸೊ ಸುಸ್ತೆಲ್ಲ ಕಡಿಮೆ ಆಗ್ಲಿಕ್ಕೆ ಶುರುವಾಯ್ತು. ಸೊ ಅದರಿಂದ ಬಹಳನೇ ಖುಷಿ ಆಗಿದ್ದೀನಿ. ಈಗ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ಆಗಿದ್ದೆ ಮೇನ್ ಅಂದ್ರೆ ಮೇನ್ ರಿಸಲ್ಟ್. ಯಾಕೆಂತಂದ್ರೆ ಎಲ್ಲಾ ಲೇಡೀಸ್ಗೂ ಅದು ತುಂಬಾನೇ ಇರುತ್ತೆ. ಸೊ ಇದ್ರಿಂದ ನನಗೆ ಬಹಳ ಹೆಲ್ಪ್ ಆಗಿದೆ. ಮತ್ತೆ ಇಲ್ಲಿರುವಂತ ಎಲ್ಲಾ ಲೇಡೀಸ್ಗೂ ನಾನು ಹೇಳೋದಿಷ್ಟೇನೆ, ಐ ಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಎಸ್ಪೆಷಲಿ ಲೇಡೀಸ್ಗೆ, ಮನೆಯಲ್ಲಿ ತುಂಬಾ ಕೆಲಸ ಮಾಡ್ಕೊಂಡು ಹೊರಗೂ ಕೆಲಸ ಮಾಡೋರಿಗೆ. ಸೊ ನನಗೆ ಅದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಪ್ರಾಡಕ್ಟ್ ಥ್ಯಾಂಕ್ ಯು ಅನಿತಾ ಮೇಡಮ್ ಫಾರ್ ದ ವಂಡರ್ಫುಲ್ ಶೇರಿಂಗ್. ಸ್ನೇಹಿತರೆ, ಇಷ್ಟರವರೆಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಟೆಸ್ಟ್ ಮನಿ ಕೊಟ್ಟಂತ ಕವಿತಾ ಮೇಡಮ್ ಉಡುಪಿಯಿಂದ, ಹಾಗೂ ಶರಣಮ್ಮ ಮೇಡಮ್ ರಾಯಚೂರಿಂದ, ಹಾಗೂ ಸೌಮ್ಯಶ್ರೀ ಬ್ಯಾಂಗ್ಳೂರಿಂದ, ಜಾನೆಟ್ ಮೇಡಮ್ ಕಾರ್ಕಳದಿಂದ, ಹಾಗೂ ಅನಿತಾ ಪುತ್ತೂರಾಯ ಮೇಡಮ್ ಮಂಗಳೂರು ಉಳ್ಳಾಲದಿಂದ, ಇವರಿಗೆಲ್ಲ ಲೆಟಸ್ ಗಿವ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಯಾಕಂದ್ರೆ ದೇ ರಿಯಲಿ ಡಿಸರ್ವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಯಾಕಂತ ಹೇಳಿದ್ರೆ ಅವರು ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ದಾರೆ, ಅವರಿಗೆ ರಿಸಲ್ಟ್ ಬಂದಿದೆ, ಅದನ್ನು ಒಂದು ಒಳ್ಳೆ ಮುಕ್ತ ಮನಸ್ಸಿಂದ ಬಂದು ನಮ್ಮ ಹತ್ರ ಶೇರ್ ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಕೂಡ ಈ ತರ ತೊಂದರೆ ಇದ್ರೆ ಆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಬೆನಿಫಿಟ್ ತಗೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬಿಸ್ನೆಸ್ ಟೆಸ್ಟ್ ಪ್ರಾಡಕ್ಟ್ ಟೆಸ್ಟಿಮೋನಿಯಲ್ಸ್. ಓಕೆ, ನಾನು ಮೊದಲೇ ಪ್ರಾಬ್ಲಮ್ ಬಗ್ಗೆ ಮಾತಾಡಿದೆ, ಸ್ಟೇಯಿಂಗ್ ಇರಿ. ಅದಕ್ಕೆ ಆಲ್ರೆಡಿ ಕ್ಲಿನಿಕಲಿ ಪ್ರೂವ್ ಆದಂತ 5 ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ಕೊಟ್ಟೆ. ದಟ್ ಇಸ್ ಅ ಸೊಲ್ಯೂಷನ್. ನೆಕ್ಸ್ಟ್ ಪ್ರಾಬ್ಲಮ್ ಏನಂದು ಗ್ರೋಯಿಂಗ್ ವೆಲ್ತ್. ಗ್ರೋಯಿಂಗ್ ವೆಲ್ತ್ ಅಂದ್ರೆ ಇವತ್ತಿನ ಅನ್ಸರ್ಟನ್ ವರ್ಲ್ಡ್ ಅಲ್ಲಿ ಆದಾಯ ಗಳಿಸುವುದು ಹೇಗೆ, ಅದಕ್ಕೆ ಸೊಲ್ಯೂಷನ್ ಕ್ರಿಯೇಟ್ ಎ ಬುಲೆಟ್ ಪ್ರೂಫ್ ಬಿಸ್ನೆಸ್. ಕ್ರಿಯೇಟ್ ಆ ಬುಲೆಟ್ ಪ್ರೂಫ್ ಬಿಸ್ನೆಸ್. ಬುಲೆಟ್ ಪ್ರೂಫ್ ಬಿಸ್ನೆಸ್ ಅಂದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಇರುವಂತಹ ಚಾಲೆಂಜಸ್ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ದಿದ್ರೆ ಅದಕ್ಕೆ ನಾವು ಬುಲೆಟ್ ಪ್ರೂಫ್ ಬಿಸ್ನೆಸ್ ಅಂತೇವೆ. ನಮ್ಮ ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಯಾವ್ದು ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಇಲ್ಲ, ಯಾವ್ದು ಎಂಪ್ಲಾಯೀಸ್ ಅವಶ್ಯಕತೆ ಇಲ್ಲ, ವೆರಿ ಲೋ ಇನ್ವೆಸ್ಟ್ಮೆಂಟ್ ಅಥವಾ ಲೋ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಹೇಳ್ಬೋದು. ನೋ ಸ್ಟಾಕ್ಸ್, ಯಾವುದೇ ಸ್ಟಾಕ್ಸ್ ನೀಡುವ ಅವಶ್ಯಕತೆ ಇಲ್ಲ. ಫ್ಲೆಕ್ಸಿಬಲ್ ಟೈಮ್ ಅಲ್ಲಿ, ಪಾರ್ಟ್ ಟೈಮ್ ಅಲ್ಲಿ ಮಾಡುವಂತ ಬಿಸ್ನೆಸ್ ಇದು. ವರ್ಕ್ ಫ್ರಮ್ ಹೋಮ್ ಅಲ್ಲ, ಡೂ ಬಿಸ್ನೆಸ್ ಫ್ರಮ್ ಹೋಮ್. ನೀವು ಮನೆಯಲ್ಲೇ ಕೂತು ನಿಮ್ಮ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡುವಂತ ಸುವರ್ಣ ಅವಕಾಶ ಇಲ್ಲಿದೆ. ಡೂಯಬಲ್ ಯುವರ್ ಸ್ಪೇರ್ ಟೈಮ್, ನಿಮ್ಮ ಕನ್ವೀನಿಯಂಟ್ ಟೈಮ್ ಅಲ್ಲಿ. ಜಾಬ್ಗೆ ಹೋಗೋರು ಅವರ ಟೈಮ್ ಅಲ್ಲಿ, ಹೌಸ್ ವೈಫ್ ಅವರ ಟೈಮ್ ಅಲ್ಲಿ, ಸ್ಟೂಡೆಂಟ್ಸ್ ಅವರ ಟೈಮ್ ಅಲ್ಲಿ, ಒಬ್ಬ ಪ್ರೊಫೆಸರ್ ಮಾಡ್ಬೋದು, ಸೈಂಟಿಸ್ಟ್ ಮಾಡ್ಬೋದು, ಡ್ರೈವರ್ ಮಾಡ್ಬೋದು, ಯಾರು ಕೂಡ ಮಾಡ್ಬೇಕಾದ್ದೇನು, ಇಂಥ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ನ ಮೊದಲಾಗಿ ಯೂಸ್ ಮಾಡಿ. ಪೇಲೆ ಇಸ್ತೆಮಾಲ್ ಕರೋ ಫಿರ್ ವಿಶ್ವಾಸ ಕರೋ. ಈ ಪ್ರಾಡಕ್ಟ್ ನ ನೀವು ಯೂಸ್ ಮಾಡಿ ನಿಮ್ಮ ಕುಟುಂಬದವರಿಗೆ ಕೊಡಿ. ಅವ್ರು ಯೂಸ್ ಮಾಡಿದಂತ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದ್ರೆ ಅದನ್ನ ನಿಮ್ಮ ಸ್ನೇಹಿತರಿಗೆ,
ನಿಮ್ಮ ನಿಯರ್ ಅಂಡ್ ಡಿಯರ್ ಒನ್ಸ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಮಾಡ್ತಾ ಮಾಡ್ತಾ ಒಂದು ದೊಡ್ಡ ಮಟ್ಟಕ್ಕೆ ನೀವು ಬಿಸ್ನೆಸ್ ಅನ್ನ ಕೊಂಡೋಗಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಏನು? ನಿಮ್ಮ ಕನಸಿನ ಜೀವನವನ್ನ ಸಾಧಿಸುವ ಛಲ ನಿಮ್ಮಲ್ಲಿದ್ದರೆ ವೆಲ್ಕಮ್ ಟು ಇಂಡಸ್ಟ್ರಿ. ಮಾಡ್ಬೇಕಾದೇನು? ಕ್ರೆಡಿಬಿಲಿಟಿ ಆಫ್ ಕನ್ಸ್ಯೂಮರ್. ಈ ಬಿಸ್ನೆಸ್ ಹೇಗೆ ನಡೆಯುತ್ತೆ? ಕ್ರೆಡಿಬಿಲಿಟಿ ಆಫ್ ಕನ್ಸ್ಯೂಮರ್ ರೆಕಮೆಂಡೇಶನ್. ಸ್ನೇಹಿತರೆ, ನಾವು ಚಿಕ್ಕಂದಿಂದ ಇವತ್ತಿನವರೆಗೆ ನಮ್ಗೆ ಯಾವುದೇ ವಿಷಯಗಳು ಖುಷಿ ಅನ್ಸಿದಾಗ, ಯಾವುದೇ ವಿಷಯಗಳು ಒಳ್ಳೇದನ್ಸಿದ್ರು ನಾವು ನಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ತೇವೆ, ಒಳ್ಳೇದಿಲ್ಲ ಅನ್ಸಿದ್ರು ಶೇರ್ ಮಾಡ್ತೇವೆ. ಯಾಕೆಂದ್ರೆ ಮನುಷ್ಯನ ಹುಟ್ಟು ಸಹಜ ಗುಣ ಇದು. ನಮ್ಮ ಹೇಳಿಕೆಯಿಂದ, ನಮ್ಮ ರೆಕಮೆಂಡೇಶನ್ ಇಂದ ಎಷ್ಟೋ ಹೋಟ್ಲದು ಮಸಾಲ ದೋಸೆ ಸೂಪರ್ ಹಿಟ್ ಆಗಿದೆ, ಎಷ್ಟೋ ಹೋಟ್ಲದು ಮಟನ್ ಬಿರಿಯಾನಿ ಸೂಪರ್ ಹಿಟ್ ಆಗಿದೆ, ಎಷ್ಟೋ ಬ್ಯೂಟಿಷಿಯನ್ಸ್ ಸೂಪರ್ ಸ್ಟಾರ್ ಆಗಿದ್ದಾರೆ, ಎಷ್ಟೋ ಫಿಲ್ಮ್ ಸ್ಟಾರ್ಸ್ ಸೂಪರ್ ಸ್ಟಾರ್ ಆಗಿದ್ದಾರೆ, ಎಷ್ಟೋ ಡಾಕ್ಟರ್ಸ್ ಸಕ್ಸಸ್ಫುಲ್ ಆಗಿದ್ದಾರೆ. ಇದಕ್ಕೆ ಕಾರಣ ಏನು? ನಾವು ಮತ್ತೆ ನೀವು ಹೇಳುವಂತ ರೆಕಮೆಂಡೇಶನ್. ಬಟ್ ಇವತ್ತಿನವರೆಗೆ ಅದರಿಂದ ನಮ್ಮ ಮನೆಗೆ ಎಜುಕೇಶನ್ ಬರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಇಲ್ಲ. ಇಲ್ಲಿ ಈ ಬಿಸ್ನೆಸ್ ಅಲ್ಲಿ ನೀವು ಬಂದು ಹೊಸದಾಗಿ ಮಾಡುವ ಅವಶ್ಯಕತೆ ಇಲ್ಲ. ಚಿಕ್ಕಂದಿಂದ ಇವತ್ತಿನವರೆಗೆ ಏನನ್ನ ನೀವು ಮಾಡ್ತಾ ಬಂದಿದ್ದೀರಾ, ಸಿಸ್ಟಮ್ ಅಲ್ಲಿ ಬಂದು ಮಾಡಿ ಕೋಟ್ಯಾಂತರ ರೂಪಾಯಿ ನಿಮ್ಮ ಮನೆಗೂ ಬರ್ಬೋದು. ಯಾಕೆಂದ್ರೆ ಆಲ್ರೆಡಿ ಬಹಳಷ್ಟು ಮನೆಗೆ ಬಂದಿದೆ. ಓಕೆ, ಕಂಪನ್ಸೇಷನ್ ಪ್ಲಾನ್. ಟೋಟಲ್ ಇಲ್ಲಿ ನಮ್ಗೆ ಒಟ್ಟು 14 ಟೈಪ್ ಇದೆ ಇನ್ಕಮ್. ಒಂದೆರಡಲ್ಲ, 14 ಟೈಪ್ ಇನ್ಕಮ್ ಇದೆ. ಅದು ಕೂಡ ಬ್ಯೂಟಿ ಅಂತೇಳಿ ಮಂತ್ಲಿ ಇನ್ಕಮ್ ಅಲ್ಲ, ಇಟ್ಸ್ ಅ ವೀಕ್ಲಿ ಇನ್ಕಮ್, ಪ್ರತಿ ವಾರ. ಬಟ್ ಈ ಇನ್ಕಮ್ ತಗೊಳ್ಳೋ ಮುಂಚೆ ನಮ್ಮ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಗ್ಗೆ ಜನಸಾಮಾನ್ಯರಲ್ಲಿ ಸರಿಯಾದ ಮಾಹಿತಿ ಇಲ್ಲ. ಸರಿಯಾದ ಮಾಹಿತಿ ಇಲ್ಲದ ಕಾರಣ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ಸ್ನೇಹಿತರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು ಒಂದು ಅಂತ ಇಂಥ ಇಂಡಸ್ಟ್ರಿ ಅಲ್ಲ, ಇಟ್ಸ್ ಗ್ರೇಟ್ ಆಪರ್ಚುನಿಟಿ. ಇವತ್ತು ಪ್ರಪಂಚದಲ್ಲಿ ಯಾವುದೆಲ್ಲ ಡೆವಲಪ್ ಕಂಟ್ರಿ ಇದೆ, ಡೆವಲಪಿಂಗ್ ಅಲ್ಲ, ನಮ್ಮ ಭಾರತ ದೇಶ ಈಗ ಡೆವಲಪಿಂಗ್ ಕಂಟ್ರಿ. ಆಲ್ರೆಡಿ ಪ್ರಪಂಚದ ಯಾವ್ದೆಲ್ಲ ಆಲ್ರೆಡಿ ಡೆವಲಪ್ ಆಗಿದೆನಾ ಆ ದೇಶದ ಡೆವಲಪ್ ಆಗುವಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ನೀಡಿದೆ. ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದ ಮೋಸ್ಟ್ ಡೆವಲಪ್ ಕಂಟ್ರಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅದೊಂದು ಸ್ಟಾಟಿಸ್ಟಿಕ್ಸ್ ನೀವು ತೆಗೆದ್ರೆ 27% ಆಫ್ ದ ಮಲ್ಟಿ ಬಿಲಿಯನೇರ್ಸ್ ಸಕ್ಸಸ್ಫುಲ್ ಪೀಪಲ್ ಆರ್ ಫ್ರಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಇವತ್ತು ಪ್ರಪಂಚದ ಬಹಳಷ್ಟು ಯೂನಿವರ್ಸಿಟಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಸಿಲೆಬಸ್. ಪ್ರಪಂಚ ಬಿಟ್ಬಿಡಿ, ನಮ್ಮ ಭಾರತ ದೇಶದಲ್ಲಿ ಯೂನಿವರ್ಸಿಟಿ ಸಚ್ ಆಸ್ ಡೆಲ್ಲಿ ಯೂನಿವರ್ಸಿಟಿ, ಮಹಾತ್ಮ ಗಾಂಧಿ ಯೂನಿವರ್ಸಿಟಿ, ಅಣ್ಣಾ ಯೂನಿವರ್ಸಿಟಿ, ಕೇರಳ ಯೂನಿವರ್ಸಿಟಿ, ಕರ್ನಾಟಕ ಓಪನ್ ಯೂನಿವರ್ಸಿಟಿ, ಇಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಕಾಡೆಮಿಕ್ ಸಬ್ಜೆಕ್ಟ್ ಇದೆ. ಫ್ಯೂಚರ್ ಇಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸ್ನೇಹಿತರೆ, ನಾನು ಹೇಳಿದ್ರೆ ಇಲ್ಲಿ ಟೋಟಲ್ ನಿಮ್ಗೆ 14 ಟೈಪ್ ಇನ್ಕಮ್ ಸಿಗತ್ತೆ ಅಂತ. ಈ 14 ಟೈಪ್ ಇನ್ಕಮ್ ತಗೋಬೇಕಂತಂದ್ರೆ ಒಂದು ಸಣ್ಣ ಕಂಡೀಷನ್ ಇದೆ. ಮೊದಲನೇದಾಗಿ ನಮ್ಮ ವೆಬ್ಸೈಟ್ ಇದೆ www.indusview.com. ಅಲ್ಲಿ ನಿಮ್ಮನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡಿದ ನಂತರ ನಿಮ್ಗೊಂದು ವರ್ಚುವಲ್ ಆಫೀಸ್ ಸಿಗತ್ತೆ, ನಿಮ್ಗೊಂದು ID ನಂಬರ್ ಸಿಗತ್ತೆ, ನಿಮ್ಗೊಂದು ಪಾಸ್ವರ್ಡ್ ಸಿಗತ್ತೆ. ಸೊ ಥ್ರೂ ದಿಸ್ ವರ್ಚುವಲ್ ಆಫೀಸ್ ನೀವು ಕಾರ್ಕಳದಲ್ಲಿ ಕೂತು ಈ ಬಿಸ್ನೆಸ್ ಅನ್ನ ಕ್ಯಾಲಿಕಟ್ಟಲ್ಲಿ ಮಾಡ್ಬೋದು, ಕಲ್ಕತ್ತಾದಲ್ಲೂ ಮಾಡ್ಬೋದು, ಎನಿವೇರ್ ಇನ್ ಇಂಡಿಯಾ. ಕಂಪನಿ ನಿಮ್ಗೆ 14 ಟೈಪ್ ಇನ್ಕಮ್ ಕೊಡ್ತಾರೆ. ಬಟ್ ಈ 14 ಟೈಪ್ ಇನ್ಕಮ್ ನೀವು ಕ್ವಾಲಿಫೈ ಆಗ್ಬೇಕಂತಂದ್ರೆ ನಿಮ್ಮ ವರ್ಚುವಲ್ ಆಫೀಸ್ ಅನ್ನ ಮಿನಿಮಮ್ 200 PV ಇಂದ ಆಕ್ಟಿವೇಟ್ ಮಾಡಿ. 200 PV ಅಂದ್ರೆ ನೋಡಿ, ಇದೊಂದು ಬಾಟಲ್ ಐಪಲ್ಸ್, ಇಂಥದ್ದು 4 ಬಾಟಲ್ ಸೇರಿದಾಗ ಒಂದು ಕೇಸ್ ಆಗತ್ತೆ. ಇದ್ದು ಡಿಸ್ಟ್ರಿಬ್ಯೂಟರ್ ಪ್ರೈಸ್ 12,400. ಇದನ್ನ ನೀವು ಖರೀದಿ ಮಾಡಿದ್ರೆ ನಿಮ್ಗೆ 100 PV ಸಿಗುತ್ತೆ. ಅಂದ್ರೆ ಸಿಂಗಲ್ ಬಾಟಲ್ ಲೆಕ್ಕ ಮಾಡಿದ್ರೆ 25 PV, ಡಿಸ್ಟ್ರಿಬ್ಯೂಟರ್ ಪ್ರೈಸ್ 3,100, MRP 3,700. ಸೊ ಈ ಪ್ರಾಡಕ್ಟ್ ನ ತಗೊಂಡಾಗ ನೀವು ಪೇ ಮಾಡ್ತಾ ಇರೋದು ಡಿಸ್ಟ್ರಿಬ್ಯೂಟರ್ ಪ್ರೈಸ್, MRP ಅಲ್ಲ. ನೀವು ಎಷ್ಟು ಮಾಡ್ಬೇಕು? ಒಂದು 200 PV ಇಂದ ಸ್ಟಾರ್ಟ್ ಮಾಡಿ. 200 PV ಇಂದ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಎಕ್ಸಾಂಪಲ್ ಆಫ್ ಜಾನೆಟ್ ಮೇಡಮ್. ಜಾನೆಟ್ ಮೇಡಮ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಅವ್ರು 200 PV ಲೆಟ್ ಅಸ್ ಅಸ್ಯೂಮ್ ಒಂದು ಕೇಸ್ ಪಲ್ಸ್ ತಗೊಂಡ್ರವರು 12,400, ಇನ್ನೊಂದು ಕೇಸ್ ಕಾಫಿ ತಗೊಂಡು 4,000, 12,400 ಅಂದ್ರೆ 24,800 ಅದು ಡಿಸ್ಟ್ರಿಬ್ಯೂಟರ್ ಪ್ರೈಸ್. ಇದರಲ್ಲಿ 8ಕ್ಕೆ 8 ಜಾನೆಟ್ ಮೇಡಮ್ ಕುಡಿಯಲ್ಲ, 4 ಕುಡಿತಾರೆ, 4 ರಿಟೇಲ್ ಮಾಡ್ತಾರೆ. ರಿಟೇಲ್ ಮಾಡುವಾಗ ಒಂದು ಬಾಕ್ಸ್ ಮೇಲೆ ನಿಮ್ಗೆ 600 ರೂಪಾಯಿ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ಅಪ್ರಾಕ್ಸಿಮೇಟ್ 20%. ಈ ತರ ನೀವು ಎಷ್ಟು ಕೂಡ ರಿಟೇಲ್ ಮಾಡ್ಬೋದು. ಸೊ ರಿಟೇಲ್ ಮಾಡ್ತಾ ಮಾಡ್ತಾ ನೀವೊಂದು ಒಳ್ಳೆ ಇನ್ಕಮ್ ತಗೋಬಹುದು. ಬಟ್ ರಿಟೇಲ್ ಮಾಡ್ತಾ ಮಾಡ್ತಾ ಒಳ್ಳೆ ಇನ್ಕಮ್ ತಗೋಬಹುದು, ಬಟ್ ಎಕ್ಸಲೆಂಟ್ ಇನ್ಕಮ್ ತಗೊಳಕ್ಕಾಗಲ್ಲ. ಯಾಕಂದ್ರೆ ಇಂಡಿವಿಜುವಲ್ ನೀವು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರ ಹತ್ರ ಮಾತಾಡಿ ಟೈಮ್ ಹಿಡಿಯುತ್ತೆ. ದೊಡ್ಡ ಇನ್ಕಮ್ ಬೇಕಂತಾದ್ರೆ ನೀವು ಒಂದು ವ್ಯಕ್ತಿಯಿಂದ ಸಂಸ್ಥೆಯಾಗಿ ಬೆಳೀತೀರಿ. ಅದಕ್ಕೆ ನಮ್ಮ ಸಂಸ್ಥೆ ನಿಮ್ಗೆ ಆಪ್ಷನ್ ಕೊಡುತ್ತೆ, ನಿಮ್ಮ ಟೀಮ್ ಡೆವಲಪ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಜಾನೆಟ್ ಮೇಡಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು, ಜಾನೆಟ್ ಮೇಡಮ್ಗೆ ಕಂಪನಿ 2 ಝೋನ್ ಕೊಡ್ತಾರೆ, ಒಂದು ಲೆಫ್ಟ್ ಝೋನ್ ಮತ್ತೊಂದು ರೈಟ್ ಝೋನ್. ಇಲ್ಲಿ ನೀವು ಒಂದು ಬ್ಲೂ ಕಲರ್ ನೋಡ್ತಾ ಇದ್ದೀರಾ, ಒಂದು ಗ್ರೀನ್ ಕಲರ್ ನೋಡ್ತಾ ಇದ್ದೀರಾ. ಜಾನೆಟ್ ಮೇಡಮ್ ಏನ್ ಮಾಡಿದ್ರು, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಪ್ರಾಡಕ್ಟ್ ಯೂಸ್ ಮಾಡಿದ್ರು, ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂತು. ಅದರ ನಂತರ ಅವರ ಸ್ನೇಹಿತರಾದಂತ ಮಲ್ಲಿಕಾ ಮೇಡಮ್ ಹಾಗೂ ಇನ್ನೊಂದು ಸೌಮ್ಯ,
2 ಜನ ಸ್ನೇಹಿತರಿಗೆ ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ಟರು. ಅವರು ಮಲ್ಲಿಕಾ ಹಾಗೂ ಸೌಮ್ಯ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರು, ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂತು. ಸೊ ಮಲ್ಲಿಕಾ ಮತ್ತೆ ಸೌಮ್ಯ ಕೂಡ ಜಾನೆಟ್ ಮೇಡಮ್ ಅಂತ ಹೇಳ್ತಾರೆ, ಮೇಡಮ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ನಾವು ಕೂಡ ಬಿಸ್ನೆಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಸೊ ಜಾನೆಟ್ ಮೇಡಮ್ ಏನ್ ಮಾಡಿದ್ರು, ಲೆಫ್ಟ್ ಅಲ್ಲಿ ಮಲ್ಲಿಕಾ ಮೇಡಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ರೈಟ್ ಅಲ್ಲಿ ಸೌಮ್ಯನ ಇಂಟ್ರೊಡ್ಯೂಸ್ ಮಾಡಿದ್ರು. ಮಲ್ಲಿಕಾ ಮೇಡಮ್ ಅವರ ವರ್ಚುವಲ್ ಆಫೀಸ್ ಅನ್ನು 200 PV ಇಂದ ಆಕ್ಟಿವೇಟ್ ಮಾಡಿದ ಕೂಡಲೇ ಜಾನೆಟ್ ಮೇಡಮ್ ನ ಅಕೌಂಟ್ಗೆ ಕಂಪನಿ 1,000 ರೂಪಾಯಿ ಬಿಸ್ನೆಸ್ ಓಪನಿಂಗ್ ಬೋನಸ್ ಅಂತ ಹಾಕುತ್ತೆ. ಸೌಮ್ಯ ಆಕ್ಟಿವೇಟ್ ಮಾಡಿದ ಕೂಡಲೇ ಸೌಮ್ಯನ ಥ್ರೂ ಜಾನೆಟ್ ಮೇಡಮ್ ನ ಅಕೌಂಟ್ಗೆ 1,000 ಬರುತ್ತೆ. ಇದು ಮೊದಲನೇ ಲೆವೆಲ್. ಸೊ 1,000 ಲೆಫ್ಟ್ ಇಂದ 1,000 ರೈಟ್. ಈಗ ಜಾನೆಟ್ ಮೇಡಮ್ ಒಬ್ರು ಇದ್ದವ್ರು 3 ಜನ ಆದ್ರು, ರೈಟ್. ಈಗ 3 ಜನ ಸೇರಿ ಒಂದು ಟೀಮ್ ಆಗಿ ಕೆಲಸ ಮಾಡುವಾಗ ಪ್ರತಿ ಶುಕ್ರವಾರ ರಾತ್ರಿ 12 ಗಂಟೆಗೆ ಸೇಲ್ಸ್ ಕಟ್ ಆಫ್ ಆಗುತ್ತೆ. ಕಂಪನಿ ಇನ್ನೊಂದು ಇನ್ಕಮ್ ಕೊಡ್ತಾರೆ, ದಟ್ ಇಸ್ ಕಾಲ್ಡ್ ಡ್ಯೂಯಲ್ ಟೀಮ್ ಬೋನಸ್. ಡ್ಯೂಯಲ್ ಟೀಮ್ ಬೋನಸ್ ಅಂದ್ರೇನು, ನಮ್ಮ ಲೆಫ್ಟ್ ಝೋನ್ ಅಲ್ಲಿ ಆಗುವ ವಾಲ್ಯೂಮ್ ರೈಟ್ ಸೈಡ್ ಆಗುವ ಬಿಸ್ನೆಸ್ ವಾಲ್ಯೂಮ್ ಅನ್ನ ಮ್ಯಾಚ್ ಮಾಡಿ ಕೊಡುವಂತ ಇನ್ಕಮ್. ಲೆಫ್ಟ್ ಅಲ್ಲಿ 100 PV ಇಂದ 12,400 ರೂಪಾಯಿಯ ಪ್ರಾಡಕ್ಟ್, ರೈಟ್ ಅಲ್ಲಿ 12,400 ರೂಪಾಯಿ ಪ್ರಾಡಕ್ಟ್ 100 PV ಮ್ಯಾಚ್ ಆದಾಗ ಕಂಪನಿ ಜಾನೆಟ್ ಮೇಡಮ್ 1,000 ರೂಪಾಯಿ ಟೀಮ್ ಬೋನಸ್ ಅಂತ ಕೊಡುತ್ತೆ. ಈಗ ಈ ಸಿಚುವೇಶನ್ ಅಲ್ಲಿ ಲೆಫ್ಟ್ ಅಲ್ಲಿ 600 ಕೇಸ್ ಇದೆ, ಅಂದ್ರೆ 600 GB, ಅಂದ್ರೆ 6 ಕೇಸ್. ರೈಟ್ ಅಲ್ಲಿ 600 GB 6 ಕೇಸ್. ಇದು ಮ್ಯಾಚ್ ಆದಾಗ ಈ ವಾರ ಜಾನೆಟ್ ಮೇಡಮ್ ನ ಅಕೌಂಟ್ಗೆ ಬರುತ್ತೆ 6,000 ರೂಪಾಯಿ ಆಸ್ ಟೀಮ್ ಬೋನಸ್. ಇದರ ನಂತರ ಟೀಮ್ ಬೆಳೀತಾ ಇತ್ತು. ಒಂದು ಪರ್ಟಿಕ್ಯುಲರ್ ವೀಕಲ್ ಲೆಫ್ಟ್ ಅಲ್ಲಿ 10 ಕೇಸ್, ರೈಟ್ ಅಲ್ಲಿ 10 ಕೇಸ್, ಅಂದ್ರೆ 1,000 GB ಇಂದ ಲೆಫ್ಟ್, 1,000 GB ಇಂದ ರೈಟ್. ಈ ವಾರ ಜಾನೆಟ್ ಮೇಡಮ್ ನ ಅಕೌಂಟ್ಗೆ ಕಂಪನಿ ಕೊಡ್ತಾರೆ 10,000 ರೂಪಾಯಿ ಆಸ್ ಟೀಮ್ ಬೋನಸ್. ಹೀಗೆ ಮುಂದುವರಿತಾ ಒಂದು ಪರ್ಟಿಕ್ಯುಲರ್ ವೀಕಲ್ ಲೆಫ್ಟ್ ಅಲ್ಲಿ 20 ಕೇಸ್, ರೈಟ್ ಅಲ್ಲಿ 20 ಕೇಸ್, ಅಂದ್ರೆ 2,000 GB ಇಂದ ಲೆಫ್ಟ್, 2,000 GB ಇಂದ ರೈಟ್. ಜಾನೆಟ್ ಮೇಡಮ್ ನ ಅಕೌಂಟ್ಗೆ ಬರುತ್ತೆ 20,000 ಆ ವಾರದ ಆದಾಯ, ಪ್ರಾಫಿಟ್. ಈಗ ಒಂದ್ ಮನ್ಸಲ್ಲಿ ಬರುತ್ತೆ, ಈಕ್ವಲ್ ಆಗಿ ಹೋಗುತ್ತಾ, ಹೆಚ್ಚು ಕಡಿಮೆ ಆಗ್ಬೋದು. ಫಾರ್ ಎಕ್ಸಾಂಪಲ್ ಮಲ್ಲಿಕಾ ಮೇಡಮ್ 2,000 GB ಪ್ರೊಡ್ಯೂಸ್ ಮಾಡಿದ್ರು, ಸೌಮ್ಯ 2,200 ಪ್ರೊಡ್ಯೂಸ್ ಮಾಡಿದ್ರು. ಮ್ಯಾಚ್ ಎಷ್ಟಾಯ್ತು? 2,000. 20,000 ರೂಪಾಯಿ ಇನ್ಕಮ್ ಬಂತು. ಉಳಿದ 200 ನೆಕ್ಸ್ಟ್ ವೀಕ್ ಕ್ಯಾರಿ ಫಾರ್ವರ್ಡ್. ಹೀಗೆ ಹೋಗ್ತಾ ಒಂದು ಪರ್ಟಿಕ್ಯುಲರ್ ವೀಕ್ ಲೆಫ್ಟ್ ಅಲ್ಲಿ 40 ಕೇಸ್, ರೈಟ್ ಅಲ್ಲಿ 40, 4,000 GB ಲೆಫ್ಟ್, 4,000 GB ರೈಟ್. ಆ ವಾರದ ಜಾನೆಟ್ ಮೇಡಮ್ ಇನ್ಕಮ್ ಆಗತ್ತೆ 40,000 ರೂಪಾಯಿಗಳು. ಹೀಗೆ ಮುಂದುವರಿತಾ ಸರಿಯಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ತಗೊಂಡು ಬಿಸ್ನೆಸ್ ಅನ್ನು ಸಿಸ್ಟಮ್ಯಾಟಿಕ್ ಆಗಿ ಬೆಳೆಸ್ತಾ ಒಂದು ಪರ್ಟಿಕ್ಯುಲರ್ ವೀಕ್ ಅಲ್ಲಿ ಜಾನೆಟ್ ಮೇಡಮ್ ನ ಲೆಫ್ಟ್ ಅಲ್ಲಿ 10,000 GB, ರೈಟ್ ಅಲ್ಲಿ 10,000 GB. ಆ ವಾರದ ಜಾನೆಟ್ ಮೇಡಮ್ ಇನ್ಕಮ್ ಆಗುತ್ತೆ 1,00,000 ರೂಪಾಯಿಗಳು. ಇದು ಓವರ್ ನೈಟ್ ಆಗಲ್ಲ, ಇದು ಸಿಸ್ಟಮ್ಯಾಟಿಕ್ ಆಗಿ ನಾವು ಬೆಳೆಸ್ಬೇಕು. ಹೀಗೆ ಮುಂದುವರಿತಾ ಒಂದು ಪರ್ಟಿಕ್ಯುಲರ್ ವೀಕ್, ಮೇ ಬಿ ಆಫ್ಟರ್ 1.5 ಅಥವಾ 2.5 ವರ್ಷದ ನಂತರ ಒಂದು ಪರ್ಟಿಕ್ಯುಲರ್ ವೀಕ್ ಅಲ್ಲಿ ಲೆಫ್ಟ್ ಅಲ್ಲಿ 250 ಕೇಸ್, ರೈಟ್ ಅಲ್ಲಿ 250 ಕೇಸ್. ಆ ವಾರದ ಜಾನೆಟ್ ಮೇಡಮ್ ಇನ್ಕಮ್ ಆಗುತ್ತೆ 2,50,000 ರೂಪಾಯಿಗಳು. ಹೀಗೆ ಮುಂದುವರಿತಾ ಒಂದು ಪರ್ಟಿಕ್ಯುಲರ್ ವೀಕ್ ಅಲ್ಲಿ ಲೆಫ್ಟ್ ಅಲ್ಲಿ 400 ಕೇಸ್, ರೈಟ್ ಅಲ್ಲಿ 400 ಕೇಸ್. ಆಸ್ ಪರ್ ದ ಬಿಸ್ನೆಸ್ ಪ್ಲಾನ್ ಜಾನೆಟ್ ಮೇಡಮ್ಗೆ ಕಂಪನಿ ಕೊಡಬೇಕು 4 ಲಕ್ಷ ರೂಪಾಯಿ. ಬಟ್ ಕಂಪನಿ 4 ಲಕ್ಷ ಕೊಡಲ್ಲ, ಕಂಪನಿ ಗಿವ್ 2,50,000. ದಿಸ್ ಇಸ್ ಕಾಲ್ಡ್ ಸೀಲಿಂಗ್ ಆರ್ ಕ್ಯಾಪಿಂಗ್. ಟೋಟಲಿ 14 ಟೈಪ್ ಇನ್ಕಮ್ ಇದೆ, ಅದರಲ್ಲಿ ಒಂದು ಇನ್ಕಮ್ ಗೆ ಮಾತ್ರ ಕ್ಯಾಪಿಂಗ್ ಇರುವುದು, ದಟ್ ಇಸ್ 2,50,000, ದಟ್ ಇಸ್ ಸೀಲಿಂಗ್. ಸೊ ಇಲ್ಲಿ 2 ಟೈಪ್ ಇದು ಗ್ರೋತ್ ಇದೆ. ಒಂದು ನೆಟ್ವರ್ಕ್ ಎಕ್ಸ್ಪಾನ್ಷನ್. ಫಾರ್ ಎಕ್ಸಾಂಪಲ್ ಈಗ ಜಾನೆಟ್ ಮೇಡಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ದು, ಮಲ್ಲಿಕಾ ಮೇಡಮ್ ಸೌಮ್ಯ ಮೇಡಮ್ಗೆ ಪ್ರಾಡಕ್ಟ್ ಕೊಟ್ಟು ಪ್ರಾಡಕ್ಟ್ ಖುಷಿ ಆಯ್ತು, ಅವ್ರ ಬಿಸ್ನೆಸ್ ಅಲ್ಲಿ ಬಂದು ನೆಟ್ವರ್ಕ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ. 2 ಆಯ್ತು, 4 ಆಯ್ತು, 6 ಆಯ್ತು, 8 ಆಯ್ತು, 10 ಆಯ್ತು. ಬಟ್ ಈ 8-10 ಜನ ಯಾರು ಪ್ರಾಡಕ್ಟ್ ಅನ್ನ ಸ್ವತಃ ಯೂಸ್ ಮಾಡಿ ಬೆನಿಫಿಟ್ ತಗೊಂಡು, ಸೊ ಅಂದ್ರೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಂತರ ಕನ್ಸ್ಯೂಮ್ ಮಾಡ್ತಾರ, ಅವರ ಮನೆಯಲ್ಲಿ ಮಾಡೋ ಕನ್ಸಂಪ್ಷನ್ ವಾಲ್ಯೂಮ್ ಕೂಡ ಕೌಂಟ್ ಆಗುತ್ತೆ. ಇಲ್ಲಿ ಇಟ್ಸ್ ಅ 4 ವೀಕ್ ಸೈಕಲ್. ಇವತ್ತು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ವೀಕ್ ನಂಬರ್ 1, 2, 3, 4 5ನೇ ವಾರ ಮಿನಿಮಮ್ ಅಟ್ ಲೀಸ್ಟ್ 1 ಬಾಕ್ಸ್ ಆದ್ರೂ ನೀವು ಖರೀದಿ ಮಾಡ್ಬೇಕಾದ್ರೆ, ಅದನ್ನ ನೀವು ಕುಡಿಲೂಬಹುದು, ಬೇರೆಯವ್ರು ಕುಡಿಸ್ಲೂಬಹುದು. ಸೊ ಅದು ವಾಲ್ಯೂಮ್ ಕೂಡ ಕೌಂಟ್ ಆಗುತ್ತೆ. ಅಂದ್ರೆ ನೀವು ದಿನಾ ಜನರನ್ನ ಏನು ರಿಕ್ರೂಟ್ ಮಾಡ್ತಾನೆ ಇರೋದು ಕಂಪಲ್ಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ಇವತ್ತು ಜಾನೆಟ್ ಮೇಡಮ್ ಕೆಲಸ ಸ್ಟಾರ್ಟ್ ಮಾಡಿದ್ರು, ಮೇ ಬಿ ಆಫ್ಟರ್ ಪೀರಿಯಡ್ ಆಫ್ 2 ಅಥವಾ 2.5 ವರ್ಷದ ನಂತರ ಒಂದು ಪರ್ಟಿಕ್ಯುಲರ್ ವೀಕಲ್ ನೋಡಿದಾಗ ಲೆಫ್ಟ್ ಅಲ್ಲಿ 1,000 ಜನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ರೈಟ್ ಅಲ್ಲಿ 1,000 ಜನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಹೊಸದಾಗಿ ಒಬ್ರು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ. ಪ್ರತಿಯೊಬ್ರು ಅವರವರ ಪರ್ಸನಲ್ ಯೂಸ್ಗಾಗಿ ಬರೀ 1 ಬಾಕ್ಸ್ ಖರೀದಿ ಮಾಡಿದ್ರು. ಜಾನೆಟ್ ಮೇಡಮ್ ಇನ್ಕಮ್ ಆಗುತ್ತೆ 2,50,000 ರೂಪಾಯಿ. ಇದ್ರೊಟ್ಟಿಗೆ 14 ಇನ್ಕಮ್ ಕೇಳುವಷ್ಟು ಟೈಮ್ ಇಲ್ಲ. ಸೊ
ಈ ರ್ಯಾಂಕ್ ಮೇಂಟೆನೆನ್ಸ್ ಬೋನಸ್ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಬೋನಸ್ ಅನ್ನುವ ಶಬ್ದದ ಅರ್ಥ ಜನ ಮರ್ತೋಗಿದ್ದಾರೆ. ಸಂಬಳನೇ ಸಿಗ್ತಾ ಇಲ್ಲ, ಬೋನಸ್ ಎಲ್ಲಿಂದ? ಬೋನಸ್ ಎಲ್ಲೂ ಸಿಗ್ತಾ ಇಲ್ಲ. ಬಟ್ ನಮ್ಮ ಸಂಸ್ಥೆ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಕೂಡ ಪ್ರತಿ ವಾರ ಇಷ್ಟೆಲ್ಲ ಇನ್ಕಮ್ ಅಲ್ಲದೆ ಇನ್ನೊಂದು ರ್ಯಾಂಕ್ ಮೇಂಟೆನೆನ್ಸ್ ಬೋನಸ್ ಅಂತ ಕೊಡ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆದಾಗ ನಮ್ಮ ಮೊದಲನೇ ರ್ಯಾಂಕ್ ಬರುತ್ತೆ ಸ್ಟಾರ್ಟ್, ಅಲ್ಲಿಂದ ಸ್ಟಾರ್ಟ್ ಆಗಿ ಟಾಪ್ ರ್ಯಾಂಕ್ ಬರುತ್ತೆ ಕ್ರೌನ್ ಬ್ಲಾಕ್ ಡೈಮಂಡ್ ಅಂಬಾಸಿಡರ್. ಪರ್ ವೀಕ್ 500 ರೂಪಾಯಿಯಿಂದ ಹಿಡಿದು ವಾರಕ್ಕೆ 2,50,000 ರೂಪಾಯಿವರೆಗೆ ಯು ವಿಲ್ ಗೆಟ್ ರ್ಯಾಂಕ್ ಮೇಂಟೆನೆನ್ಸ್ ಬೋನಸ್. ಇದೆಲ್ಲ ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ, ಕೇಳಲಿಕ್ಕೆ ನಿಮ್ಗೂ ಚೆನ್ನ ಅನ್ಸ್ಬೋದು. ಬಟ್ ಪ್ರಾಕ್ಟಿಕಲಿ ಇದು ಸಾಧ್ಯನಾ? ಹೀಗೂ ಉಂಟೆ? ಯಾರಾದ್ರೂ ಮಾಡಿ ತೋರಿಸಿದಾರ? ಎಸ್, ನಿಮ್ಮ ಹಾಗೆ ನನ್ನ ಹಾಗೆ 1-2 ವರ್ಷ ಹಿಂದೆ, 3 ವರ್ಷ ಹಿಂದೆ, 4 ವರ್ಷ ಹಿಂದೆ ಅಥವಾ 7 ವರ್ಷ ಹಿಂದೆ ಇದೇ ಪ್ರೆಸೆಂಟೇಶನ್ ನೋಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಂಬಿಕೆ ಇಟ್ಟು, ದೃಢವಾದ ನಂಬಿಕೆ ಇಟ್ಟು ಕೆಲಸ ಮಾಡಿ ಇವತ್ತು ನಮ್ಮ ಇಂಡಸ್ ವ್ಯೂ ಕಂಪನಿಯಿಂದ ವಾರಕ್ಕೆ 2,50,000 ತಗೊಳ್ಳೋರು ಒಬ್ರಲ್ಲ, ಇಬ್ರಲ್ಲ, 10 ಅಲ್ಲ, 20 ಅಲ್ಲ, 30 ಅಲ್ಲ, 40 ಅಲ್ಲ, 50 ಅಲ್ಲ, 60 ಅಲ್ಲ, 64 people are earning 2,50,000 ವೀಕ್ ಆಫ್ಟರ್ ವೀಕ್, ವೀಕ್ ಆಫ್ಟರ್ ವೀಕ್, ವೀಕ್ ಆಫ್ಟರ್ ವೀಕ್ ತಗೊಳ್ತಾ ಮಿನಿಮಮ್ 1 ಕೋಟಿಯಿಂದ 9 ಕೋಟಿ ರೂಪಾಯಿ ಅರ್ನ್ ಮಾಡಿದ ಸಾಧಕರ ಫೋಟೋ ಇದೆ. ನಮ್ಮ ಹಾಗೆ ನಿಮ್ಮ ಹಾಗೆ ಇದ್ದಂತ ಸಾಮಾನ್ಯ ಜನಸಾಮಾನ್ಯ 1 ಕೋಟಿಯಿಂದ 9 ಕೋಟಿವರೆಗೆ ಅರ್ನ್ ಮಾಡಿದ್ದಾರೆ ವಿದಿನ್ 7 years. ಅದರಲ್ಲಿ ಕಳೆದ 56 ನಿಮಿಷಗಳಿಂದ ನಿಮ್ಮ ಹತ್ರ ಮಾತಾಡ್ತಿರುವ ಹರಿಪ್ರಸಾದ್ ಬೇಕಲ್ ಕೂಡ ಒಬ್ಬ. ಸ್ನೇಹಿತರೆ, ಬಿಫೋರ್ ವೈಂಡಿಂಗ್ ಅಪ್ ಲೆಟ್ ಮಿ ಟೆಲ್ ಅಬೌಟ್ ಮೈ ಸೆಲ್ಫ್. ಹೆಸರು ಹರಿಪ್ರಸಾದ್. ನನ್ನ ಹೆಸರು ಹರಿಪ್ರಸಾದ್. ಬೇಸಿಕಲಿ ಐ ಫ್ರಮ್ ಮ್ಯಾಂಗ್ಳೂರ್. ಈ ಇಂಡಸ್ಟ್ರಿ ಬರೋ ಮುಂಚೆ ನಾನು ಮುಂಬೈಲಿ ಸೆಟ್ಲ್ ಆಗಿದ್ದೆ. ಒಂದು ಸ್ಟೀಲ್ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇದ್ದೆ ಆಸ್ ಎ ರೀಜನ್ ಸೇಲ್ಸ್ ಮ್ಯಾನೇಜರ್. ಮೊದಲದಾಗ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಮೈಟಿ ಗಾಡ್. ಯಾಕಂತ ಹೇಳಿದ್ರೆ 2020-21ರಲ್ಲಿ ಈ ತರದ ಸನ್ನಿವೇಶ ಬರುತ್ತೆ ಅಂತ ನನ್ಗೆ ಮತ್ತೆ ನಿಮ್ಗೆ ಗೊತ್ತಿರ್ಲಿಲ್ಲ. ಬಟ್ ಆ ಪರಮಾತ್ಮನಿಗೆ ಆಗ್ಲೇ ಗೊತ್ತಿತ್ತು. ಸೊ ಈ 2021ರಲ್ಲಿ ಈ ತರ ಆಗ್ಬಾರ್ದು ಅಂತ 2014ರಲ್ಲಿ ಅವರ ಒಬ್ಬ ದೇವದೂತನನ್ನ ನನ್ನ ಹತ್ರ ಕಳಿಸಿದ್ರು. ನನ್ ಅದರ್ ದೆನ್ ಮೈ ಸ್ಪಾನ್ಸರ್, ಮೈ ಮೆಂಟರ್, ಮೈ ಗುರು, ರಾಯಲ್ ಬ್ಲಾಕ್ ಡೈಮಂಡ್ ಅಂಬಾಸಿಡರ್ ಮಿಸ್ಟರ್ ಪ್ರೇಮ್ ಕುಮಾರ್ ಅವರಿಗೆ ನಿಜವಾಗೂ ಈ ಟೈಮ್ ಅಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಆ ದಿನ ಅವರು ಈ ಪ್ರೆಸೆಂಟೇಶನ್ ಅವ್ರು ನನಗೆ ತೋರಿಸಿಲ್ಲ ಅಂತ ಆಗಿದ್ರೆ ಶಾಯದ್ ನಾನು ಇರ್ತೀನಿ, ನಾನು ಸ್ಟೀಲ್ ಮಾಡ್ತಾ ಬೇರೆ ಕಡೆ ಇರ್ತೀನಿ. ಸ್ನೇಹಿತರೆ, ವೆನ್ ಐ ಸ್ಟಾರ್ಟೆಡ್ ದಿ ಬಿಸ್ನೆಸ್ 2014 ಜನವರಿಯಲ್ಲಿ ಈ ಪ್ರಾಡಕ್ಟ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಮಾತಾಡಿದಾಗ 5 ಪ್ರಾಡಕ್ಟ್ ಇರ್ಲಿಲ್ಲ. ಅನಿತಾ ಪುತ್ತರಾಯ ಇರ್ಲಿಲ್ಲ, ಮಂಜು ಆರ್ಟಿಯವ್ರು ಇರ್ಲಿಲ್ಲ, ರೇವ್ ಸಾಹಿಬಣ್ಣ ಇರ್ಲಿಲ್ಲ, ಜಾನೆಟ್ ಮೇಡಮ್ ಇರ್ಲಿಲ್ಲ. ವಾರಕ್ಕೆ 2 ಲಕ್ಷ ಬಿಡಿ, 2,50,000 ಬಿಡಿ, ವಾರಕ್ಕೆ 2,000 ತಗೊಂಡವ್ರು ಯಾರು ಇರ್ಲಿಲ್ಲ. ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿದಂತ ಮಿಸ್ಟರ್ ಪ್ರೇಮ್ ಕುಮಾರ್ ಅವ್ರ ಮನೆ ಕೂಡ 2,500 ಕೂಡ ಬಂದಿರಲಿಲ್ಲ. ಇಟ್ ವಾಸ್ ಜಸ್ಟ್ ಎನ್ ಐಡಿಯಾ. ಖಾಲಿ ಒಂದು ಬಾಲ್ ಪೆನ್ ಮತ್ತು ವೈಟ್ ಪೇಪರ್ ಅಲ್ಲಿ ಸಾಂತಾ ಕ್ರೂಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಹೋಟೆಲ್ ಸ್ಟಾರ್ ಬಕ್ಸ್ ಅಲ್ಲಿ ಕಾಫಿ ಶಾಪ್ ಅಲ್ಲಿ ನನ್ಗೆ ಈ ಪ್ಲಾನ್ ತೋರಿಸಿದ್ರು. ಇಟ್ ವಾಸ್ ಜಸ್ಟ್ ಎನ್ ಐಡಿಯಾ. ಹರಿಪ್ರಸಾದ್ ಮುಂದೆ ಈ ತರ ಆಗತ್ತೆ, ಈ ತರ ಆಗ್ಬೋದು, ಈ ತರ ಆಗ್ಬೋದು, ಈ ತರ ಆಗ್ಬೋದು. ಜಸ್ಟ್ ಒಂದು ಬಿಲೀಫ್. ಅವರ ಮೇಲೆ ಬಿಲೀಫ್ ಇಟ್ಟೆ, ನನಗೆ ನನ್ನ ಮೇಲೆ ಬಿಲೀಫ್ ಇತ್ತು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನಾನು ಎಣಿಸಿದಷ್ಟು ಕೇಕ್ ವಾಕ್ ಆಗಿರ್ಲಿಲ್ಲ. ಮೊದಲನೇ 3 ವರ್ಷ ಬಹಳಷ್ಟು ಚಾಲೆಂಜಸ್, ಬಹಳಷ್ಟು ರಿಜೆಕ್ಷನ್ಸ್, ಬಹಳಷ್ಟು ಫೇಲಿಯರ್ಸ್ ಅನ್ನ ಫೇಸ್ ಮಾಡಿದೆ. ಬಟ್ ಯಾವತ್ತೂ ಹಠ ಬಿಡ್ಲಿಲ್ಲ. ಯಾಕೆಂದ್ರೆ ಡಿಸಿಷನ್ ತಗೊಂಡು ಯಾಕೆಂದ್ರೆ ನಾನು ನೋಡಿದೆ ಪ್ರಪಂಚದಲ್ಲಿ ಬಹಳಷ್ಟು ಮಂದಿ ತಮ್ಮ ಇಡೀ ಜೀವಮಾನವನ್ನ ರೈಟ್ ಡಿಸಿಷನ್ ರೈಟ್ ಟೈಮ್ ಗಾಗಿ ವೇಟ್ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಪ್ರಪಂಚದಲ್ಲಿ ರೈಟ್ ಡಿಸಿಷನ್ ರೈಟ್ ಟೈಮ್ ಅಂತ ಇಲ್ಲ. ನನ್ನ ನಂಬಿಕೆ ಏನಂತ ಹೇಳಿದ್ರೆ, ನೀವು ಡಿಸಿಷನ್ ತಗೋಬೇಕು, ಡಿಸಿಷನ್ ನೀವು ರೈಟ್ ಅಂತ ಪ್ರೂವ್ ಮಾಡ್ತೀವಿ. ಹಠ ಹಿಡಿದು ಕೆಲಸ ಮಾಡಿದೆ, ಫೇಲಿಯರ್ ಬಂತು, ರಿಜೆಕ್ಷನ್ ಬಂತು, ನೋ ಪ್ರಾಬ್ಲಮ್. ಮೊದಲನೇ 3 ವರ್ಷದ ಟೋಟಲ್ ಇನ್ಕಮ್ ವಾಸ್ ಲೆಸ್ ದನ್ 10 lakh rupees. ನೆಕ್ಸ್ಟ್ 2 years ಇನ್ಕಮ್ ವಾಸ್ 90 lakh rupees. ನನ್ನ ಮೊದಲನೇ 1 ಕೋಟಿ ರೂಪಾಯಿ ಈ ಇಂಡಸ್ಟ್ರಿಯಿಂದ ಅರ್ನ್ ಮಾಡ್ಲಿಕ್ಕೆ ಐ ಟುಕ್ 5 long years. ನೆಕ್ಸ್ಟ್ 2020 ಮಾರ್ಚ್ 19th ಇಂದ ಇವತ್ತಿನವರೆಗೆ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ. ಮನೆಯಲ್ಲಿ ಕೂತು ಲ್ಯಾಪ್ಟಾಪ್ ನ ಇಟ್ಟು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಹತ್ರ ಮಂಜು ಆರ್ಟಿ ಹತ್ರ, ರೇವು ಸಾಹೇಬನ್ ಹತ್ರ, ಜಾನೆಟ್ ಮೇಡಮ್ ಹತ್ರ, ಅನಿತಾ ಪುತ್ರ ಹತ್ರ ಮಾತಾಡ್ತೇನೆ. ಪರ್ಸನಲ್ ಆಗಲ್ಲ, ಬರೇ ಝೂಮ್ ಅಲ್ಲಿ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಮನೆಯಿಂದ ಹೊರಗಡೆನೆ ಹೋಗ್ತಾ ಇಲ್ಲ. ಸ್ಯಾನಿಟೈಸರ್ ಅವಶ್ಯಕತೆ ಇಲ್ಲ, ಮಾಸ್ಕ್ ಇದ ಅವಶ್ಯಕತೆ ಇಲ್ಲ. ಸ್ಟೇ ಹೋಮ್, ಸ್ಟೇ ಸೇಫ್. ಪರಿಪಾಲಿಸ್ತಾ
ಮನೆಯಲ್ಲೇ ಕೂತು 2020 ಏಪ್ರಿಲ್ 1 ಇಂದ ಮಾರ್ಚ್ 31, 2021 ಫೈನಾನ್ಷಿಯಲ್ ಇಯರ್ ನ ಎಂಟೈರ್ ಪ್ರಪಂಚದ ಎಕ್ಸ್ಪರ್ಟ್ಸ್ ಏನ್ ಹೇಳಿದ್ರು ವರ್ಸ್ಟ್ ಬಿಸ್ನೆಸ್ ಇಯರ್ ಫಾರ್ ಎಂಟೈರ್ ಬಿಸ್ನೆಸ್ ಕಮ್ಯುನಿಟಿ ವರ್ಲ್ಡ್ ಅಂತ ಹೇಳಿದಲ್ಲಿ that became exactly ಉಲ್ಟಾ ಫಾರ್ ನನ್ನ ಆ ಫೈನಾನ್ಷಿಯಲ್ ಇಯರ್ದು ನೆಟ್ ಇನ್ಕಮ್ ನನ್ನ ಅಕೌಂಟಿಗೆ ಬಂದದ್ದು ನಿವ್ವಳ 1,02,00,000 ರೂಪಾಯಿ. ಇವತ್ತಿಗೆ ನನ್ನ ಟೋಟಲ್ ಇನ್ಕಮ್ ಇಸ್ ಮೋರ್ ದನ್ 3 crore rupees. ಒಂದು ಅಪರ್ಚುನಿಟಿ ಸ್ನೇಹಿತರೆ, ಹೊರಗಿನ ಪ್ರಪಂಚದಲ್ಲಿ ಇವತ್ತಿನ ಟೈಮ್ ಎಲ್ಲರೂ ಅಳ್ತಾ ಇದ್ದಾರೆ, ನಗ್ತಾ ಇರೋರು ನಾವು ಮಾತ್ರ. ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೇನೆ, ಅಳುವ ಪ್ರಪಂಚದಿಂದ ನಗುವ ಪ್ರಪಂಚಕ್ಕೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೇನೆ. ಬನ್ನಿ, ಲೆಟ್ ಅಸ್ ವರ್ಕ್ ಆಸ್ ಅ ಫ್ಯಾಮಿಲಿ. ಒಂದಾಗಿ ಕೆಲಸ ಮಾಡೋಣ, ಒಂದು ಬಾಂಡಿಂಗ್ ಇಂದ ಕೆಲಸ ಮಾಡೋಣ. ಲೆಟ್ ಅಸ್ ಮೇಕ್ ಅವರ್ ಇಂಡಿಯಾ ಹೆಲ್ದಿ ಇಂಡಿಯಾ, ಹ್ಯಾಪಿ ಇಂಡಿಯಾ, ವೆಲ್ದಿ ಇಂಡಿಯಾ ಅಂತ ಹೇಳ್ತಾ, thank you so much. Thank you, Harish sir, for giving the opportunity. Thank you, Vibrant World System, for giving me the opportunity. Thank you so much. Over to Mr. Harish. Wow, what a presentation, sir. What a energetic presentation. ಅದ್ಭುತವಾಗಿ ಇಂಗ್ಲಿಷ್ ಅಲ್ಲಿ ಇದ್ದಂತ ಸ್ಲೈಡ್ಸ್ ಅನ್ನ ನಮ್ಗೆಲ್ಲರಿಗೂ ಮನಮುಟ್ಟೋ ಹಾಗೆ ವಂಡರ್ಫುಲ್ ಆಗಿ ಪ್ರೆಸೆಂಟ್ ಮಾಡಿ ನಿಮ್ಮ ಒಂದು ಅಮೂಲ್ಯವಾದ ಟೈಮ್ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಲಾಟ್ ಫಾರ್ ಯುವರ್ ಪ್ರೆಸೆನ್ಸ್. ಸೊ ಅದೇ ರೀತಿ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರ ಪರವಾಗಿ ನಮ್ಮ ಸರ್ಗೆ ಧನ್ಯವಾದಗಳು. ಚಪ್ಪಾಳೆ ಡಿಜಿಟಲ್ ಅಲ್ಲಿ ಇಲ್ಲ ಫಿಸಿಕಲಿ ಕೊಡ್ಬೋದಾ? ಸೊ ಮನ ಮುಟ್ಟೋ ಕೊಡ್ತೀರಾ? ಮನಸ್ಸಿಂದ ಕೊಡಿ, ಫುಲ್ ಕೊಡಿ. ಸೊ ಥ್ಯಾಂಕ್ಸ್ ಲಾಟ್ ಸರ್, ಥ್ಯಾಂಕ್ಸ್ ಲಾಟ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಆಗ್ಲೇ ಸರ್ ಹೇಳ್ತಾ ಇದ್ರು ಸ್ಟಾರ್ ರ್ಯಾಂಕ್ ಇದೆ. ಸೊ ಇಲ್ಲೂ ಕೂಡ ನಮ್ಮ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಸ್ಟಾರ್ ಅಚೀವರ್ಸ್ ಇದ್ದಾರೆ. ಸೊ ಎಲ್ರಿಗೂ ಕೂಡ ಎಲ್ಲ ಸ್ಟಾರ್ ಅಚೀವರ್ಸ್ಗೆ ಅಭಿನಂದನೆಗಳು ಹೇಳ್ತೀನಿ ಚಪ್ಪಾಳೆ ಮುಖಾಂತರ. ಅದೇ ರೀತಿ ನೆಕ್ಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಅಂದ್ರೆ ಸ್ಟಾರ್ 50 ಆಗಿರತ್ತೆ. ಅದು ಆ ಸ್ಟಾರ್ಸ್ ಅನ್ನ ಅವ್ರ ತಂಡದಲ್ಲಿ ಅವ್ರನ್ನ ಸ್ಟಾರ್ಸ್ ಮಾಡಿರ್ತಾರೆ. ಆ ಸ್ಟಾರ್ಗಳು ಅವ್ರು ಸ್ಟಾರ್ 50 ಆಗಿರ್ತಾರೆ. ಎಲ್ಲ ಸ್ಟಾರ್ 50ಗಳು ಇವತ್ತು ಈ ಒಂದು ಮೀಟಿಂಗ್ ಪ್ರೆಸೆಂಟೇಶನ್ ಅಲ್ಲಿ ಇರುವಂತ ಎಲ್ಲ ಸ್ಟಾರ್ 50ಸ್ಗೂ ಮತ್ತೊಮ್ಮೆ ನಿಮ್ಮ ಚಪ್ಪಾಳೆ ಒಂದಿಗೆ ಅಭಿನಂದನೆಗಳು. ಎಲ್ಲ ಸ್ಟಾರ್ 500 ಅಂದ್ರೆ ಅವರ ಒಂದು ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಇಬ್ರು ಸ್ಟಾರ್ 50s ನ ಕ್ರಿಯೇಟ್ ಮಾಡಿರ್ತಾರೆ. ಅವರು ಆ ಒಂದು ವೀಕ್ ಅಲ್ಲಿ ಕ್ಯಾಶ್ ಅವಾರ್ಡ್ ಕೂಡ ಪಡೆದಿರ್ತಾರೆ. ಎಲ್ಲ ಸ್ಟಾರ್ 500 ಅಚೀವರ್ಸ್ಗೂ ಕೂಡ ಇವತ್ತು ಈ ಒಂದು ಪ್ರೆಸೆಂಟೇಶನ್ ಅಲ್ಲಿ ಇದ್ದಂತ ಎಲ್ಲಾ ಸ್ನೇಹಿತರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಸ್ಟಾರ್ 1000. ಸೊ ಇವರ ಟೋಟಲ್ ಇನ್ಕಮ್ 1 ಲಕ್ಷ ಇನ್ಕಮ್ ಪ್ರಾಫಿಟ್ ತಗೊಂಡಿರ್ತಾರೆ. ಅದ್ರ ಜೊತೆಲಿ ಅವರ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಸ್ಟಾರ್ 500s ನ ಕ್ರಿಯೇಟ್ ಮಾಡಿದಂತ ಗ್ರೇಟ್ ಲೀಡರ್ಸ್, ಅವ್ರಿಗೂ ಕೂಡ ಎಲ್ಲ ಸ್ಟಾರ್ 1000 ಲೀಡರ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಥ್ಯಾಂಕ್ ಆಲ್ ದ ಸ್ಟಾರ್ 1000 ಅಚೀವರ್ಸ್. ನೆಕ್ಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ರ್ಯಾಂಕ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಅದು ರೂಬಿ ಎಕ್ಸಿಕ್ಯೂಟಿವ್ಸ್. ಸೊ ರೂಬಿ ಎಕ್ಸಿಕ್ಯೂಟಿವ್ ಅಂದ್ರೆ ಇವರ ಟೋಟಲ್ ಪ್ರಾಫಿಟ್ 2.5 ಲಕ್ಷ ಆಗಿರುತ್ತೆ. ಸೊ ಅದೇ ರೀತಿ ಇವರು ಒಂದು ಫಾರಿನ್ ಟ್ರಿಪ್ಗೂ ಕೂಡ ಕ್ವಾಲಿಫೈ ಆಗಿರ್ತಾರೆ. ಇಲ್ಲೂ ಕೂಡ ಒಬ್ಬ ಎಮರ್ಜಿಂಗ್ ಲೀಡರ್ ಮಿಸ್ಟರ್ ದಿನೇಶ್ ಅಂತಿದ್ದಾರೆ. ಸೊ ಅವರ ಒಂದು ಮಾತನ್ನ ನಾವು ಕೇಳುವ. ಸರ್, ದ ಸ್ಪಾಟ್ ಇಸ್ ಆನ್ ಯು. ಸರ್ ದಿನೇಶ್. ದಿನೇಶ್ ನಾಯಕ್, ಸಾರಿ ದಿನೇಶ್ ನಾಯಕ್ ಸರ್. ಸೊ ದಿನೇಶ್ ಅಂತ ಹೇಳಿ ದೇವರಾಜ್. ವೆಲ್ಕಮ್ ದೇವರಾಜ್ ಸರ್, ವೆಲ್ಕಮ್. ಸೊ ಮ್ಯೂಟ್ ಆಗಿದ್ಯಾ? ಸೊ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ಸಾರಿ, ಥ್ಯಾಂಕ್ ಯು. ಓಕೆ. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಫಸ್ಟ್ ಆಫ್ ಆಲ್. ಸೊ ಹೇಳ್ದಾಗೆ ನನ್ನ ಹೆಸರು ದೇವರಾಜ್ ಅಂತ. ಸೊ ಬೇಸಿಕಲಿ ನಾನು ಮ್ಯಾಂಗ್ಳೂರು. ಸೊ ಈ ಒಂದು ಇಂಡಸ್ಟ್ರಿ ಪರಿಚಯ ಆದಕ್ಕಿಂತ ಮುಂಚೆ ಸೊ ನಾನು ಕೂಡ ಎಕ್ಸ್ರೇ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಈ ಒಂದು ಇಂಡಸ್ಟ್ರಿ ಪರಿಚಯ ಆಗುವಾಗ ಸೊ ನಂಗೆ ಅಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಆಗ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಯಾವುದೇ ರೀತಿ ನಾಲೆಜ್ ಇರ್ಲಿಲ್ಲ. ಬಟ್ ಬ್ಲೈಂಡ್ಲಿ ನನ್ಗೆ ಯಾರು ಈ ಪ್ಲಾನ್ ಅನ್ನು ಹೇಳಿದಾರೆ ನೋಡಿ, ಅವರನ್ನು ನಂಬಿ ನಾನು ಈ ಒಂದು ಆಪರ್ಚುನಿಟಿಗೆ ಬಂದೆ.
ಸೊ ಸ್ಟಾರ್ಟಿಂಗ್ ಗೆ ಸೊ ತುಂಬಾ ಕಷ್ಟ ಆಯ್ತು, ಯಾಕಂದ್ರೆ ನನ್ನ ಏಜ್ ಗೆ ಯಾರು ನನ್ನನ್ನು ಅಷ್ಟು ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ, ಇವನ್ ಮನೆಯಲ್ಲಿ ಕೂಡ ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ಬಟ್ ನಾನು ಏನ್ ಮಾಡಿದೆ ಅಂದ್ರೆ, ಸೊ ಫಸ್ಟ್ ಗೆ ನಾನು ಡ್ರಿಂಕ್ ಇಟ್ ಫೀಲ್ ಶೇರ್ ಇಟ್ ಆ ರೀತಿ ಅಂದ್ರೆ ಫಸ್ಟ್ ಗೆ ನಾನು ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಂಗೆ ಒಳ್ಳೆ ರಿಸಲ್ಟ್ ಬಂತು. ಸೊ ನಂತರ ನನ್ನ ತಾಯಿಗೆ ಕೂಡ ಸೊ ಡಯಾಬಿಟಿಕ್ ಒಳ್ಳೆ ರಿಸಲ್ಟ್ ಬಂತು. ಸೊ ಇದರ ಮುಖಾಂತರ ನನ್ಗೆ ಒಂದು ಸ್ವಲ್ಪ ಬಿಲೀವ್ ಬಂತು. ಸೊ ಅಂದ್ರೆ ತುಂಬಾ ಮಂದಿ ಒಂದು ಯಾವುದೇ ರೀತಿ ಒಂದು ಎಂಡ್ ಆಗದ ಪ್ರಾಬ್ಲಮ್ ಅಂದ್ರೆ ಹೆಲ್ತ್ ಚಾಲೆಂಜಸ್, ಅದು ನಮ್ಗೆ ಒಂದು ಎಷ್ಟು ಇದು ಸಮಯ ಹೋದ್ರು ಕೂಡ ಅದು ಇದಾಗೋದಿಲ್ಲ. ಅಂದ್ರೆ ಒಂದ್ ಸೆಕೆಂಡ್, ಸಾರಿ ಸರ್ ಫಸ್ಟ್ ಆಫ್ ಆಲ್, ಯಾಕಂದ್ರೆ ನಾನು ಸ್ವಲ್ಪ ಮನೆಗೆ ರೀಚ್ ಆಗುವಾಗ ಸ್ವಲ್ಪ ಲೇಟ್ ಆಯ್ತು, ಸೊ ಅದಕ್ಕೋಸ್ಕರ. ಸೊ ಹೀಗೆ ಫ್ರೆಂಡ್ಸ್, ನಾನು ಈ ಬಿಸ್ನೆಸ್ ಮಾಡ್ತಾ ಸೊ ಸಪೋರ್ಟ್ ತಗೊಳ್ತಾ ಸೊ ನನ್ನ ರ್ಯಾಂಕ್ ಅನ್ನು ನಾನು ಅಪ್ಡೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ ಆದೆ, ಸ್ಟಾರ್ 250, ಸ್ಟಾರ್ 500, ಸೊ 1 lakh ಇನ್ಕಮ್ ಕಂಪ್ಲೀಟ್ ಮಾಡ್ಲಿ, ಸ್ಟಾರ್ 1000 ಆದೆ. ಸೊ ನೆಕ್ಸ್ಟ್ ರ್ಯಾಂಕ್ ಎಕ್ಸಿಕ್ಯೂಟಿವ್ ರ್ಯಾಂಕ್, ಯಾಕಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ ಸೊ ಇಂತ ಒಂದು ರ್ಯಾಂಕ್ ಅನ್ನು ಅಚೀವ್ ಮಾಡ್ತೇನೆ ಅಂತ ನಾನು ಅನ್ಕೊಂಡಿರಲಿಲ್ಲ, ಅಂದ್ರೆ ಎಕ್ಸಿಕ್ಯೂಟಿವ್ ರ್ಯಾಂಕ್ ಅಂತ. ಸೊ 2.5 lakhs ಇನ್ಕಮ್ ಕಂಪ್ಲೀಟ್ ಮಾಡ್ತಾನೆ, ಅಂದ್ರೆ ಎಕ್ಸಿಕ್ಯೂಟಿವ್ ರ್ಯಾಂಕ್ ಕೂಡ ಕಂಪ್ಲೀಟ್ ಮಾಡಿದ್ದೇನೆ. ಸೊ ಫ್ರೆಂಡ್ಸ್, ಇದ್ರ ಜೊತೆಗೆ ನನ್ನ ಟೋಟಲ್ ಇನ್ಕಮ್ 3,25,000 ಟೋಟಲ್ ಇನ್ಕಮ್ ಆಗಿದೆ. ಅಲ್ಲದೆ 32,000 ಒಂದು ವಾರದಲ್ಲಿ ನಾನು ಇನ್ಕಮ್ ತಗೊಂಡಿದ್ದೇನೆ. ಸೊ ತುಂಬಾ ಖುಷಿ ಆಗ್ತದೆ, ಯಾಕೆಂದ್ರೆ ಸೊ ನಂದೊಂದು ಫ್ಯಾಮಿಲಿಯಲ್ಲಿ ಸೊ ಇಷ್ಟು ಸ್ಪೀಡ್ ಆಗಿ ಅಚೀವ್ಮೆಂಟ್ ಮಾಡಿರುವುದು ಯಾರು ಇಲ್ಲ. ಸೊ ಹಾಗಾಗಿ ತುಂಬಾ ಖುಷಿ ಆಗಿದೆ. ಸೊ ನಂತರ ನನ್ನೊಂದು ಡ್ರೀಮ್ ಇತ್ತು, ಒಂದು ಕಾರ್ ತಗೊಳ್ಳುವಂತದ್ದು, ಒಂದು ಬ್ರ್ಯಾಂಡ್ ನ್ಯೂ ನಂದು ಕ್ವಿಡ್ ಕಾರ್ ಅಲ್ಲಿ ನಾನು ಇವಾಗ ಕೂತ್ಕೊಂಡು ಅದರಲ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಸೊ ತುಂಬಾ ಖುಷಿ ಆಗ್ತಿದೆ, ಯಾಕೆಂದ್ರೆ ಸೊ ಇಂತ ಒಂದು ಆಪರ್ಚುನಿಟಿಯನ್ನು ನಾನು ನನ್ನ ಲೈಫ್ ಅಲ್ಲಿ ಕೊಟ್ಟಂತಹ ಭಗವಂತನಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ಇದರಲ್ಲಿ ಮತ್ತೊಂದು ಸಪೋರ್ಟ್ ಸಿಸ್ಟಮ್ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲಿ ಒಟ್ಟಿಗೆ ಬೆಳೆಯಬಹುದು ಅಂತ ಹೇಳ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ದೇವರಾಜ್ ಸರ್ ಫಾರ್ ಯುವರ್ ಅಮೇಸಿಂಗ್ ಟಾಕ್ಸ್. ನಿಮ್ಮ ಒಂದು ಅನುಭವ ನಮ್ಮೊಟ್ಟಿಗೆ ಶೇರ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ಸರ್ ಮಾತು ಕೇಳಿದ್ರಲ್ಲ, ಸೊ ಅವ್ರ ಇನ್ಕಮ್ ಬಗ್ಗೆ ಹೇಳ್ಬೇಕಾದ್ರೆ ಕೆಲವರೆಲ್ಲ ಚಪ್ಪಾಳೆನೂ ಹೊಡಿಲಿಲ್ಲ, ಯಾಕಂದ್ರೆ ಅವ್ರ ಇನ್ಕಮ್ ತಗೊಂಡ್ರೆ ನನಗೇನು ಅಂತ. ಮೈ ಡಿಯರ್ ಫ್ರೆಂಡ್ಸ್, ಏನಂತ ಅಂದ್ರೆ, ನೀವು ಚಪ್ಪಾಳೆ ಹೊಡೆದ್ರೆ ದೇವರು ಇವ್ರಿಗೂ ಇನ್ಕಮ್ ಬೇಕು ಅಂತ ತಥಾಸ್ತು ಅಂತ. ಸೊ ಅವಾಗ ನಿಮ್ಗೂ ಬರುವ ಸಾಧ್ಯತೆಗಳಿರುತ್ತೆ, ಆದ್ರೆ ನಂಬಿಕೆ ಇರಬೇಕು. ಸೊ ಅದೇ ರೀತಿ ಸೊ ಈ ಒಂದು ಕೊನೆಯ ಕ್ಷಣದಲ್ಲಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ಒಬ್ರು ಗೆಸ್ಟ್ ಆಗಿ ಒಬ್ರು ಇದ್ದಾರೆ. ಸೊ ಒಂದು ಸರ್ಪ್ರೈಸ್ ನಿಮ್ಗಿದೆ, ಜಸ್ಟ್ ಸೆಕೆಂಡ್ಸ್ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ನನ್ನ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಪರಿಚಯ ಹರೀಶ್ ಅಂತ ಹೇಳಿ, ಬೇಸಿಕಲಿ ಫ್ರಮ್ ಬ್ಯಾಂಗ್ಳೂರ್. ನಾನು ಕೂಡ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡ್ಕೊಂಡು ಸರ್ ಯಾವ ರೀತಿ ನನಗೆ ಪರಿಚಯ ಮಾಡಿಕೊಟ್ರು, ಅದೇ ರೀತಿ ಈ ಒಂದು ಇಂಡಸ್ಟ್ರಿ ಬಗ್ಗೆ ನನಗೇನು ಒಂದು 1% ಕೂಡ ನಂಬಿಕೆ ಇರಲಿಲ್ಲ. ಯಾಕಂದ್ರೆ ಅವತ್ತು ಯಾರು ಇದು ಯಾವ್ದು ಕ್ವಿಕ್ ರಿಚ್ ಮನಿ ಸ್ಕೀಮ್ ಇವೆಲ್ಲ ನಮ್ಗೆ ಆಗಲ್ಲ. ಪ್ರೊಫೆಷನಲ್ ಅಂದ್ರೆ ಇಂಜಿನಿಯರ್ಸ್ ಅಂದ್ರೆ ಜಾಸ್ತಿ ಅನಾಲಿಸಿಸ್ ಜಾಸ್ತಿ ಮಾಡ್ತೀವಿ. ಸೊ ಹಂಗಾಗಿ ನಮ್ಗೆ ಹೇಳ್ಕೊಟ್ಟಿರೋದು ಅನಲೈಸ್ ಮಾಡಿ ಅಂತಾನೆ. ಸೊ ಮಾಡಿ ನಾವು ಕೂಡ, ಅವಾಗ ಒಬ್ರು ಹೇಳಿದ್ರು, ಟೂ ಮಚ್ ಆಫ್ ಅನಾಲಿಸಿಸ್ ಲೀಡ್ಸ್ ಟು ಪ್ಯಾರಾಲಿಸಿಸ್ ಅಂತ. ಸೊ ಆಮೇಲೆ ಅನಾಲಿಸಿಸ್ ಮಾಡೋದು ಕಮ್ಮಿ ಮಾಡಿದ್ವಿ. ಸೊ ಇವತ್ತು ಬ್ಯೂಟಿಫುಲ್ ಆಗಿ ಈ ಒಂದು ಆಪರ್ಚುನಿಟಿನ ನನ್ಗೆ ಇನ್ಸ್ಪೈರ್ ಆದಂತ ಒಬ್ಬ ವ್ಯಕ್ತಿ ಮಿಸ್ಟರ್ ಪ್ರೇಮ್ ಕುಮಾರ್, ರಾಯಲ್ ಬ್ಲಾಕ್ ಡೈಮಂಡ್ ಅಂಬಾಸಿಡರ್ ಆಫ್ ಇಂಡಸ್ಟ್ರಿ, ಫಸ್ಟ್ ರಾಯಲ್ ಬ್ಲಾಕ್ ಡೈಮಂಡ್. ಅವರು ನನಗೆ ತುಂಬಾ ಋಣಿಯಾಗಿರ್ತೀನಿ, ಯಾಕಂದ್ರೆ ಆ ವ್ಯಕ್ತಿನ ನಾನು 10 ವರ್ಷದಿಂದ ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ. ಅವರ ಒಂದು ಸಾಧನೆ ನನಗೆ ಸ್ಫೂರ್ತಿ ಆಯ್ತು. ಸೊ ನಾನು ಕೂಡ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ನನಗೊಂದು ಅವಕಾಶ ಕೊಟ್ರು. ಸೊ ಇವತ್ತು ಪರ್ಲ್ ಎಕ್ಸಿಕ್ಯೂಟಿವ್ ಅನ್ನೋ ರ್ಯಾಂಕ್ ನ ನಾನು ಕೂಡ ಅಚೀವ್ಮೆಂಟ್ ಮಾಡಿದೀನಿ. ಟೋಟಲಿ ಈ ಒಂದು ಪ್ರಾಫಿಟ್ ಬಂದು 19+ lakhs ತಗೊಂಡಿದ್ದೀನಿ. ಸೊ ನನ್ನ ಹೈಯೆಸ್ಟ್ ಇನ್ಕಮ್ ಬಂದು 1,06,000 ಇನ್ಕಮ್ ತಗೊಂಡಿದ್ದೀನಿ ಮೈ ಫ್ರೆಂಡ್ಸ್. ಇದೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸಾಧ್ಯ. ಸೊ ನಾನ್ ಕೂಡ ಸಾಧ್ಯ ಅಂತಂದ್ರೆ ಎಲ್ರಿಗೂ ಕೂಡ ಸಾಧ್ಯ. ಸೊ ಇದನ್ನ ಹೇಳ್ತಾ ಮುಂದಿನ ನೆಕ್ಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಒಬ್ರು ಗ್ರೇಟ್ ಲೀಡರ್ ಇದ್ದಾರೆ, ಎಮರ್ಜಿಂಗ್ ಲೀಡರ್. ನಾನು ಕೂಡ ಅವ್ರನ್ನ ತುಂಬಾ ಇನ್ಸ್ಪೈರ್ ಆಗ್ತೀನಿ ಅವ್ರ ಮಾತನ್ನ ಕೇಳಲಿಕ್ಕೆ. ಸೊ ಅವರು ಕೂಡ ನನ್ನ ಪ್ರೊಫೆಷನ್. ಸೊ ಅವ್ರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಇಷ್ಟ ಮಾಡ್ತೀನಿ. Emerald Executive of Indus Viva, Mr. Ranjit Kumar sir, over to you sir. Yes, thank you so much, Harish avare. Thank you for the wonderful welcome. So ಎಲ್ರಿಗೂ ನಮಸ್ಕಾರ. ಓಕೆ, ಸೊ ಹರೀಶ್ ಅವ್ರ ಪರಿಚಯ ಮಾಡಿದ್ರು. ನನ್ನ ಹೆಸರು ರಂಜಿತ್ ಅಂತ, ಬೇಸಿಕಲಿ ಮಂಗಳೂರು.
ಸೊ ಈ ಒಂದು ಇಂಡಸ್ಟ್ರಿ ಬರೋ ಮುಂಚೆ ನಾನೊಬ್ಬ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದೆ. ಸೊ ಅಂತ ಸಂದರ್ಭದಲ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ ಸೊ ರವಿ ಕುಲಾಲ್ ಅವರು, ಸೊ ಈಸ್ ಆಲ್ಸೋ ಸಫೈರ್ ಎಕ್ಸಿಕ್ಯೂಟಿವ್. ಸೊ ಅವ್ರ ಮುಖಾಂತರ ಈ ಒಂದು ಅಪಾರ್ಚುನಿಟಿ ಸಿಕ್ತು. ಸೊ ಹಾಗಾಗಿ ಅವ್ರಿಗೆ ಈಗ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸೊ ಇನಿಷಿಯಲ್ ನಾನು ಈ ಒಂದು ಕಾರ್ಯಕ್ರಮ ಸ್ಟಾರ್ಟಿಂಗ್ ಮಂಗಳೂರಲ್ಲಿ 3 ವರ್ಷ ಹಿಂದೆ ಒಂದು ಸಾಫ್ರಾನ್ ಅಂತ ಹೋಟೆಲ್, ಸಣ್ಣ ಒಂದು ಹೋಟೆಲ್ ಅಲ್ಲಿ ಈ ಒಂದು ಪ್ರೆಸೆಂಟೇಶನ್ ನೋಡಿದೆ. ಸೊ ಇವತ್ತು ನಿಮಗೆ ಯಾರು ಪ್ರೆಸೆಂಟೇಶನ್ ಕೊಟ್ಟಿದ್ರು ವೈಟ್ ಡೈಮಂಡ್ ಎಕ್ಸಿಕ್ಯೂಟಿವ್, ಸೊ ಅವತ್ತು ಅವರು ಸೇಮ್ ಪ್ರೆಸೆಂಟೇಶನ್ ಒಂದು ಹೋಟೆಲ್ ಅಲ್ಲಿ ಲೈವ್ ಆಗಿ ಕೊಡ್ತಾ ಇದ್ರು. ಸೊ ನಾನೊಂದು ಸಂಡೇ ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗಿದ್ದೆ. ಸೊ ಅವತ್ತು ಅವ್ರ ಪ್ರೆಸೆಂಟೇಶನ್ ಕೊಡುವಾಗ ನಮ್ಗೆ ಏನು ಅರ್ಥ ಆಗಿಲ್ಲ. ಜಸ್ಟ್ ಅವ್ರ ಇನ್ಕಮ್ ಹೇಳಿದ್ರು, ನಾನು ಈ ಒಂದು ಇಂಡಸ್ಟ್ರಿಯಲ್ಲಿ 30 ಲಕ್ಷ ಇನ್ಕಮ್ ಮಾಡಿದೆ ಅಂತ. ಸೊ ಇವತ್ತು ಅವರು 3 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರು, ಬಟ್ ಹಿ ವಾಸ್ ಜಸ್ಟ್ 30 lakhs ಇನ್ಕಮ್ ಮಾಡಿದ್ರು. ಸೊ ಇದೇ ಪ್ರೆಸೆಂಟೇಶನ್ ಅವತ್ತು ಕರೆಕ್ಟ್ ಆಗಿ ಅವ್ರು ತಿಳಿಸಿದ್ರು, ಬಟ್ ನನ್ಗೆ ಏನು ಅರ್ಥ ಆಗಿಲ್ಲ. ಸೊ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ ರವಿ ಕುಲಾಲ್ ಅವರು, ಸೊ ಅವರು ಹೇಳಿದ್ರು, ರಂಜಿತ್ ಅವರೇ, ಸೊ ನನ್ನ ಮೇಲೆ ಬಿಲೀಫ್ ಇದೆಯಾ? ಎಸ್. ಸೊ ಅಷ್ಟು ಸಾಕು ನಿಮ್ಗೆ, ಆ ಬಿಲೀಫ್ ಇಟ್ಕೊಂಡು ಬನ್ನಿ, 100% ನಾನ್ ನಿಮ್ಮನ್ನು ಡೆವಲಪ್ ಮಾಡ್ತೇನೆ. ಸೊ ಫ್ರೆಂಡ್ ಅಲ್ವಾ, ಎಸ್ ನೋ ಅಂತ ಹೇಳಿಕ್ಕೆ ಆಗಲ್ಲ. ಸೊ ಅವತ್ತು ಕೂಡ ನಿಮ್ಗೆ ಅಷ್ಟೇನು ಬಿಲೀಫ್ ಇಲ್ಲ, ಬಟ್ ಈಗ ಇಂಡಸ್ಟ್ರಿ ಮೇಲೆ ಬಿಲೀಫ್ ಇರ್ಲಿಲ್ಲ. ಬಟ್ ಫ್ರೆಂಡ್ ನ ಒಂದು ಒತ್ತಾಯದ ಮೇರೆಗೆ ನಾನೊಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದೆ. ಎಷ್ಟೋ ಎಲ್ಲೆಲ್ಲೋ ಖರ್ಚು ಮಾಡಿದ್ದೆ, ಜಸ್ಟ್ ಒಂದು 24,800 ಅಲ್ಲ. ಸೊ ಅವರಿಗೆ ಸೊ ಆ ಅಮೌಂಟ್ ಅನ್ನು ಕೊಟ್ಟು ಬಿಲೀಫ್ ಜಸ್ಟ್ ಅವ್ರ ಮೇಲೆ ಇತ್ತು. ಆ ಒಂದು ಬಿಲೀಫ್ ಮೇಲೆ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಬಟ್ ಡೌಟ್ ಇಂದ ಸ್ಟಾರ್ಟ್ ಮಾಡಿದಂತ ಬಿಸ್ನೆಸ್ ಇವತ್ತು ಅದೇ ಬಿಸ್ನೆಸ್ ಅಲ್ಲಿ 3 ವರ್ಷದಲ್ಲಿ 60 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದೆ. ಮೈ ಫ್ರೆಂಡ್ಸ್, ಜಸ್ಟ್ ಒಂದು ಬಿಲೀಫ್, ಎಕ್ಸ್ಪೀರಿಯನ್ಸ್ ಇಲ್ಲ, ಇಂಡಸ್ಟ್ರಿ ಬಗ್ಗೆ ಪರಿಚಯ ಇಲ್ಲ, ಇದ್ರ ಬಗ್ಗೆ ನಾಲೆಜ್ ಇರ್ಲಿಲ್ಲ, ಕಂಪನಿ ಮೇಲೆ ಒಂದು ಬಿಲೀಫ್ ಇರ್ಲಿಲ್ಲ. ಜಸ್ಟ್ ಒಂದು ಫ್ರೆಂಡ್ ಹೇಳಿದಾರಲ್ಲ, ಅಷ್ಟು ಒಂದು ಆ ಒಂದು ಹೇಳಿದ ಮಾತಿಗೆ ಒಂದು ನಾನು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇಷ್ಟು ಬಿಸ್ನೆಸ್ ಡೆವಲಪ್ ಮಾಡುವಾಗ ಸೊ ನನ್ ಕೂಡ ಇದ್ರ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ಬೇಕು ಅಥವಾ ಇನ್ನೊಬ್ಬರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಎಕ್ಸ್ಪೀರಿಯನ್ಸ್ ಇಲ್ಲ. ನನ್ಗೆ ನನ್ನ ಫ್ರೆಂಡ್ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಅವರು ವೈಬ್ರೆಂಟ್ ವಿವ ಎಜುಕೇಶನ್ ಸಿಸ್ಟಮ್ ಅನ್ನು ನನಗೆ ಪರಿಚಯ ಮಾಡಿದ್ರು. ಅದೇ ರೀತಿ ಡೆವಲಪ್ ಆಗ್ಲಿಕ್ಕೆ ಇವತ್ತಿನ ಒಂದು ಪ್ರೆಸೆಂಟರ್ ಹರಿಪ್ರಸಾದ್ ಬೇಕಲ್, ವೈಟ್ ಡೈಮಂಡ್ ಎಕ್ಸಿಕ್ಯೂಟಿವ್, ಅವ್ರು ನನಗೆ ಸಪೋರ್ಟ್ ಆಗಿ ನನಗೆ ಗುರುವಿನ ಸ್ಥಾನದಲ್ಲಿ ಸಪೋರ್ಟ್ ಮಾಡಿದ ಕಾರಣ ಇವತ್ತು ಇಷ್ಟು ಬಂತು. ಸೊ ಸ್ನೇಹಿತರೆ, ಇಷ್ಟೆಲ್ಲ 60 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಕಾರಣ ಏನು? ನಾಟ್ ಬಿಕಾಸ್ ಆಫ್ ನನ್ನ ಒಪ್ನ ಎಫರ್ಟ್ ಇಂದ ಆಗ್ಲಿಲ್ಲ. ನಾನು ಕಟ್ಟಿರುವಂತ ಟೀಮ್ ಏನಿದೆ ಅದ್ರ ಮುಖಾಂತರ ನಾನು ಇವತ್ತು 60 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನೊಂದು ಕಾಲೇಜ್ ಹೋಗುವಾಗ, ಯಾವಾಗ ನನ್ನ ಕಾಲೇಜ್ ಕಂಪ್ಲೀಟ್ ಆಯ್ತು, ಮುಗಿಯಿತು, ಕಾಲೇಜ್ ಹೋಗುವಾಗ ನಮ್ಮ ತಂದೆ ಪಾಕೆಟ್ ಮನಿ ಕೊಡ್ತಾ ಇದ್ರು, ಗೊತ್ತಾಗ್ತಾ ಇರಲಿಲ್ಲ. ಬಟ್ ಯಾವಾಗ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿ ಹೊರಗೆ ನಾನು ಜಾಬ್ ಬರುವಾಗ ಅವಾಗ ಗೊತ್ತಾಯ್ತು ಒಂದು 100 ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಅವಾಗ ಒಂದು ದುಡ್ಡಿನ ವ್ಯಾಲ್ಯೂ ಗೊತ್ತಾಯ್ತು, ಜನರು ಎಷ್ಟು ಹೊರಗಡೆ ಕಷ್ಟ ಪಡ್ತಾ ಇದ್ದಾರೆ ಅಂತ. ಸೊ ಅವತ್ತು ನನ್ಗೆ ಅರ್ಥ ಆಯ್ತು, ಅವತ್ತು ಗೊತ್ತಾಯ್ತು ಹೊರಗಡೆ ಪ್ರಪಂಚದಲ್ಲಿ ನಮ್ಮ ಮೇಲೆ ಡಿಪೆಂಡ್, ನಾವು ಏನ್ ಕೆಲಸ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್. ಬಟ್ ಅವತ್ತೊಂದು ನನ್ಗೆ ಗೊತ್ತಿತ್ತು, ನಾನು ಒಬ್ಬನೇ ಕೆಲಸ ಮಾಡಿದ್ 100% ಆಗಲ್ಲ ಅಂತ. ಬಟ್ ಟೀಮ್ ಕೂಡ ಅದ್ರ ಬಗ್ಗೆ ಕೂಡ ಯೋಚನೆ ಇರಲಿಲ್ಲ. ಬಟ್ ಇಂಡಸ್ಟ್ರಿ ಬಂದ್ಮೇಲೆ ಗೊತ್ತಾಯ್ತು ಟೀಮಿನ ಪವರ್ ಏನಂತ. ಹೊರಗಡೆ ಪ್ರಪಂಚದಲ್ಲಿ ಎಷ್ಟೋ ಜನರು ಇವತ್ತು ಕೂಡ ಕಷ್ಟ ಪಡ್ತಾ ಇದ್ದಾರೆ, ಇವತ್ತು ಕೂಡ ಅವರ ಡ್ರೀಮ್ಸ್ ಫುಲ್ಫಿಲ್ ಆಗುತ್ತೆ ಅಂತ ತಿಳ್ಕೊಂಡು ಭ್ರಮೆದಲ್ಲಿ ಇರ್ತಾರೆ, ಇಲ್ಲಿ ಜಾಬ್ ಅಲ್ಲಿ ಹೊರಗಡೆ ಪ್ರಪಂಚದಲ್ಲಿ. 100% ಮೈ ಡಿಯರ್ ಫ್ರೆಂಡ್ಸ್, ನಾನು ಹೇಳ್ತೇನೆ, ಹೊರಗಿನ ಪ್ರಪಂಚದಲ್ಲಿ ಒಬ್ಬರೇ ದುಡಿಬೇಕು ಲೈಫ್ ಲಾಂಗ್ ತನಕ. ಬಟ್ ಹಿಯರ್ ದೇರ್ ಇಸ್ ಅನ್ ಅಪಾರ್ಚುನಿಟಿ. ಇವತ್ತು ಹರಿಪ್ರಸಾದ್ ಬೇಕಲ್ ಸರ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮ ಇಂಡಸ್ಟ್ರಿ ಬಗ್ಗೆ ಹೇಳಿದ್ರು. ಈ ಇಂಡಸ್ಟ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯನ್ನು ಇವತ್ತು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಇದ್ರ ಬಗ್ಗೆ ಒಂದು ಸಿಲೆಬಸ್ ಆಗಿ ಸ್ಟೂಡೆಂಟ್ಸ್ ಕಲಿಸ್ತಾ ಇದ್ದಾರೆ. ಯಾಕೆ? ಬಿಕಾಸ್ ಮುಂದಿನ ದಿನದಲ್ಲಿ ನಮ್ಮ ಯಂಗ್ಸ್ಟರ್ಸ್ ಇದ್ರ ಬಗ್ಗೆ ಒಂದು ನಾಲೆಜ್ ಇದ್ರೆ 100% ಇದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಅವ್ರು ಆಲ್ರೆಡಿ ಹೇಳಿದ್ರು ರೆವಲ್ಯೂಷನ್ ಕ್ರಿಯೇಟ್ ಮಾಡುವಂತ ಇಂಡಸ್ಟ್ರಿ ಅಂತ. 100% ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಇವತ್ತು ನಮ್ಮ ಒಂದು ಭಾರತ ದೇಶದ ಒಂದು ಮಕ್ಕಳಿಗೆ, ಒಂದು ಸ್ಟೂಡೆಂಟ್ಸಿಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಕಲಿಸ್ತಾ ಇದ್ದಾರೆ ಅಂದ್ರೆ 100% ನಾವು ಇವತ್ತು ಎಲ್ಲರೂ ಕೂಡ ಈ ಒಂದು ಇಂಡಸ್ಟ್ರಿಯಲ್ಲಿ ಇದ್ದೇವೆ. ಅದೇ ರೀತಿ ನೀವತ್ತು ನಿಮ್ಮನ್ನ ಕರ್ಕೊಂಡು ಬಂದಂತ ನಿಮ್ಮ ಫ್ರೆಂಡ್ಸ್ ಇವತ್ತು ನಿಮ್ಗೆ ಅದೇ ಅಪಾರ್ಚುನಿಟಿ ಕೊಡ್ತಾ ಇದೆ. ಸೊ ಹಾಗಾಗಿ ದಿಸ್ ಇಸ್ ಅ ರೈಟ್ ಟೈಮ್ ಮೈ ಡಿಯರ್ ಫ್ರೆಂಡ್ಸ್. ಯಾಕೆಂದ್ರೆ ಇವತ್ತು ಈ ಇಂಡಸ್ಟ್ರಿಯಲ್ಲಿ ಬರೀ ದುಡ್ಡು ಮಾತ್ರ ಸಂಪಾದನೆ ಮಾಡಿಲ್ಲ, ಎಷ್ಟೋ ಒಂದು ಫ್ರೆಂಡ್ಸ್ ಒಂದು ಕ್ರಿಯೇಟ್ ಮಾಡುವಂತ ಒಂದು ಅಪಾರ್ಚುನಿಟಿ ಸಿಕ್ತು.
ಅದೇ ರೀತಿ ಈ ಒಂದು ಬಿಸ್ನೆಸ್ ನಾನೊಂದು ನಿಜವಾಗ್ಲೂ ಹೇಳ್ತೀನಿ, ನಾನು ಬಿಸ್ನೆಸ್ ಬರೋ ಮುಂಚೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಸಾಕಷ್ಟು ಅಪರ್ಚುನಿಟಿ ಇತ್ತು, ಫಾರಿನ್ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಂತ ಒಂದು ಡ್ರೀಮ್ ಇತ್ತು. ಅದೇ ರೀತಿ ದುಡ್ಡು ಕೂಡ ಇತ್ತು, ಫಾರಿನ್ ಅಲ್ಲಿ ಹೋಗಿ ನಾವು ಎಂಜಾಯ್ ಮಾಡಿ ಬರುವಂತ ಒಂದು ದುಡ್ಡು ಕೂಡ ಇತ್ತು. ಬಟ್ ಸುಮ್ನೆ ಯಾಕೆ ಅಷ್ಟು ಖರ್ಚು ಮಾಡಿ ಹೋಗ್ಬೋದು, ಅದ್ರ ಬದಲು ಇಲ್ಲೇ ಒಂದು ಟೂರ್ ಮಾಡಿ ಬರ್ಬೋದಲ್ಲ, ಗೋವಾಕ್ಕೆ ಹೋಗಿ ಬರ್ಬೋದಲ್ಲ ಅಂತ ಆ ತರ ಇದೆ. ಈಗ ಪ್ರತಿಯೊಬ್ರು ಕೂಡ ಮನಸ್ಸಿನಲ್ಲಿ ಇರ್ಬೋದು, ಅಂದ್ರೆ ನಮ್ಗೆ ಆಸೆ ಇರುತ್ತೆ ಫಾರಿನ್ ಹೋಗ್ಬೇಕು, ಅಲ್ಲಿ ಎಂಜಾಯ್ಮೆಂಟ್ ಬರ್ಬೇಕು. ಬಟ್ ಅಷ್ಟು ದುಡ್ಡು ಇರುತ್ತೆ, ಬಟ್ ಖರ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಸಪೋಸ್ ಆ ದುಡ್ಡನ್ನು ನಾವು ಸೇವಿಂಗ್ ಮಾಡಿದ್ರೆ ಬೇರೆ ಯಾವ್ದಕ್ಕೂ ಯೂಸ್ ಆಗುತ್ತೆ. ಬಟ್ ಇಂಡಸ್ಟ್ರಿ ಬಂದ್ಮೇಲೆ ನಾನು ನಾನು 4 ಫಾರಿನ್ ಟ್ರಿಪ್ ಅಚೀವ್ ಮಾಡಿದೆ, ಅದು ಕೂಡ ಟೋಟಲಿ ಫ್ರೀ ಆಫ್ ಕಾಸ್ಟ್. ಮೈ ಡಿಯರ್ ಫ್ರೆಂಡ್ಸ್, ಒಂದ್ಸಲ ಆದ್ರೂ ಕೂಡ ಫಾರಿನ್ ಹೋಗ್ಬೇಕು. ನಾನು ಮತ್ತು ನನ್ನ ವೈಫ್ ಥಾಯ್ಲೆಂಡ್ ಹೋಗಿ ಬಂದಿದ್ದೇವೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ವಂಡರ್ಫುಲ್ ಒಂದು ಎಂಜಾಯ್ಮೆಂಟ್. ಯಾಕೆ? ಬಿಕಾಸ್ ಫ್ರೀ ಆಗಿ ಸಿಕ್ತು. ದುಡ್ಡು ಕೊಟ್ಟು ನಾವು ಹೋಗ್ಬೇಕಾದ್ರೆ ಸ್ವಲ್ಪ ನಮ್ಮ ಕೈಯಲ್ಲಿ ದುಡ್ಡು ಖರ್ಚು ಆಗಾಗ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಬಟ್ ಇಲ್ಲಿ ಖುಷಿ ಏನಂದ್ರೆ ಟೋಟಲಿ ಫ್ರೀ, ಟೋಟಲ್ ಫ್ರೀ ಆಫ್ ಕಾಸ್ಟ್. ಸೊ ಹಾಗಾಗಿ 4 ಫಾರಿನ್ ಟ್ರಿಪ್ ನಮ್ಮ ಕಂಪನಿ ಇವತ್ತು ಕೊಟ್ಟಿದೆ, ದಟ್ ಟು ಫ್ರೀ ಆಫ್ ಕಾಸ್ಟ್. ಹಸ್ಬೆಂಡ್ ಅಂಡ್ ವೈಫ್ ಹೋಗಿ ಎಂಜಾಯ್ ಮಾಡಿ ಬಂದ. ಸೊ ಅಂತ ಒಂದು ಅಪರ್ಚುನಿಟಿ ಇವತ್ತು, ಅಂತ ಒಂದು ಖುಷಿ ವಿಚಾರ ಬೇರೆ ಯಾವ ಇಂಡಸ್ಟ್ರಿಯಲ್ಲಿ ಸಿಗುತ್ತೆ, ಹೌದಲ್ಲ? ಮನುಷ್ಯನ್ಗೆ ಏನ್ ಬೇಕು? ಸಂತೋಷ ಇದೆ. ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಆರೋಗ್ಯ ಇರುತ್ತೆ, ಆರೋಗ್ಯ ಸಿಗುತ್ತೆ. ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರೆ ಆರೋಗ್ಯ ಸಿಗುತ್ತೆ. ನಮ್ಮ ಸಿಸ್ಟಮ್ ಅನ್ನು ಫಾಲೋ ಮಾಡಿ ಟೀಮ್ ಜೊತೆ ಕೆಲಸ ಮಾಡಿದ್ರೆ ಇನ್ಕಮ್ ಕೂಡ ಇರುತ್ತೆ. ಇದು 2 ಇದ್ರೆ ಲೈಫ್ ಅಲ್ಲಿ ಒಂದು ಎಂಜಾಯ್ಮೆಂಟ್ ಇರುತ್ತೆ. ಅದು ಕೂಡ ಕಂಪನಿ ಫ್ರೀ ಆಫ್ ಕಾಸ್ಟ್ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಫಾರಿನ್ ಟೂರ್ ಕೊಡ್ತಾ ಇದೆ. ಸೊ ಇಂಥ ಒಂದು ವಂಡರ್ಫುಲ್ ಅಪರ್ಚುನಿಟಿ 100% ಮೈ ಡಿಯರ್ ಫ್ರೆಂಡ್ಸ್, ಹೊರಗಿನ ಪ್ರಪಂಚದಲ್ಲಿ ಇವತ್ತಿನ ಮಟ್ಟಿಗೆ ಬೇರೆ ಯಾವುದೇ ಇಂಡಸ್ಟ್ರಿ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ದೇರ್ ಇಸ್ ನೋ ಅಪರ್ಚುನಿಟಿ. ನನ್ಗೆ ಗೊತ್ತಿದೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಹೊರಗಿನ ಜನರು ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಅಂತ. ಸೊ ದಿಸ್ ಇಸ್ ಅ ರೈಟ್ ಅಪರ್ಚುನಿಟಿ. ಇವತ್ತು ಯಾರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅವ್ರ ಮೇಲೆ ಬಿಲೀಫ್ ಇಟ್ಕೊಂಡು ಬನ್ನಿ. 100% ನಿಮ್ ಮೇಲೆ ಬಿಲೀಫ್ ಇರ್ಲಿ. ಯಾಕೆಂದ್ರೆ 100% ನಿಮ್ ಮೇಲೆ ಬಿಲೀಫ್ ಇಟ್ರೆ 100% ನಿಮ್ ಜೊತೆ ಬರೋರು ಕೂಡ ನಿಮ್ ಮೇಲೆ ಬಿಲೀಫ್ ಇಟ್ಕೊಂಡು ಬರ್ತಾರೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಅ ರೈಟ್ ಅಪರ್ಚುನಿಟಿ. ಯಾಕೆಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಇಂಡಸ್ ವಿವಾ ಇಸ್ ಗೋಯಿಂಗ್ ಟು ಬಿ ಅ ನಂಬರ್ 1 ಇಂಡಸ್ಟ್ರಿ ಆಲ್ ಓವರ್ ದ ವರ್ಲ್ಡ್. ಇವತ್ತು ಇಂಡಿಯಾದಲ್ಲಿ ನಂಬರ್ 1 ಇದೆ. 100% ಆಲ್ ಓವರ್ ದ ವರ್ಲ್ಡ್ that is going to be a number 1 industry, that is Indus Viva. 100%. ಯಾಕೆಂದ್ರೆ ಜನರಿಗೆ ಇವತ್ತು ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಾ ಇದೆ, ಎಷ್ಟೋ ಜನರಿಗೆ ಅಪರ್ಚುನಿಟಿ ಕೊಡ್ತಾ ಇದೆ. ಸೊ ದಿಸ್ ಇಸ್ ಅ ರೈಟ್ ಟೈಮ್. ನಿಮ್ಮ ಕರ್ಕೊಂಡು ಬಂದ ಅವ್ರ ಹತ್ರ ಇವತ್ತೇ ಕೂತ್ಕೊಂಡು ಸರಿಯಾದ ಒಂದು ಡಿಸಿಷನ್ ಅನ್ನು ಇವತ್ತೇ ತಗೊಳ್ಳಿ ಅಂತ ಹೇಳ್ತಾ, ಸೊ ನನ್ಗೆ ಅವಕಾಶ ಕೊಟ್ಟಂತ ಸೊ ವೈಬ್ರೆಂಟ್ ವಿ ಎಜುಕೇಶನ್, ಸೊ ಅದೇ ರೀತಿ ನಮ್ಮ ಟೀಮ್, ಸೊ ಅದೇ ರೀತಿ ಥ್ಯಾಂಕ್ ಯು ಸೋ ಮಚ್. ಹರೀಶ್ ಅವರು, ಓವರ್ ಟು ಯು. Oh, sir, thank you for your amazing keynote speaking. So, ಸರ್ಗೆ ಒಂದು ಅದ್ಭುತವಾದ ಒಂದು ಚಪ್ಪಾಳೆ, ನಿಮ್ಮೆಲ್ಲರ ಒಂದು ಡಿಜಿಟಲ್ ಹಾರ್ಟ್. ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಶೇರಿಂಗ್ ಅಂಡ್ ಪ್ರೆಸೆನ್ಸ್. ಸೊ ಅದೇ ರೀತಿ ಕೊನೆಯ ಕ್ಷಣದಲ್ಲಿದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮ ಹೋಸ್ಟಿಂಗ್ ಮಾಡ್ಲಿಕ್ಕೆ ನನ್ನ ಒಂದು ಸಕ್ಸಸ್ಸಿಗೆ ನನ್ನ ಎಲ್ಲ LOS ಎಸ್ಪೆಷಲಿ ಫಾರ್ ಹರಿಪ್ರಸಾದ್ ಬೇಕಲ್ ಸರ್ಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ 100% ಸೂಪರ್ ಡೂಪರ್ ಸಕ್ಸಸ್ ಆಗ್ಲಿಕ್ಕೆ ಕಾರಣರಾದ ನಿಮ್ಮೆಲ್ಲರ ಪಾರ್ಟಿಸಿಪೇಷನ್, ಅದರಲ್ಲೂ ಕೂಡ ವಿಡಿಯೋ ಆನ್ ಮಾಡ್ಕೊಂಡು ಅದರಲ್ಲೂ ಕೂಡ ರಿಯಾಕ್ಷನ್ಸ್ ಮಾಡ್ತಾ ಎಲ್ಲರಿಗೂ ಒಂದು ಉರಿ ತುಂಬಿಸಿದಂತ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ಎಲ್ರಿಗೂ ಇಂಡಸ್ ವಿವಾ ನನಗೆ ಹೋಸ್ಟಿಂಗ್ ಮಾಡ್ಲಿಕ್ಕೆ ಥ್ಯಾಂಕ್ಸ್ ಕೊಟ್ಟಿದ್ದಕ್ಕೆ, ಅದೇ ರೀತಿ ಇಂಡಸ್ ವಿವಾ ನಿಮ್ಮೆಲ್ರಿಗೂ ಒಂದು ಒಳ್ಳೆ ದಾರಿ ಆಗ್ಲಿ ಅಂತ ಹೇಳ್ತಾ, ಸೊ ಗಾಡ್ ಬ್ಲೆಸ್ ಯು. ಗುಡ್ ನೈಟ್, ಟೇಕ್ ಕೇರ್, ಬೈ ಬೈ, ಸ್ಟೇ ಸೇಫ್, ಬಾಯ್.